सुमतिभिरनुमेयं शुभ्रकायं सकायं सुखमयमनपायं मुक्त्युपायं विमायं गृहयममयमेयं देयमाम्नाय गेयं सदयमसदजेयं श्रीसहायं भजेऽहम्। प्रथमो हनुमन्नाम द्वितीयो भीम एव च पूर्णप्रज्ञस्तृतीयस्तु भगवत्कार्यसाधकः। तीर्थानामुत्तमं तीर्थं वनानामुत्तमं वनं क्षेत्राणामुत्तमक्षेत्रं मम वृन्दावनं द्विजः। नमोऽस्तु तात्विका देवाः विष्णुभक्तिपरायणाः धर्ममार्गे प्रेरयन्तु भवन्तः सर्व एव हि। चित्रैः पदैश्च गम्भीरैः वाक्यैर्मानैर्खण्डितैः गुरुभावं व्यञ्जयन्ते भातस्रे जयतीर्थवाक्। अर्थिकल्पितकल्पोऽयं प्रत्यर्थिगजकेसरी व्यासतीर्थगुरुर्भूयादस्मदिष्टार्थसिद्धये। दुर्वादिध्वान्तरवये वैष्णवेन्दीवरेन्दवे श्रीराघवेन्द्र गुरवे नमोऽत्यन्तदयालवे। श्रीरामपादाम्बुजासक्तं राघवेन्द्र गुरुप्रियं मुनीन्द्रयोगिनं सेवे कामितार्थप्रदायकम्। अज्ञानतिमिरच्छेदं बुद्धिसम्पत्प्रदायकं विज्ञानविमलं शान्तं विजयाख्यगुरुं भजे। आगतादित्रिकालग्नम् आगमार्थविशारदं त्यागभोगसमायुक्तं बागण्णार्यगुरुं भजे। आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಪರಮ ಮಂಗಳಕರವಾದ ದಿವಸ, ಮಾಘ ಮಾಸ. ಭೀಷ್ಮಾಷ್ಟಮಿ ಅಂತ ಪರ್ವಕಾಲ. ನಾಳೆ ದಿನ ಮಧ್ವನವಮಿ. ಎಲ್ಲದರ ಸಮಾಗಮ ಈ ದಿನ ಆಗಿದೆ. ಅದರೊಟ್ಟಿಗೆ ಗೋಪಾಲದಾಸರ ಆರಾಧನೆ. ಗೋಪಾಲದಾಸರ ಆರಾಧನೆಯಾಗ ಒಂದು ತಿಂಗಳಾಯಿತು. ಆದರೂ ಮತ್ತೆ ಗೋಪಾಲದಾಸರ ಆರಾಧನೆ ಇವತ್ತು ಮಾಡ್ತಿದ್ದೀವಲ್ಲ, ಏನಕ್ಕೆ? ಆರಾಧನೆ ಅಂದರೆ ಏನು? ಆರಾಧನೆ ಅಂದರೆ ನಮ್ಮ ಕಲ್ಪನೆಯಲ್ಲಿ ಪಂಚಾಮೃತಾಭಿಷೇಕ, ಒಳ್ಳೆ ಅಲಂಕಾರ, ಉಪನ್ಯಾಸ, ತೀರ್ಥ ಪ್ರಸಾದ ಇಷ್ಟೇ ಆಗ್ಬಿಟ್ಟಿದೆ. ಆದರೆ ಜ್ಞಾನಿಗಳು ಮಾಡಿದ್ದಿದೆ ಆರಾಧನೆಯನ್ನ. ಆರಾಧನೆ ಅಂದ್ರೆ ಏನು? ದೊಡ್ಡವರನ್ನ ಉದ್ದೇಶ ಮಾಡಿಕೊಂಡು ಆ ದಿನ ಹರಿಸ್ಮರಣೆ ಮಾಡೋದೇ ಆರಾಧನೆ. ಯಾವ ದಿನ ಹರಿಸ್ಮರಣೆ ಆಗಲ್ಲ ಆ ದಿನದಷ್ಟು ಕೆಟ್ಟ ದಿನ ಜಗತ್ತಲ್ಲಿಲ್ಲ. ಅದಕ್ಕೆ ದಾಸರಾಜರೇ ಹೇಳೋ ಹಾಗೆ ಮಡಿ ಅಂದ್ರೆ ಏನು, ಮೈಲಿಗೆ ಅಂದ್ರೆ ಏನು ಅಂತ ಹೇಳ್ತಾರೆ. ಮಡಿ ಅಂದ್ರೆ ಏನು? ಹೋಗಿ 7 ಕೊಡ ನೀರು ಹಾಕೊಂಡ್ರೆ ಶುಚಿ ಆಯ್ತಾ? ದಾಸರು ಹೇಳ್ತಾರೆ, ಎಲ್ಲಿಯವರೆಗೂ ಹರಿಸ್ಮರಣೆ ಇರುತ್ತೆ ಅದೇ ಮಡಿ, ಯಾವ ಕ್ಷಣ ಹರಿಸ್ಮರಣೆ ನಿಂತಿದೆ ಅದೇ ಮೈಲಿಗೆ ಅಂತ. ಇದರ ಅನುಷ್ಠಾನ ನಮ್ಮಲ್ಲಿ ಇದೆಯಾ? ದಾಸರ ಆರಾಧನೆ ಮಾಡ್ತೀವಿ, 10 ಮಂಗಳಾರತಿ ಮಾಡ್ತೀವಿ. ದಾಸರು ನಡೆದಂಗೆ ಒಂದಾದ್ರೂ ನಡೆದ್ರೆ ಅದು ನಿಜವಾಗ್ಲೂ ಅವ್ರಿಗೆ ಸಲ್ಲಿಸುವಂತ ಗೌರವ. ಗೋಪಾಲದಾಸರಾಗ್ಲಿ, ವಿಜಯರಾಯರಾಗ್ಲಿ, ಅವರೇ ಹೆಸರೆತ್ತಲಿಕ್ಕೂ ನಮ್ಗೆ ಯೋಗ್ಯತೆ ಇಲ್ಲ. ಆದ್ರೂ ಕೂಡ ನಮ್ಮನ್ನು ಅನುಗ್ರಹ ಮಾಡ್ಲಿಕ್ಕೆ ಏನೋ ಒಂದು ಪ್ರೇರಣೆ ಮಾಡಲಿ, ಜೀವಿನ ಉದ್ಧಾರ ಮಾಡಬೇಕು ಅಂತ ಬಂದು ಯಾವುದೋ ರೂಪದಲ್ಲಿ ಸೇವೆ ತಗೋತಾರೆ. ಅದಕ್ಕೆ ಅವರು ದೊಡ್ಡವರು. ಅಂಥ ಗೋಪಾಲದಾಸರ ಆರಾಧನೆಯಾಗಿ 1 ತಿಂಗಳಾದ್ರೂ ಕೂಡ ಇವತ್ತಿಗೂ ನಾವು ಆರಾಧನೆ ಮಾಡಿದ್ರೆ, ಅವ್ರನ್ನ ಸ್ಮರಣೆ ಮಾಡಬೇಕು ಅಂದ್ರೆ, ಆ ಸನ್ನಿಧಾನಕ್ಕೆ ಬಂದು ಅನುಗ್ರಹ ಮಾಡ್ತಿದ್ದಾರೆ ಅಂತಂದ್ರೆ ಅವ್ರ ಸಾಮರ್ಥ್ಯ ಎಂಥದ್ದು ಅಂತ ನಾವು ಅಳಿಲಿಕ್ಕಾಗಲ್ಲ. ಅಂತ ವಿಶೇಷ ಪರ್ವಕಾಲದಲ್ಲಿ 1-2 ವಿಚಾರಗಳನ್ನ ಚಿಂತನೆ ಮಾಡೋಣ. ವಿಜಯರಾಯರು ನಮ್ಗೆಲ್ಲ ಅವರ ಚರಿತ್ರೆಯನ್ನು ಕೇಳಿದ್ದೀವಿ, ಎಷ್ಟೋ ವಿಚಾರಗಳು ಗೊತ್ತಿರ್ಬೋದು. ವಿಜಯರಾಯರು ದಾಸರಾದರು. ಹೇಗೆ ದಾಸರಾದರು ಅಂತಂದ್ರೆ, ಜೀವನದಲ್ಲಿ ಅನೇಕ ಕಷ್ಟಗಳನ್ನ ಹೊಂದಿ ದಾಸರಾದರು. ನಾವು ಈ ಹಿಂದೆ ವಿಜಯದಾಸರ ಆರಾಧನೆ ಚಿಂತನೆ ಮಾಡಿದ್ವಿ. ಮಾರ್ಕ್ ಕಮ್ಮಿ ಆಗ್ಲಿ, ಅದರ ಭಾಗ
ವಿಜಯರಾಯರು ಭೃಗು ಋಷಿಗಳಾಗಿದ್ರು, ಭೃಗು ಋಷಿಗಳೇ ವಿಜಯರಾಯರಾಗಿ ಬಂದ್ರು. ಆದರೆ ಆ ಲಕ್ಷ್ಮೀ ದೇವಿಯನ್ನು ಒದ್ದಿದ್ದಕ್ಕೆ ಅವ್ರು ಎಷ್ಟು ದಾರಿದ್ರ್ಯವನ್ನ ಪಟ್ಟರು ಅನ್ನೋದು ವಿಜಯದಾಸರ ಜೀವನ ಚರಿತ್ರೆ ಗೊತ್ತಾಗುತ್ತೆ. ಅದರಿಂದ ನಾವೇನ್ ತಿಳಿದ್ವಿ? ನಾವು ತಿಳಿಬೇಕಾಗಿದ್ದ ಮುಖ್ಯ ಅಂಶ ಏನು ಅಂತಂದ್ರೆ, ಇನ್ನೊಬ್ಬರ ಮನಸ್ಸನ್ನ ನೋಯಿಸ್ಬೇಡ ಅಂತ. ಅವ್ರೇನ್ ಮಾಡಿದ್ರು? ಪರಮಾತ್ಮನ ಮನಸ್ಸನ್ನೇ ನೋಯಿಸಿದ್ರು. ಪರಮಾತ್ಮನ ಮನಸ್ಸಲ್ಲಿ ಯಾರಿದ್ದಿದ್ದು? ಲಕ್ಷ್ಮೀ ದೇವಿ. ಆಕೆಗೂ ಮನಸ್ಸು ನೋವಾಯಿತು. ಅವರಿಬ್ಬರಿಗೂ ಮನಸ್ಸು ನೋವು ಮಾಡಿದಕ್ಕೆ 8 ಜನ್ಮ ಎತ್ತಿ ಬಂದು ಇಲ್ಲ ಅವ್ರ ಜೀವನ ಪೂರ್ತಿ ನೋವಲ್ಲೇ ಕಳೆಯೋಗಾಯ್ತು. ವಿಜಯರಾಯರು ಹೇಳ್ತಾ ಇದ್ದಾರೆ, ಯಾರ ಮನಸ್ಸನ್ನು ನೋಯಿಸಬೇಡ ಅಂತ. ಯಾಕೆ? ಪ್ರತಿಯೊಬ್ಬ ಜೀವಿಗಳ ಅಂತರ್ಯಾಮಿಯಾಗಿ ಅವನೇ ಇದ್ದಾನೆ. ಇದೇ ಹರಿದಾಸ ಸಾಹಿತ್ಯ. ಇಷ್ಟು ಸ್ಪಷ್ಟವಾಗಿ ಯಾವ ಸಾಹಿತ್ಯವೂ ಹೇಳಿಲ್ಲ. ವ್ಯಾಸ ಸಾಹಿತ್ಯ ಇದೇ ವಿಚಾರವಾಗಿ ಹೇಳಿದೆ, ಆದ್ರೆ ತುಂಬಾ ಗೌಣವಾಗಿ ಹೇಳಿದೆ. ಆದ್ರೆ ಇದರಲ್ಲಿ ಎತ್ತಿ ಹಿಡಿದಿದ್ದಾರೆ ಮೇಲೆ. ಪ್ರತಿಯೊಬ್ಬರಲ್ಲೂ ಚರಪ್ರತಿಮೆ ಅಚರ ಪ್ರತಿಮೆ ಅಂತ. ಕೃಷ್ಣ ಅಚರ ಪ್ರತಿಮೆ, ಅವನು ಚಲಿಸಲ್ಲ, ಅವನು ಮಾತಾಡಲ್ಲ. ಅವನ ರೂಪಿಯಾಗಿ ಯಾರು ಬರ್ತಾನೋ ಗೊತ್ತಿಲ್ಲ, ಆಯ್ತಾ? ಅವನಿಗೆ ಏನಾದ್ರು ನೋವು ಮಾಡಿದ್ರೆ ಅವನಿಗೆ ಅದ್ರ 2 ಪಟ್ಟು ನೋವಾಗುತ್ತೆ. ಇಷ್ಟೆಲ್ಲ ವಿಜಯರಾಯರ ಜೀವನ ನಡೀತು. ಅದರಿಂದ ನಾವು ಪಾಠ ಕಲಿಬೇಕು, ಇಂಥ ತಪ್ಪುಗಳನ್ನ ನಾವು ಮಾಡಬಾರ್ದು ಅಂತ. ವಿಜಯರಾಯರ ಜೀವನ ಚರಿತ್ರೆ ಬೇರೆ ಅಲ್ಲ, ಭಾಗವತದ ಸಾರ ಬೇರೆ ಅಲ್ಲ. ಭಾಗವತ ಏನೇನು ಉಪದೇಶ ಮಾಡಿದೆ ಅದಷ್ಟು ವಿಜಯರಾಯರ ಜೀವನ ಚರಿತ್ರೆನೆ. ಆ ವಿಜಯರಾಯರು ಚಿಂತನೆ ಮಾಡಿದ್ರು, ಸರಿ ನನ್ನ ಜೀವನದಲ್ಲೆಲ್ಲ ಇಷ್ಟು ನಡೀತು, ಇದು ನನ್ನಲ್ಲೇ ಉಳ್ಕೊಂಡ್ಬಿಟ್ರೆ ನಾನು ಏನು ಮಾಡ್ಲಿ? ಹೌದ್ ತಾನೆ? ದೊಡ್ಡವರು ಹೇಳ್ತಾರೆ, ಏನ್ ಹೇಳ್ತಾರೆ? ನಾವೇನೋ ಒಂದು ಉಪದೇಶ ಮಾಡೋಣ ಅಂತಂದ್ರೆ ನಮ್ಮ ಮುಂದಿನವ್ರು ಕೇಳಲಿಕ್ಕೆ ಸಿದ್ಧನೇ ಇಲ್ಲ ಅಲ್ವಾ? ನಾವು ಕೇಳ್ತಾ ಇಲ್ಲ. ಆದ್ರೆ ವಿಜಯರಾಯರು ಹೇಳಿದ್ರು, ಇಲ್ಲ ಮಾಡಿಟ್ಟು ಹೋಗೋಣ, ಮುಂದೆ ಯಾರಾದ್ರೂ ಇದನ್ನ ಖಂಡಿತ ಇದರ ಪ್ರಯೋಜನವನ್ನು ಪಡಿತಾರೆ ಅಂತ. ವಿಜಯರಾಯರು ಎಲ್ಲಿ ಬರಬೇಕಿತ್ತು, ಎಲ್ಲಿ ಅವ್ರು ಪ್ರಕಾಶ ಆಗಬೇಕಿತ್ತು ಅಂತಂದ್ರೆ ಪುರಂದರದಾಸರ ತೊಡೆ ಮೇಲೆ ಕೂತಿರುವಾಗಲೇ ಅವ್ರು ಪ್ರಕಾಶರಾಗಬೇಕಿತ್ತು. ಆದ್ರೆ ಇನ್ನೂ ಒಂದು ಜನ್ಮ ಬಾಕಿ ಇತ್ತು. ಅವರು ಮಧ್ವಪತಿಯಾಗಿ ಹುಟ್ಟಿದ್ರು. ಮಧ್ವಪತಿಯಾಗಿ ಹುಟ್ಟಕ್ಕಿಂತ ಮುಂಚೆ ಪಶುವಾಗಿ ಬಂದಿದ್ರು, ಅವ್ರ ಮನೆಗೆ ಆಕಳಾಗಿ ಬಂದಿದ್ರು. ಅಲ್ಲಿ ಪುರಂದರದಾಸರು ತೋರಿಸಿದ್ರು, ಮುಟ್ಟಿ ನಿನ್ನ ಭಜಿಸಲಾರೆ ಕೆಟ್ಟನರ ಜನ್ಮದವನು ಅಂತಂದ್ವಿ ಅಲ್ವಾ? ಪುರಂದರದಾಸರು ಕೇಳಿದ್ರು, ಮುಟ್ಟಿ ನಿನ್ನ ಭಜಿಸಲ ಸಾಧ್ಯ ಆಗ್ಲಿಲ್ವಾ? ಮುಟ್ಟಿ ನಿನ್ನ ಭಜಿಸಲಿಲ್ವಾ? ಯಾಕೆ ಭಜಿಸಲಿಲ್ಲ ಅಂತ ಕೇಳಿದ್ರು. ಯಾಕೆ ದೇವ್ರ ಕೈ ಕೊಟ್ಟಿಲ್ವಾ ನಿನಗೆ? ದೇವ್ರನ್ನ ಮುಟ್ಟಿ ಪೂಜೆ ಮಾಡ್ಲಿಕ್ಕೆ ಕೈ ಕೊಟ್ಟಿದಂತಾನೆ, ಮತ್ ಯಾಕೆ ಮುಟ್ಲಿಲ್ಲ? ಪುರಂದರದಾಸ್ ಹೇಳಿದ್ದೇ ಬೇರೆ, ನಾವು ಹೇಳಿದ್ದೇ ಬೇರೆ. ಪುರಂದರದಾಸ್ ಹೇಳಿದ್ದು, ಮುಟ್ಟಿ ನಿನ್ನ ಭಜಿಸಲಿಲ್ಲ, ಯಾವತ್ತು ನಿನ್ನ ಮುಟ್ಟಿ ಭಜಿಸ್ಲಿಲ್ಲ, ಅದಕ್ಕೆ ಕೆಟ್ಟನರ ಜನ್ಮ ಆಯ್ತು ಅಂತ. ನಮ್ ನಾಲ್ಗೆ ಅಷ್ಟು ಹೊರಳಲ್ವಲ್ಲ, ಅದು ಏನೋ ತಿರುಗುತ್ತೋ ಅದೇ ಸಾಹಿತ್ಯವಾಗಿ ಹೊಡೆದ್ರು. ಮುಟ್ಟಿ ನಿನ್ನ ಭಜಿಸಲಿಲ್ಲ. ಅವ್ರು ಹೇಳಿದ್ರು, ಪಶುವಾಗಿ ಹುಟ್ಟಿದೆ ನೀನೇ ಮಧ್ವಪತಿ, ನೀನ್ ಆಕಳಾಗಿ ಬಂದೆ, ಎತ್ತಾಗ ಬಂದೆ, ಆದ್ರೆ ದೇವ್ರನ್ನ ಮುಟ್ಲಿಕ್ಕೆ ಆಯ್ತಾ? ಯಾವ್ದ್ರ ಮೂಲಕ ಮುಟ್ಟಬೇಕು? ಈ ಕೈಯಿಂದ ಮುಟ್ಟೋದು ಬೇರೆ, ಮನ ಮುಟ್ಟಿ ಬದಿಸೋದು ಬೇರೆ. ಆಕಳಿನ ವಿವೇಕ ಎಷ್ಟು ನಮಗ್ ಗೊತ್ತಿಲ್ಲ. ಗೊತ್ತಿಲ್ದೇನೆ ಎಷ್ಟೋ ಬಾರಿ ದೇವಸ್ಥಾನ ಪ್ರದಕ್ಷಿಣೆ ಆಗ್ತಾ ಇರುತ್ತೆ. ಅದರ ಭಾವ ಏನೋ, ಅಷ್ಟೆಲ್ಲ ಇದ್ರೂ ಕೂಡ ದೇವರನ್ನ ಉಪಾಸನೆ ಮಾಡ್ಲಿಕ್ಕೆ ಆಗ್ತಿಲ್ಲ. ಅಂತ ಉತ್ತಮ ಜನ್ಮ ಮಾನವ ಜನ್ಮ. ಮಾನವ ಜನ್ಮ ದೊಡ್ಡದು ಹೇಳಿದ್ರು. ಏನಕ್ಕೆ ಹೇಳಿದ್ರು? ಸುಮ್ಮನೆ ಏನೋ ಹೇಳಿದ್ರು. ಯಾವತ್ತೋ ಒಂದಿನ ಆರಾಧನೆ ದಿನ ಕೇಳೋಣ, ಊಟ ಮಾಡಿ ಹೋಗೋಣ. ನಮಗೂ ಪುರಂದರದಾಸರು ಸಂಬಂಧವೇ ಇಲ್ಲ. ನಾವ್ ಅದೇ ಯೋಚನೆ ಮಾಡೋಣ, ಎಷ್ಟು ಗೋಪಾಲದಾಸರ ಆರಾಧನೆ ಆಯ್ತು, ಗೋಪಾಲದಾಸರ ಗುಣ ನಮ್ಮಲ್ಲಿ ಎಷ್ಟು ಬಂದಿದೆ ಅನ್ನೋದು ನಾವು ಲೆಕ್ಕಾಚಾರ ಹಾಕ್ತೀವಿ ಅಲ್ವಾ? ಹಣ ಪುಟ್ಟುವುದೋ ಸುಗುಣ ಪುಟ್ಟದಯ್ಯ, ಗುಣನಿಧಿ ಹರಿ ಗುಣ ಗುಣಿಸಿ ಬಾಳಯ್ಯ, ಧನ ನಿಲ್ಲದಯ್ಯ ಸಾಧನ ನಿಲ್ಲುವುದಯ್ಯ. ದೇವರಿಗೆ ನಾವ್ ಏನ್ ಕಾಣಿಕೆ ಕೊಡ್ಬೇಕು ಗೊತ್ತಾ? ಸ್ವಾಮಿ ನಿನ್ನ ಈ ಗುಣ ಇದೆ, ಈ ಗುಣ ಇದೆ ಅಂತ ಉಪಾಸನೆ ಮಾಡಿ, ಯಥಾ ಉಪಾಸತೆ ಲೋಕೆ ತದೈವ ಭವತಿ. ನಿನ್ನ ಗುಣ ಉಪಾಸನೆ ಮಾಡಿ ನನಗ ಆ ಗುಣವನ್ನು ತಂದು ಕೊಟ್ಟಿದ್ಯಾ, ಇದನ್ನ ನಿನಗೆ ಅರ್ಪಣೆ ಅಂತ ಕೊಡ್ತೀವಲ್ಲ, ಅದು ಒಂದೇ ತಾನು ಸ್ವೀಕಾರ ಮಾಡೋದು. ಹಾಗೆ ಆ ಗೋಪಾಲದಾಸರ ಗುಣನ ನೋಡ್ಬೇಕು ಅಂದ್ರೆ ವಿಜಯರಾಯರಿಂದಾನೇ ಪ್ರಾರಂಭ ಮಾಡ್ಬೇಕು. ಗಂಗಾ ನದಿ ಎಲ್ಲಿ ಉಗಮ ಆಗತ್ತೆ? ಯಾರೋ ಒಂದ್ರು ಹರಿದ್ವಾರಕ್ಕೆ ಹೋಗಿ ಅಲ್ಲಿಂದ ಅವಳನ್ನ ಗಂಗಾ ಅಂತ ಕರೀತಾರೆ ಅಂತ. ಹರಿದ್ವಾರಕ್ಕೆ ಹೋಗಿ ಕೇಳಿ, ಗಂಗಾ ಉಗಮ ಸ್ಥಳ ಎಲ್ಲಿ? ಇಲ್ಲ ಗಂಗೋತ್ರಿಗೆ ಹೋಗಿ ಅಂದ್ರು.
ಸರಿ ಗಂಗೋತ್ರಿಗೆ ಹೋದ್ರು. ಆ ಗಂಗೋತ್ರಿ ನೋಡಿದ್ರೆ ಎಲ್ಲೋ ಹಿಂದೆಯಿಂದ ಹರ್ಕೊಂಡ್ ಬರ್ತಾ ಇದ್ದಾಳೆ, ಅದು ಅಲ್ಲ ಉಗಮ. ಮತ್ ಎಲ್ಲಿ ಅಂತಂದ್ರು, ಗೋಮುಖ ಅಂತಿದೆ ಅಲ್ಲಿಗೆ ಹೋಗಿ ಅಂತಂದ್ರು. ಅಲ್ಲಿಂದ 14 ಕಿಲೋಮೀಟರ್ ನಡ್ಕೊಂಡು ಹೋದ್ರೆ ಅಲ್ಲೂ ನೋಡ್ತಿದ್ರೆ ಅಲ್ಲೆಲ್ಲ ಉಗಮ ಆಗ್ತಿರೋದು, ಅಲ್ಲಿಂದ ಎಲ್ಲೋ ಒಳಗೆ. ಹೀಗೆ ಹುಡುಕೊಂಡು ಹೋದ್ರೆ ಅದ್ರ ಮೂಲ ಎಲ್ಲೋ. ಹಾಗೆ ಗೋಪಾಲದಾಸರ ಮೂಲ ಯಾವುದು ಅಂತಂದ್ರೆ ಆ ವಿಜಯರಾಯರ ಪಾದವೇ ಗೋಪಾಲದಾಸರ ಮೂಲ. ಆ ಗೋಪಾಲದಾಸರ ಚಿಂತನೆ ಮಾಡಿದ್ರು, ಇಷ್ಟೆಲ್ಲ ನಾವು ಕಷ್ಟಪಟ್ಟಿವಿ, ಇನ್ನ ನಮ್ಮ ಕಷ್ಟವನ್ನ ಬೇರೆಯವರು ಪಡೋದು ಬೇಡ ಅಂತ ಚಿಂತನೆ ಮಾಡಿ ಮೊದಲು ಹುಡ್ಕೊಂಡು ಹೋಗಿದ್ದೇ ಗೋಪಾಲದಾಸರ. ಜಗತ್ತಲ್ಲಿ ಎರಡಿದೆ, ಒಂದು ಶಿಷ್ಯ ಗುರುಗಳನ್ನ ಆಲಿಸಿ ಬರೋದು, ಇನ್ನೊಂದು ಗುರುಗಳೇ ಶಿಷ್ಯನನ್ನ ಆಲಿಸ್ಕೊಂಡು ಹೋಗೋದು. ಬಹಳ ವಿರಳ, ಗುರುಗಳೇ ಶಿಷ್ಯನ ಹತ್ರ ಹೋಗೋದು ಬಹಳ ಬಹಳ ಕಮ್ಮಿ. ನಮ್ಗೆಲ್ಲ ಅವ್ರ ಜೀವನ ಚರಿತ್ರೆ ಗೊತ್ತು, ಬಾಲ್ಯದಲ್ಲಿ ಹೇಗಿತ್ತು, ಎಷ್ಟು ಕಷ್ಟಪಟ್ರು, ತಿನ್ಲಿಕ್ಕೇನಿಲ್ಲ. ಗೋಪಾಲದಾಸರಿಂದ ಕಲಿಬೇಕಾದದ್ದು ಎರಡು ಮುಖ್ಯ. ಏನದು ಎರಡು ಅಂತಂದ್ರೆ, ಒಂದು ಗಾಯತ್ರಿ ಮಂತ್ರ ಜಪ, ಇನ್ನೊಂದು ಭಗವಂತನ ಸ್ಮರಣೆ. ಗಾಯತ್ರಿ ಜಪವನ್ನು ಎಷ್ಟು ದೃಢವಾಗಿ ಹಿಡಿದ್ರು ಅಂತಂದ್ರೆ 2 ವರ್ಷಗಳ ಕಾಲ ಕಠಿಣ ಮೌನ, ಯಾರು ಒಟ್ಟಿಗೆ ಏನೂ ಮಾತಾಡಿಲ್ಲ, ಮೌನವಾಗಿತ್ತು. ಗಾಯತ್ರಿ ಮಂತ್ರವನ್ನ ಜಪ ಮಾಡಿದಕ್ಕೆ ಏನಾಯ್ತು ಸಿದ್ಧಿ? ಆ ಗಾಯತ್ರಿ ಮಂತ್ರವೇ ಸಿದ್ಧಿಯಾಗಿ ಯಾವ ಮನುಷ್ಯನನ್ನು ನೋಡ್ತಾರೋ ಆ ಮನುಷ್ಯನ ಹಿಂದೆ ಏನು, ಇವತ್ತೇನು, ಮುಂದೇನು ಹೇಳೋರು. ಆಗತಾದಿ ತ್ರಿಕಾಲ ಜ್ಞಾನ ಬಂತು. 3 ಕಾಲದ ಜ್ಞಾನ ಅವರಿಗೆ ಉಪಲಬ್ಧವಾಯಿತು. ಸರಿ, ಅದೊಂದೇ ಮಾಡಲಿಲ್ಲ, ನಾರಾಯಣನ ಸ್ಮರಣೆ ಮಾಡಿದ್ರು. ಅದರಲ್ಲಿ ವಿಶೇಷವಾಗಿ ಧನ್ವಂತರಿ ಸ್ಮರಣೆ ಮಾಡಿದ್ರು. ನಮ್ಮ ಜೀವನಕ್ಕೆ ಎರಡೇ ಬೇಕಾಗಿರೋದ್ರಿ ಅಲ್ವಾ? ಆನೆ ಅಂತ ಒಂದು ಆರೋಗ್ಯ ಮತ್ತೆ ಒಂದು ನೆಮ್ಮದಿ. ಯಾರು ನಿತ್ಯ ಗಾಯತ್ರಿ ಮಂತ್ರ ಜಪ ಮಾಡ್ತಾರೆ ಅವ್ರಿಗೆ ನೆಮ್ಮದಿ ಇರುತ್ತೆ, ಧನ್ವಂತರಿ ನಾಮಕ ಪರಮಾತ್ಮನ ಸ್ಮರಣೆ ಮಾಡ್ತಾರೆ ಅವ್ರ ಆರೋಗ್ಯ ಇರುತ್ತೆ. ಆನೆ ಬಲ ಇದ್ದಾಗ ಆಗತ್ತೆ. ಅವೆರಡು ಬಹಳ ಮುಖ್ಯ. ಅದನ್ನ ಬಹಳ ಸಿದ್ಧಿ ಮಾಡಿಕೊಂಡ್ರು. ಆಮೇಲೆ ಏನ್ ಮಾಡಿದ್ರು, ನಮಗೇನಾದ್ರು ಒಂಚೂರು ಜ್ಞಾನ ಬಂದಿದ ತಕ್ಷಣ ಆ ಜ್ಞಾನಕ್ಕಿನ್ನ ಹೆಚ್ಚಾಗಿ ಅದರ ಪ್ರಚಾರವೇ ಹೆಚ್ಚು. ಆ ಪ್ರಚಾರದ ಹುಚ್ಚು ಬಂತು. ಅವ್ರು ಆಡಿದ ಮಾತು ಸತ್ಯ ಆಗ್ತಿತ್ತು. ಜ್ಯೋತಿಷ್ಯಾಲಯ ಅಂತ ಹಾಕೊಂಡ್ಬಿಟ್ರು, ಬಾಗಣ್ಣನ ಜ್ಯೋತಿಷ್ಯಾಲಯ ಅಂತ. ಆಡಿದ ಮಾತೆಲ್ಲ ಸತ್ಯ ಆಗ್ತಾ ಇದೆ. ಹೇಗೆ ಸತ್ಯ ಆಯ್ತು ಅಂತಂದ್ರೆ, ಯಾರ ನಾಲ್ಗೆಯಲ್ಲಿ ನಿತ್ಯ ಗಾಯತ್ರಿ ಜಪ ಇರುತ್ತೋ ಅವ್ರು ಆಡಿದ ಮಾತೆಲ್ಲ ಸತ್ಯ. ಸರಿ ಆಯ್ತು. ಗದ್ವಾಲದ ರಾಜನಿಗೆ ಭವಿಷ್ಯವಾಣಿಯನ್ನು ಹೇಳಿದ್ರು. ಏನು ಹೇಳಿದ್ರು ಅಂತಂದ್ರೆ, ಗದ್ವಾಲದ ರಾಜನ ವಿರುದ್ಧಕ್ಕೆ ಮರಾಠಿಗರ ದಾಳಿ, ಬೇರೆಯವರೆಲ್ಲ ದಾಳಿ ಮಾಡಬೇಕು ಅಂತ ಮುಂದಾಗಿ ಬಂದ್ರು. ಮಧ್ಯದಲ್ಲಿ ತುಂಗಭದ್ರಾ ನದಿ. ಗೋಪಾಲದಾಸನ್ ಕೇಳಿದ್ರಂತೆ, ಅಂದ್ರೆ ಬಾಗಣ್ಣನ್ ಕೇಳಿದ್ರಂತೆ, ಈ ತರ ಅವರು ನನ್ನ ವಿರುದ್ಧ ಬರ್ತಾ ಇದ್ದಾರೆ, ನಾನು ಏನ್ ಮಾಡ್ಲಿ ಅಂತ. ಅದಕ್ಕೆ ಬಾಗಣ್ಣ ಅಂದಂತೆ, ಏನೂ ಮಾಡಬೇಡ, ಆರಾಮಾಗಿರು ಅಂತ. ಇವರು ಏನೋ ಸುಮ್ಮನೆ ಹೇಳ್ತಾನೆ, ದುಡ್ಡು ತಗೊಳಕ್ಕೋಸ್ಕರ ಏನೋ ಹೇಳ್ತಿದ್ದಾರೆ ಅಂತ ನಿರ್ಲಕ್ಷ್ಯ ಮಾಡ್ಬಿಟ್ರು, ಕೇಳಲೇ ಇಲ್ಲ ಮಾತು. ಆದ್ರೆ ಸತ್ಯ ಏನಾಯ್ತು ಗೊತ್ತಾ? ಇವರ ಮಾತನ್ನು ಸತ್ಯ ಮಾಡ್ಲಿಕ್ಕೆ ಐಜಿ ಸ್ವಾಮಿಗಳು, ವ್ಯಾಸ ತತ್ವಜ್ಞ ತೀರ್ಥರು ಅಂತ, ಅವರು 92ನೇ ವಯಸ್ಸಿನಲ್ಲಿ ಸನ್ಯಾಸ ತಗೊಂಡ್ರು. 4 ಆಶ್ರಮಗಳನ್ನ ಪರಿಪಾಲನೆ ಮಾಡಿದಂತೆ ಯತಿಗಳವರು ವ್ಯಾಸ ತತ್ವಜ್ಞ ತೀರ್ಥರು. ಆ ವ್ಯಾಸ ತತ್ವಜ್ಞರ ಮಹಿಮೆನೇ ಅಪಾರ. ನೋಡಿ, ಗೋಪಾಲದಾಸರಿಗೆ ಎಷ್ಟು ಜನ ಸಂಬಂಧ. ಆ ವ್ಯಾಸ ತತ್ವಜ್ಞ ತೀರ್ಥರ ಬಗ್ಗೆ ಹೇಳುವಾಗ ಹೇಳ್ತಾರೆ, 3 ಅವತಾರನ ಮತದೊಳು ಜನಿಸಿದರು, 3 ತ್ಯಜಿಸಿದರು, 3 ಮಠದಿಯ ಅತ್ಯಾಶ್ರಮ ಧರಿಸಿದರು. 3 ಅವತಾರನ ಮತದೊಳು ಜನಿಸಿದ್ರಂತೆ. ಯಾರು 3 ಅವತಾರ ಅಂದ್ರೆ ವಾಯುದೇವರು ಆ ಮತದಲ್ಲಿ ಜನಿಸಿದ್ರು. 3 ಮಠದಿ ಅತ್ಯಾಶ್ರಮ ಧರಿಸಿದ್ರು. 3 ಮಠದಲ್ಲಿ ಆಶ್ರಮ ತಗೊಂಡ್ರಂತೆ. ಎಲ್ಲಿ ವ್ಯಾಖ್ಯಾನ ಮಾಡಿ ನೋಡೋಣ. 3 ಮಠದಲ್ಲಿ ಆಶ್ರಮ ತಗೊಳ್ಳೋದನ್ನು ಸಾಧ್ಯನೇ ಇಲ್ರಿ. ಏನೋ ಸುಮ್ಮನೆ ಬರೆದಿಟ್ಟಿದ್ದಾರೆ ಅಂತಲ್ಲ, ಸುಪ್ರಮಾಣವಾಗಿ ಅವರೇ ಹೇಳ್ಕೊಂಡಿದ್ದಾರೆ. ಮೊದಲು ಅವರು ವ್ಯಾಸರಾಜ ಮಠದಲ್ಲಿ ರಾಮತೀರ್ಥರು ಅಂತ ರಾಮತೀರ್ಥರಾಗಿ ಬಂದರಂತೆ. ಅಲ್ಲಿಂದ ಮತ್ತೆ ಉತ್ತರಾದಿ ಮಠದಲ್ಲಿ ಕೃಷ್ಣ ದ್ವೈಪಾಯನ ತೀರ್ಥರಾಗಿ ಬಂದರಂತೆ. ಮುಂದೆ ರಾಯರ ಮಠದಲ್ಲಿ ವ್ಯಾಸ ತತ್ವಜ್ಞ ತೀರ್ಥರಾಗಿ ಬಂದರಂತೆ. ನೋಡಿ, ಬಾಗಣ್ಣ ನುಡಿದಿದ್ದಾನೆ, ನೀವೇನೋ ಚಿಂತೆ ಮಾಡಬೇಡ, ಆರಾಮಾಗಿರಿ ಅಂತ. ಆ ಎದುರಾಳಿಗಳು ಗದ್ವಾಲದ ಸಂಸ್ಥಾನವನ್ನು ನಾಶ ಮಾಡ್ಲಿಕ್ಕೆ ಏನು ಆ ಪರಕೀಯರು ಬರ್ತಿದ್ರಲ್ಲ, ವ್ಯಾಸ ತತ್ವಜ್ಞ ತೀರ್ಥರು ಗೊತ್ತಾಯ್ತಂತೆ, ಗೋಪಾಲದಾಸರು ವಾಕ್ಯ ಸತ್ಯ ಮಾಡ್ಬೇಕು ಅಂತ ಒಂದು ಪತ್ರ ತಗೊಂಡು, ತುಂಗಭದ್ರಾ ನದಿಯಲ್ಲಿ ನೀರೇ ಇಲ್ಲ, ಒಂದು ಹನಿ ನೀರಿಲ್ಲ, ಒಂದು ಪತ್ರ ಬರೆದು ಬಿಟ್ಟು ಆ ಓಲೆಗರಿಯನ್ನ
ನದಿಗೆ ಎಸೆದರೆ ಇದ್ದಕ್ಕಿದ್ದಾಗ ಪ್ರವಾಹ ಬಂದಂತೆ. ಆ ಪರಕೀಯರೆಲ್ಲ ನದಿ ದಾಟಿ ಬರ್ತಿದ್ದವ್ರು ಕೊಚ್ಕೊಂಡು ಹೊಟ್ಟೋದ್ರಂತೆ. ಇವ್ರು ಓಲೆಗರಿ ಬರ್ತಿದ್ರಲ್ಲ, ಅದು ಆ ರಾಜನಿಗೆ ಸಿಕ್ತಂತೆ, ಗದ್ವಾಲ ರಾಜನ್ಗೆ. ನದಿ ಇದ್ದಕ್ಕಿದ್ದಾಗ ಪ್ರವಾಹ ಬಂದು ಅಷ್ಟು ಜನ ಕೊಟ್ಕೊಂಡು ಹೋದ್ರು ಆರಾಮಾಗಿರುವುದು. ನೋಡಿದ್ರ ಇವರ ವಾಕ್ಯವನ್ನ ಹೇಗೆ ಸತ್ಯ ಮಾಡಿದ ಪರಮಾತ್ಮ. ಈ ರೀತಿ ಆಯ್ತು. ಗದ್ವಾಲದ ರಾಜನಿಗೆ ಆಶ್ಚರ್ಯ ಆಯ್ತು, ಬಾಗಣ್ಣನಿಗೆ ಇಂಥ ಸಾಮರ್ಥ್ಯ ಇದೆಯಾ, ಆರಾಮಾಗಿರು ಅಂದಿದ್ದು ಇಷ್ಟೆಲ್ಲ ನಡೆಸ್ಕೊಡ್ತಾ ಅಂತ ಹೇಳಿ ಬಂದು ಇವ್ರ ಮುಂದೆ ಶರಣಾದ. ಈ ವಿಚಾರ ಆದವಾನಿಯ ನವಾಬನಿಗೆ ತಿಳಿತು. ಆ ಬಾಗಣ್ಣನ್ ಹೇಗಾದ್ರೂ ಮಾಡಿ ಆ ಗದ್ವಾಲ ಸಂಸ್ಥಾನದಿಂದ ಆದವಾನಿ ಕರ್ಕೊಂಡ್ ಬರ್ಬೇಕು, ಅವ್ರು ನಮ್ಮೊಟ್ಟಿಗಿದ್ರೆ ನಾವು ಕ್ಷೇಮ ಅಂದ್ರು. ಹಾಗೆ ತಾನೇ ನಾವು ಮಾಡೋದು. ಯಾರು ಒಬ್ರು ಸಿಕ್ಕಿದ್ರೆ ಅವ್ರ ಹತ್ರಕ್ಕೆ ಹೋಗೋದ್ ಬೇಡ, ನಮ್ಮ ಹತ್ರಕ್ಕೆ ಇರ್ಲಿ ಅಂತ. ಪುರಂದರದಾಸ್ ಹೀಗೆ ಆಯ್ತಂತೆ. ಯಾಯಿವಾರ ಮಾಡ್ತಾ ಇದ್ದಾರೆ. ಯಾಯಿವಾರ ಮಾಡೋ ಕಾಲಕ್ಕೆ ಜೋಳಿಗೆಯಲ್ಲಿ ಏನೋ ಹಾಕ್ಬೇಕು, ಸಾಲಿಗ್ರಾಮ ಹಾಕ್ಬಿಟ್ಟು. ಸರಿ, ಇವ್ರು ನೋಡ್ಕೊಂಡಿಲ್ಲ. ಮನೆಗೆ ಬಂದ್ರು, ನೋಡ್ತಾರೆ ಸಾಲಿಗ್ರಾಮ. ಆ ಸಾಲಿಗ್ರಾಮ ಮಾತಾಡ್ತಾ ಇದೆಯಂತೆ. ಆ ಸಾಲಿಗ್ರಾಮದಿಂದ ಕೃಷ್ಣ ರೂಪ ಹೊರಗೆ ಬಂತಂತೆ. ಇದೇ ತರ ಗೋಪಾಲಕೃಷ್ಣ ಹೊರಗಡೆ ಬಂದಂತೆ. ಪುರಂದರದಾಸ್ ಹೇಳಿದ್ರು, ಕೃಷ್ಣ ನಮ್ಮ ಮನೆಗೆ ಬಂದಿದ್ಯಾ, ಯಾರ ಮನೆಗೂ ಹೋಗ್ಬಾರ್ದು, ಹೋಗಬೇಡ ಒಬ್ಬರ ಮನೆಗೆ ರಂಗಯ್ಯ, ನಾ ಬೇಡಿಕೊಂಬೆ ಶ್ರೀ ಪಾಂಡುರಂಗ, ನಾ ಬೇಡಿಕೊಂಬೆ. ಕೃಷ್ಣ ಅಂದ, ಬೇರೆಯವ್ರ ಮನೇಲಿ ಪಂಚಭಕ್ಷ ನೈವೇದ್ಯ, ನೀನೇನ್ ಹೇಳ್ತೀಯಪ್ಪ ಪುರಂದರ ಅಂತ ಕೇಳಿದ್ರು. ತಂಬಿಗೆ ನೊರೆ ಹಾಲು ಸಕ್ಕರೆ ತಂದೀನಿ, ಉಂಡು ಮಂಚದ ಮೇಲೆ ಮಲಗೋರಂಗಯ್ಯ, ಹೋಗಬೇಡ ಒಬ್ಬರ ಮನೆಗೆ. ಸಾಮರ್ಥ್ಯ ಇದೆಯೇನ್ರಿ? ನಿಜ ನಾವು ಭಕ್ತಿ ಮಾಡ್ತಿದೀವ? ದೇವ್ರ ಮುಂದೆ ಕೂತಿ ಈಗ ಹೇಳ್ತೀವ, ದೇವ್ರ ಪೆಟ್ಟಿಗೆ ತೆಗೆದಿಡ್ತೀವಿ, ಸ್ವಾಮಿ ಇಷ್ಟಕ್ಕೆ ಮುಗ್ದೋಯ್ತಲ್ಲಪ್ಪ ನಿನ್ನ ನೋಡೋದು, ಇಷ್ಟೇನಲ್ಲಪ್ಪ ನನ್ನ ಯೋಗ್ಯತೆ, ಮತ್ತೆ ಯಾವಾಗ ದರ್ಶನ ಮಾಡ್ತೀವಿ ಅನ್ನೋ ಕುತೂಹಲ ಇಲ್ಲ. ಊಟಕ್ಕೆ ಲೇಟ್ ಆಯ್ತು ಅಂತ ಅರ್ಜೆಂಟಾಗಿ ಮುಚ್ಚಿರ್ತೀವಿ ವರ್ತ. ಇಷ್ಟೇ ನಮ್ ಭಕ್ತಿ, ಇಷ್ಟೇ ನಮ್ ಭಕ್ತಿ. ಟೀಕಾರಾಯರು ಎಂತ ಮಾತು ಹೇಳಿದಾರೆ ಗೊತ್ತಾ? ಗಂಗಾ ನದಿ ಅನ್ನೋದು ಶ್ರೀಮದ್ ಆಚಾರ್ಯರ ಜ್ಞಾನ ಪ್ರವಾಹ ಅಂತೆ. ಅದರ ಪಕ್ಕದಲ್ಲಿ ಆ ಮೋರಿ ಇದೆಯಲ್ಲ, ನೀರು, ಅದು ನಂದು ಅಂತ ಟೀಕಾರಾಯರು ಹೇಳ್ತಾರೆ. ಅಂದ್ರೆ ಅವರ ಅಷ್ಟು ವಿನಯ, ಅವರು ಅಷ್ಟಿದೆ ಅಂತ ಅನ್ನುವಾಗ ನಾವು ಭಕ್ತಿ ಮಾಡ್ಲಿಕ್ಕೆ ಸಾಧ್ಯನಾ? ಆಡಂಬರ ಮಾಡ್ಬೋದು ಅಷ್ಟೇನೆ, ಇನ್ನೊಬ್ರು ತೋರಿಸ್ಕೋಬಹುದು ಅಷ್ಟೇನೆ. ಆ ಭಕ್ತಿ ಅನ್ನೋದು ಇನ್ನೊಬ್ರು ಮುಂದೆ ಹುಟ್ಟೋದಲ್ಲ. ನಮಗೂ ಪರಮಾತ್ಮನು ಇಬ್ರು ಮಧ್ಯದಲ್ಲಿ ಗುರುಗಳು, ಇಷ್ಟು ಮೂವರ ಸಂಬಂಧ ಬಿಟ್ರೆ ನಾಲ್ಕನೇ ವ್ಯಕ್ತಿಗಲ್ಲ ಅವಕಾಶವೇ ಇಲ್ಲ. ಹಾಗಾಯ್ತು. ಸರಿ, ಆ ಆದವಾನಿಗೆ ಹೊರಡೋಣ ಅಂತ ತಯಾರು ಮಾಡ್ಕೊಂಡ್ರು. ಅವ್ರ ಅಮ್ಮ ಅಂದ್ರು, ಗದ್ವಾಲದಲ್ಲೇ ಚೆನ್ನಾಗಿದೆ, ಸಂಕಾಪುರದಲ್ಲಿ ಮನೆ ಕಟ್ಸ್ಕೊಡ್ತೀನಿ ಅಂತ ಹೇಳಿದವನು ಉತ್ತನೂರಿನಲ್ಲಿ ಜಾಗ ಕೊಟ್ಟ ಗದ್ವಾಲದ ರಾಜ. ನಾವಿಲ್ಲೇ ಇದ್ದು ಬಿಡೋಣ. ಇಲ್ಲ ಅಮ್ಮ ಬೇಡ, ಆದವಾನಿಯ ನವಾಬ ಕರೀತಾ ಇದ್ದಾನೆ, ಹೋಗೋಣ. ಹಾಗೆ ಆಯ್ತು. ಆದವಾನಿಗೆ ಬಂದ್ರು. ಆದವಾನಿಯಲ್ಲಿ ಬೆಟ್ಟದ ಮೇಲ್ಗಡೆ ರಣಮಂಡಲ ಆಂಜನೇಯ ಅಂತಿದ್ದಾನೆ. ಆ ಸನ್ನಿಧಾನದಲ್ಲಿದ್ರು. ಅದು ಜನಮೇಜಯರಾಜ ಪ್ರತಿಷ್ಠಾಪನೆ ಮಾಡಿದಂತೆ. ಮತ್ತೆ ವ್ಯಾಸರಾಜರು ಪುನರ್ ಪ್ರತಿಷ್ಠಾಪನೆ ಮಾಡಿದ್ರು ಅಂತ ಹೇಳ್ತಾರೆ. ಅದು ಸ್ವಯಂ ವ್ಯಕ್ತ ಹನುಮಂತ ದೇವರು ಬೆಟ್ಟದ ಮೇಲಿದೆ. ಹೆಸರು ಕೇಳಿದ್ರೆ ಭಯ ಆಗುತ್ತೆ, ರಣಮಂಡಲ ಅಂತ. ಅಲ್ಲಿಗೆ ಹೋದ್ರು, ಅಲ್ಲೇ ಇದ್ರು. ಅದ್ ನೋಡಿದ್ರೆ ಬೆಟ್ಟದ ಮೇಲೆ. ಅಮ್ಮ ಅಂದ್ರು, ಬೆಟ್ಟದ ಮೇಲೆ ಬೇಡಪ್ಪ, ಇಲ್ಲಿ ವಾಸ ಮಾಡ್ಲಿಕ್ಕೆ ಕಷ್ಟ, ಬೇರೆ ಕಡೆ ಎಲ್ಲಾದ್ರೂ ವಾಸ್ತವ್ಯವನ್ನು ನೋಡೋಣ ಅಂದಾಗ ಆ ಬೆಟ್ಟದ ಬುಡದಲ್ಲೇ ಇದ್ದವನು ಮಂಗರಾಯ. ಆ ಮಂಗರಾಯ ಅದು ಎಷ್ಟು ಪ್ರಾಚೀನವೋ ಗೊತ್ತಿಲ್ಲ, ಅದನ್ನು ವ್ಯಾಸರಾಜ ಮತ್ತೆ ಪುನರ್ ಪ್ರತಿಷ್ಠಾಪನೆ ಮಾಡಿದ್ದು. ಎದುರು ಮುಖದ ಪರ್ವತವನ್ನು ಹಿಡಿದಂತ ಆಂಜನೇಯ. ಬಹಳ ಅಪರೂಪ ಅಂದ್ರೆ ಬಹಳ ಅಪರೂಪ. ಅಲ್ಲಿ ಕೂತ್ರು. ಅಲ್ಲಿ ಒಂದು 4-6 ಜನ ಬರ್ತಾ ಇದ್ರು. ಅದು ಊರಿಂದ ಹೊರಗಡೆ. ಇದು ಯಾವುದು ಕೂಡ ಕಾಲ್ಪನಿಕ ಕಥೆ ಅಲ್ಲ. ನೀವ್ ಇವತ್ತು ಪ್ರತ್ಯಕ್ಷ ಹೋದ್ರೆ ಇದನ್ನೆಲ್ಲ ಕಾಣ್ಬೋದು. ಊರಿಂದ ಹೊರಗಡೆನೆ ಇದೆ ಮಂಗರಾಯನ ದೇವಸ್ಥಾನ, ಊರಿಂದ ಬಹಳ ದೂರ. ಅಲ್ಲಿಗೆ ಹೋದ್ರು. ಅಲ್ಲಿ ಜ್ಯೋತಿಷ್ಯಾಲಯ ಪ್ರಾರಂಭ ಆಯಿತು. ಆದವಾನಿಯ ನವಾಬನಿಗೆ ಏನೇನೋ ಹೇಳಿದ್ರು ವಿಚಾರ, ಅವನಿಗೇನು ಹಿಡಿಸ್ಲಿಲ್ಲ. ಇವ್ರು ಹೇಳಿದ್ದೇನು ಹಿಡಿಸ್ಲಿಲ್ಲ. ಯಾಕಂದ್ರೆ ಆ ನವಾಬನಿಗೆ ವಿರುದ್ಧವಾಗಿ ಗೋಪಾಲದಾಸರ ವಾಕ್ಯಗಳಿತ್ತು. ಅಲ್ಲಿಗೆ ಆ ನವಾಬನ ದಿವಾನ್ರೊಬ್ಬರಿದ್ರು. ಆ ದಿವಾನ್ರು ಮತ್ತೆ ವಿಜಯರಾಯರು ಇಬ್ರು ಸ್ನೇಹಿತರು. ಅವ್ರು ಹೇಳಿದ್ರು, ವಿಜಯರಾಯರು ನೀವು ಆದವಾನಿಯಲ್ಲೇ ಇದ್ದೀರಿ. ವಿಜಯರಾಯರು ಅಲ್ಲೇನೆ, ಆದವಾನಿಯಲ್ಲೇನೆ ಜಮ್ಮು ಮಸೀದಿ ಇದೆ. ಆ ಜಮ್ಮು ಮಸೀದಿ ಇವತ್ತಿಗೂ ಇದೆ. ಆ ಮಸೀದಿಯ ಹಿಂಭಾಗದಲ್ಲೇ ವಿಜಯರಾಯರ ಮನೆ ಇತ್ತು. ಅಲ್ಲಿ ವಿಜಯರಾಯರ ಅಶ್ವತ್ಥ ವೃಕ್ಷವನ್ನು ನೆಟ್ಟಿದ್ದಾರೆ, ಇವತ್ತಿಗೂ ಇದೆ. ಅಲ್ಲಿ ವಾಸ್ತವ್ಯವನ್ನು ವಿಜಯರಾಯರು ನೋಡಿದ್ರು. ಯಾರೋ ಹೇಳಿದ್ರಂತೆ,
ವಿಜಯದಾಸರೇ, ನಿಮ್ಗೆಲ್ಲ ಇಷ್ಟೊಂದು ಕಷ್ಟ ಕಷ್ಟ ಅಂತ ಹೇಳ್ತಿದ್ರಲ್ಲ, ನಿಮ್ ಕಷ್ಟ ಪರಿಹಾರ ಮಾಡ್ಲಿಕ್ಕೆ ಒಬ್ರು ಜ್ಯೋತಿಷಿಗಳ ಹತ್ರ ಹೋಗೋಣ ಆದವರು. ಶಬ್ಬಾಸ್ ಅಂದ್ರು ವಿಜಯರಾಯರು. ನನ್ನ ಕಷ್ಟಕ್ಕೆ ಪರಿಹಾರ ಮಾಡ್ಲಿಕ್ಕೆ ಒಬ್ಬ ಬಂದಿದಾನ, ಸರಿ ಆಯ್ತು ಬನ್ನಿ ಹೋಗಿ ನೋಡೋಣ. ವಿಜಯರಾಯರು ಹೋಗಿ ನೋಡ್ತಾರೆ, 100 ಜನ ಸೇರಿಬಿಟ್ಟಿದ್ದಾರೆ ಮಂಗರಾಯನ ದೇವಸ್ಥಾನದ ಹತ್ರ. ಇದೇ ವಿಜಯರಾಯರು ಹಿಂದೆ ಬಂದಾಗ ಇಲ್ಲಿ ನೊಣ ಹೊಡೆಯೋರಿಲ್ಲ, ಇವತ್ತು 100 ಜನ ಸೇರಿದ್ದಾರೆ. ಅದಕ್ಕೆ ನಾವು ಹೇಳ್ತೀವಲ್ಲ, ಜನ ಮರಳೋ ಜಾತ್ರೆ ಮರಳೋ ಅಂತ. ಹಾಗಾಯ್ತು. ಎಲ್ಲರೂ ಬಂದಾಗ ಅವ್ರ ಮುಖ ನೋಡಿದ ತಕ್ಷಣ ಹೇಳ್ತಿದ್ದಂತ ಬಾಗಣ್ಣ ವಿಜಯರಾಯರು ನಿಂತಿದ ತಕ್ಷಣ ಮಂಕ ಆಗ್ಬಿಟ್ರ. ಏನು ಒಳಿದೇ ಇಲ್ಲ. 2-3 ಸರಿ ನೋಡಿದ್ರು, ಗಾಯತ್ರಿ ಮಂತ್ರ ಜಪಿಸ್ಬಿಟ್ಟು ನೋಡಿದ್ರು, ಏನ್ ನೋಡಿದ್ರು ಎಚ್ಚರ ಆಗ್ತಾ ಇಲ್ಲ. ವಿಜಯರಾಯರು ಅಂದ್ರಂತೆ, ನಿನ್ನ ಅಂಗಡಿ ಮುಚ್ಚಿ ನನ್ನ ಅಂಗಡಿಗೆ ಬಾ ಅಂದ್ರೆ. ಯಾಕೆ ಸ್ವಾಮಿ ಅಂದ್ರು. ನೀನೇನು 3 ಕಾಲದ್ದು ಹೇಳೋದು, ನಾನು ನಿನ್ 7 ಕಾಲದ್ದು ಹೇಳಲ್ಲ ಅಂದ್ರು. ಬಾಯಿ ಮುಚ್ಕೊಂಡು, ಓಹೋ ಇನ್ನ ಇವ್ರ ಮುಂದೆ ನಂದೇನು ನಡೆಯಲ್ಲ, ಇವರೇ ನನ್ನ ಸ್ವರೂಪೋದ್ಧಾರಕ ಗುರುಗಳು ಅಂತ ಚಿಂತನೆ ಮಾಡಿದ್ರು. ಏನು ಯೋಚನೆ ಮಾಡಲಿಲ್ಲ. ಇಲ್ಲಿವರೆಗೂ ಒಂದು ಟೊಂಗೆ ಹಿಡಿದಿದ್ಯಾ, ಒಂದು ಕೈಯಲ್ಲಿ ಹಿಡಿದಿದ್ಯಾ ಗಾಯತ್ರಿ ಮಂತ್ರ, ಇನ್ನೊಂದು ಕೈಯಲ್ಲಿ ಅಂಕಿತವೆಂಬ ಬಿಂಬಮೂರ್ತಿಯನ್ನು ಹಿಡಿ ಅಂತ ತೋರಿಸಿದ್ರು. ಸರಿ ಸ್ವಾಮಿ ಅಂತಂದ್ರು. ಆ ಕ್ಷಣದಲ್ಲೇ ಎಲ್ಲವನ್ನು ತೆರೆಸಿದ್ರು. ಅವ್ರ ಅಮ್ಮ ಅಂದ್ರು, ಇಷ್ಟು ದಿನ ಇವನು ಗುರುಗಳಿಲ್ಲ, ದಿಕ್ಕಿಲ್ಲ, ಗುರುಗಳು ಸಿಕ್ಕಿದ್ರಲ್ಲ, ಅವ್ರು ಹೇಳ್ದಂಗೆ ನಡೀಲಿ ಅಂತಂದ್ರು. ಅದಾಗಿ ಮಾರನೇ ದಿನ ಅವರಿಗೆ ಗೋಪಾಲ ವಿಠಲ ಅಂತ ಅಂಕಿತ ಆಯ್ತು. ಅಂಕಿತ ಅಂದ್ರೆ ಏನು? ನಾವು ದಾಸರ ಆರಾಧನೆ ಮಾಡಿದ್ವಿ. ಅಂಕಿತ ಅಂದ್ರೆ ಏನು ತಿಳಿದಿವ? ಏನ್ ಅಂಕಿತ ಅಂದ್ರೆ? ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ ಅಂತ ಇಷ್ಟು ದೊಡ್ಡ ಹೆಸರಿತ್ತು, ಅದನ್ನ ಹಾಕೊಳಕ್ ಆಗ್ತಿರ್ಲಿಲ್ಲ, ಕುವೆಂಪು ಅಂತ ಮಾಡ್ಕೊಂಡ್ರು. ಓಹ್ ಅದೇನ ಅಂಕಿತ ನಾಮ? ಅಥವಾ ದರಾ ಬೇಂದ್ರೆ, ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಅಂತಿತ್ತು, ಅವರು ಅಂಬಿಕಾತನೇ ದತ್ತ ಅಂತ ಅಂಕಿತ ನಾಮವನ್ನು ಇಟ್ಕೊಂಡ್ರು. ಅದೇ ತರ ಹರಿದಾಸರು ಏನು ಅಂಕಿತ ಅಂದ್ರೆ ಏನು? ಅದಕ್ಕೆ ಯಾರೋ ವ್ಯಾಖ್ಯಾನ ಮಾಡೋದು, ನಮ್ಮನ್ನ ಗುರುತಿಸ್ಕೊಳ್ಳಿಕ್ಕೆ ಇರ್ತಕ್ಕಂಥ ಒಂದು ನಾಮಧೇಯ. ಅಂದ್ರೆ ಗೋಪಾಲ ವಿಠಲ ಅಂದ್ರೆ ಓ ಇದು ಗೋಪಾಲದಾಸರದು ಅಂತ ಹೇಳ್ತೀವಲ್ಲ, ಹಾಗೆ ಅದಕ್ಕೋಸ್ಕರ ಗೋಪಾಲ ವಿಠಲ. ಹಂಗಂದ್ರೆ ಅಂಕಿತ ಅಂದ್ರೆ ಏನು ಕೇಳಿದ್ರು. ಗೋಪಾಲದಾಸರು ಪ್ರಶ್ನೆ ಮಾಡಿದ್ರು, ಏನ್ ಸ್ವಾಮಿ ಅಂಕಿತ ಅಂದ್ರೆ? ವಿಜಯರಾಯ ನುಡಿತಾರೆ, ಹಲವು ಜನ್ಮದೋಳು ಹಲವ ಬೋಧರ ಚಲವ ಮತವನ್ನು ಹೊಂದಿ ಬರುತ್ತಲಿ, ಹಲದರಾನುಜನನ್ನು ಪೂಜಿಸಿ ಹಲವು ಜನ್ಮದಲ್ಲಿ, ಹಲವು ಜನ್ಮದ ಧ್ಯಾನ ಜಪ ತಪ ಹಲವು ಜನ್ಮದ ಪುಣ್ಯ ರಾಶಿಯು ಮಿಡಿತವಾಗುತ್ತ ಫಲಿಸಿದಲ್ಲದೆ ದೊರೆಯದಂಕಿತವು. ಅವ್ರಂದ್ರು, ಉಪನಿಷತ್ ತೆಗೆದು ನೋಡು, ಚಾಂದೋಗ್ಯ ಉಪನಿಷತ್ ಹೇಳತ್ತೆ ಸ್ವರೂಪದ ಬಗ್ಗೆ ಹೇಳುವಾಗ ಏನಪ್ಪಾ ಅಂತಂದ್ರೆ 1112 ಉತ್ತಮ ಮನುಷ್ಯ ಜನ್ಮ ಬರುತ್ತದೆ. ಎಷ್ಟೋ 1112 ಉತ್ತಮ ಮನುಷ್ಯ ಜನ್ಮ. ಉತ್ತಮ ಮನುಷ್ಯ ಜನ್ಮದಲ್ಲಿ ಉತ್ತಮ ಜನ್ಮ ಅದು ಇದೇನೋ ಅಲ್ವೋ ನಮಗ್ ಗೊತ್ತಿಲ್ಲ. ಅದ್ರ ಮುಂಚೆ ಎಷ್ಟೋ ಮನುಷ್ಯ ಜನ್ಮ 64 ಲಕ್ಷ ಯೋನಿಗಳಲ್ಲಿ ದಾಟಿ ಮನುಷ್ಯ ಜನ್ಮದಲ್ಲಿ ಸಾರ್ಥಕ ಮಾಡ್ಕೊಂಡಾಗ ಇದು ಬರುತ್ತೆ. ಅವಾಗ 3 ಭಾಗ ಮಾಡಿದ್ರೆ ಅದನ್ನ, ಒಂದು 1000 ಜನ್ಮ, 1000 ಆದ್ಮೇಲೆ 100, 100 ಆದ್ಮೇಲೆ 12 ಅಂತ. 1000 ಜನ್ಮದ ಮೊದಲನೇ ಜನ್ಮದಲ್ಲಿ ನೀತ ಗುರುಗಳು ಬರ್ತಾರಂತೆ. ನಾವ್ ಹೇಳ್ತೀವಲ್ಲ ಮದುವೆ ಆಗುವಾಗ 7 ಜನ್ಮಕ್ಕೂ ಇದೇ ಗಂಡ ಇರ್ಲಿ ಅಂತ. ಆಮೇಲೆ ಅನ್ಸುತ್ತೆ ಏನ್ ಗಂಡನಪ್ಪ, ಸಾಕಾಯ್ತು ಜನ್ಮ. ನಮ್ದೆಲ್ಲ ಅಷ್ಟೇ, ನಿಯತ ಪತಿ, ನಿಯತ ಪತ್ನಿ, ನಿಯತ ಗುರುಗಳು ಅಂತ ಇರ್ತಾರೆ. ಈ ಗಂಡ ಹೆಂಡತಿ 7 ಜನ್ಮಕ್ಕಿದ್ರೆ ಗುರುಗಳು ಅನ್ನೋರು ಇದಾರಲ್ಲ, ಗುರುಗಳು ಪರಮಾತ್ಮ ಅವರಿಬ್ಬರು ಶಾಶ್ವತನೇ. ಒಂದು ಕಣ್ಣಿಟ್ಕೊಂಡು ನಾನು ಜೀವನ ನಡೆಸ್ತೀನಿ ಅಂದ್ರೆ ಕಷ್ಟನೇ. 2 ಕಣ್ಣಿದ್ರೆ ಸುಲಭ ಅಲ್ವಾ? ಯಾವ್ದಾದ್ರು 2 ಕಣ್ಣು ಅಂತಂದ್ರೆ ಒಬ್ರು ಗುರುಗಳು, ಇನ್ನು ಗುರುಗಳ ಅಂತರ್ಯಾಮಿಯಾದ ಪರಮಾತ್ಮ. ಅವ್ರು ಹೇಳಿದ್ರು 1000 ಜನ್ಮದ ಮೊದಲನೇ ಜನ್ಮಕ್ಕೆ ಗುರುಗಳು ಸಿಗ್ತಾರೆ, ಅವತ್ತು ನಮಗೆ ಉಪದೇಶ ಮಾಡ್ತಾರೆ. ಆ 1000 ಜನ್ಮ ಕರ್ಮ ಜನ್ಮ, ಕರ್ಮವನ್ನ ಮಾಡಿ ನಮ್ಮ ಕರ್ಮವನ್ನ ಕಳ್ಕೋಬೇಕು. ಮತ್ತಿನ್100 ಜನ್ಮ, 100ನೇ ಜನ್ಮದ ಮೊದಲನೇ ಜನ್ಮಕ್ಕೆ ಮತ್ತೆ ಗುರುಗಳು ಸಿಗ್ತಾರೆ, ಅಲ್ಲಿ ಜ್ಞಾನವನ್ನು ಪಡ್ಕೋಬೇಕು. 100 ಜ್ಞಾನ ಜನ್ಮ, ಇನ್ನು 12 ಜನ್ಮ ಇದೆಯಲ್ಲ ಅದು ಸಾಧನ. ಇಲ್ಲಿ ಕರ್ಮ ಕಳೀತು, ಜ್ಞಾನ ಬಂತು. ಜ್ಞಾನ ನನ್ನಲ್ಲಿದೆ, ನನಗೆ ಗೊತ್ತು ಏಕಾದಶಿ ದಿನ ಉಪ್ಪಿಟ್ಟು ತಿನ್ನಬಾರ್ದು ಅಂತ, ಅದನ್ನ ನಾನೇ ಮಾಡ್ಕೊ ತಿನ್ನೋದು. ಮತ್ತೆ ಹೇಳ್ತೀನಿ ಪ್ರವಚನ ಮಾಡಬಾರ್ದು ಅಂತ. ಜ್ಞಾನ ಬಂತು, ಕರ್ಮ ಕಳೀತು, ಜ್ಞಾನ ಬಂತು. 12 ಉತ್ತಮ ಅನುಷ್ಠಾನ ಜನ್ಮಗಳು ಅಂತ. ಆ ಅನುಷ್ಠಾನ ಜನ್ಮದ ಮೊದಲನೇ ಜನ್ಮದಲ್ಲಿ, 12 ಜನ್ಮದ ಮೊದಲನೇ ಜನ್ಮದಲ್ಲಿ ಗುರುಗಳು ಬರಲ್ಲ, ಲಾಸ್ಟ್ ಅಲ್ಲಿ ಬರ್ತಾರೆ. 11ನೇ ಜನ್ಮಕ್ಕೆ ಉತ್ತಮ ಹೆಂಡತಿ ಸಿಗ್ತಾಳಂತೆ. ಪೂರ್ತಿ
ಸಾಧನೆ ನಡೆಯುತ್ತದೆ. 1111ನೇ ಜನ್ಮದಲ್ಲಿ ನೇರ ಹೆಂಡತಿ ಸಿಗ್ತಾಳೆ, ಎಲ್ಲ ಸಿಗುತ್ತೆ. 1112ನೇ ಜನ್ಮದಲ್ಲಿ ನೀತಿ ಗುರುಗಳು ಮತ್ತೆ ಬಂದು ಅಪರೋಕ್ಷ ಜ್ಞಾನಕ್ಕೆ ಕಾರಣೀಭೂತವಾದ ಜ್ಞಾನವನ್ನು ಕೊಡ್ತಾರೆ, ಪರಮಾತ್ಮನ ದರ್ಶನವನ್ನು ಮಾಡಿಸ್ತಾರೆ. ಅಲ್ಲೇನಾದ್ರು ಗುರುಗಳನ್ನ ಕಿಂಚಿತ್ ನಿಂದನೆ ಮಾಡಿದ್ರೆ ಮತ್ತೆ ತಗೊಂಡು ಫಸ್ಟಿಂದ ಆಗ್ತಾನೆ. ಯಾವಾಗ್ಲಿ ಆ ಗೋಪಾಲದಾಸರಿಗೆ ಆ ತುದಿಯಲ್ಲಿದ್ದಾರೆ, ಆ ಪರಮಾತ್ಮನ ಕಾಡ್ತಕ್ಕಂಥ ಅಪರೋಕ್ಷ ಜ್ಞಾನದ ಸನ್ನಿವೇಶದಲ್ಲಿದ್ದಾರೆ. ಗಟ್ಟಿಗೆ ಹಿಡಿದ್ಬಿಟ್ರು ವಿಜಯರಾಯರನ್ನು, ನಿಮ್ಮನ್ನು ಬಿಟ್ಟು ಇನ್ಯಾರೂ ಇಲ್ಲ. ಗಟ್ಟಿ ಹಿಡಿದ್ರು, ಸ್ವಾಮಿ ನೀವೇ ಉದ್ಧಾರ ಮಾಡಬೇಕು, ನನ್ನ ಸ್ವರೂಪೋದ್ಧಾರಕರು ಅಂದ್ರೆ ಗೊತ್ತಾಯ್ತಾ? ಬಾಯಿ ಮಾತು ಕಂಡವ್ರನ್ನೆಲ್ಲ ಸ್ವರೂಪೋದ್ಧಾರಕರು ಅಂತೀವಿ, ಹಾಗಾಗಲ್ಲ. ನಮ್ಮನ್ನ ಉದ್ದೇಶ ಮಾಡ್ಕೊಂಡು ಜನ್ಮ ಜನ್ಮ ಜನ್ಮಕ್ಕೆ ಬರ್ತಾರೆ, ಜನ್ಮ ಜನ್ಮಕ್ಕೆ ಬರ್ತಾರೆ. ಅಂತ ಗುರುಗಳು ಸಿಕ್ಕಿದ್ರು, ಗಟ್ಟಿಗೆ ಹಿಡಿದ್ರು ವಿಜಯರಾಯರನ್ನ. ಗೋಪಾಲ ವಿಠಲ ಅಂತ ಅಂಕಿತ ಕೊಟ್ಟರು. ಹೇಳಿದ್ರು, ಈ ಗೋಪಾಲ ವಿಠಲ ಅಂತ ಅಂಕಿತ ಸಿಕ್ತಿದ್ದಿಲ್ಲ. ಅಂಕಿತ ಅಂದ್ರೆ ಏನು? ಅದು ನಮ್ಮ ಬಿಂಬ ಮೂರ್ತಿ. ನಮಗೆ ನಮ್ಮ ಬಿಂಬ ಮೂರ್ತಿ ಗೊತ್ತಾ? ಹೇಳಿ, ನಿಮ್ ಬಿಂಬ ಮೂರ್ತಿ. ಸಡನ್ ಆಗಿ ಯಾರು ನಮ್ಮ ಹೆಸರು ಕೇಳೋದನ್ನೇ ತಬ್ಬಿಸ್ತೀವಿ. ಬಿಂಬ ಮೂರ್ತಿ ಅಂದ್ರೆ ಏನು? ಇವಾಗ ನಮ್ಮ ಹೊರಗಡೆ ಕಾಣಿಸ್ತಿದೆಯಲ್ಲ ಈ ಶರೀರ, ಚರ್ಮದೇಹ, ಇದಕ್ಕೆ ಸ್ಥೂಲ ಶರೀರ ಅಂತ ಕರೆದಿದ್ದಾರೆ. ನಮ್ಗೆ ಪ್ರತ್ಯಕ್ಷ ಕಾಣಿಸ್ತಿದೆ ತಾನೆ ಸ್ಥೂಲ ಶರೀರ, ಇದಕ್ಕೆ ಹೆಸರು, ಇದಕ್ಕೇನೋ ಒಂದು ಹೆಸರು. ಇದ್ರ ಒಳಗಡೆ ಅನಿರುದ್ಧ ಶರೀರ ಅಂತಿದೆ. ಮನಸ್ಸು ಏನೇನೋ ಮಾತಾಡ್ತಿರುತ್ತೆ, ಸ್ವಪ್ನ ಬೀಳುತ್ತಲ್ಲ, ಅದಕ್ಕೆ ಅನಿರುದ್ಧ ಶರೀರ. ಈ ಚರ್ಮ ಶರೀರ ವ್ಯಾಪಾರ ಮಾಡ್ತಿದ್ಯಾ ಸ್ವಪ್ನದ್ದು? ಅನಿರುದ್ಧ ಶರೀರ. ಅನಿರುದ್ಧ ಶರೀರದ ಒಳಗಡೆ ಇರ್ತಕ್ಕಂಥದ್ದು ಲಿಂಗ ಶರೀರ. ಆ ಲಿಂಗ ಶರೀರ ಹೇಗೆ ಉತ್ಪತ್ತಿ ಆಯಿತು ಅಂದ್ರೆ 3 ಗುಣ, ಸತ್ವ ರಜೋ ತಮೋ ಗುಣಗಳಿಂದ ಕೂಡಿ ಆ ಲಿಂಗ ಶರೀರ ಬಂತು. ಆ ಲಿಂಗ ಶರೀರಕ್ಕೆ ಅಂಟ್ಕೊಂಡಿರೋದಕ್ಕೆ ಸ್ವರೂಪ ಅಂತ ಕರೀತಾರೆ. ಹೇಗೆ ಹೇಗೆ ಹೇಳ್ತೀರಾ? ನೀವೆಲ್ಲ ತಿರುಪ್ತಿಗೆ ಹೋಗಿರ್ತೀವಿ, ಎಷ್ಟೋ ಸರಿ ನಾವು ಹೇಳಿದ್ವಿ ಈ ಚಿಂತನೆ ಮಾಡಬೇಕು. ತಿರುಪ್ತಿಗೆ ಹೋದ್ರೆ ಮೊದಲು ಇತ್ತಾಳೆ ಬಾಗಿಲಿದೆಯಲ್ಲ, ಆ ಇತ್ತಾಳೆ ಅಂದ್ರೆ ಇದೇ ಶರೀರ. ಇತ್ತಾಳೆ ಏನಾಯ್ತು? ಕಿಲಿ ಬಿಡಿತು, ಮತ್ತೆ ಹುಣಸೆ ಹಣ್ಣಾಕಿ ತೊಳೆದ ತಕ್ಷಣ ಹೊಸದಾಯ್ತು. ಇದು ಅಷ್ಟೇ, ಸಾಯತ್ತೆ ಮತ್ತೆ ಹುಟ್ಟುತ್ತೆ. ಪುನರಪಿ ಜನನಂ ಪುನರಪಿ ಮರಣಂ. ಅದರಿಂದ ಒಳಗೋಗಿ ಅಲ್ಲಿ ಬೆಳ್ಳಿ ಬಾಗಿಲಿದೆ, ಹೌದಲ್ವಾ? ತಿರುಪ್ತಿಗೆ ಹೋಗಿದೀವಲ್ವಾ, ನಿದ್ದೆ ಬಂತ? ಆ ಅನಿರುದ್ಧ ಶರೀರ ಅನ್ನೋದು ಬೆಳ್ಳಿ ಬಾಗಿಲು. ಆ ಬೆಳ್ಳಿ ಯಾವಾಗ ತುಕ್ಕಿಡಿಯತ್ತೆ ಗೊತ್ತಿಲ್ಲ. ಒಂದು ವಾರನೋ 15 ದಿನನೋ ತುಪ್ಪ ಇಟ್ಟು ಹಾಗೆ ಬಿಟ್ಬಿಡಿ, ಪಾಚಿ ಕೆಟ್ಟಿರುತ್ತೆ, ಗ್ರೀನ್ ಕಲರ್. ಅದೇ ತೊಳೆದ ತಕ್ಷಣ ಅದು ಸರಿ ಹೋಗುತ್ತೆ. ಆ ಅನಿರುದ್ಧ ಶರೀರ ಹಾಗೆ. ಆ ಅನಿರುದ್ಧ ಶರೀರ 2ರ ಮೇಲೆ ನಿಂತಿದೆ, ಒಂದು ಮನಸ್ಸು, ಇನ್ನೊಂದು ಬುದ್ಧಿ. ಅದನ್ನು ಹಿಡಿದು ಒಳಗೋದ್ರೆ ದೇವರ ಆನಂದ ನಿಲಯ. ಬಂಗಾರದ ಮಂಟಪ, ಬಂಗಾರದ ಮಂಟಪ ಹೊರಗಿದೆ, ಬಂಗಾರದ ಮಂಟಪಕ್ಕೆ ಅಂಟಿಕೊಂಡು ಗರ್ಭಗುಡಿ ಇದೆ. ಆ ಲಿಂಗ ಶರೀರಕ್ಕೂ ಸ್ವರೂಪಕ್ಕೂ ಅಂಟಿಕೊಂಡಿದೆ, ಆದ್ರೆ ಮಧ್ಯದಲ್ಲಿ ಗ್ಯಾಪ್ ಇದೆ. ನಮ್ಮ ಆ ಲಿಂಗ ಶರೀರದ ಒಳಗಡೆ ಇಡೋದು ಗುರುಗಳು ನಮ್ಮ ದೇಹವೆಂಬ ಈ ಗರ್ಭಗುಡಿಯಲ್ಲಿ ಯಾವ ದೇವರಿದ್ದಾನೆ ಅಂತ ನೋಡ್ತಾರೆ. ನಮಗ್ ಗೊತ್ತಾ ಈ ಗರ್ಭಗುಡಿ ಒಳಗಡೆ ಯಾರಿದ್ದಾರೆ? ನಾವಿನ್ನು ಈ ಗರ್ಭಗುಡಿನೇ ಅರ್ಥ ಮಾಡ್ಕೊಳ್ದಿರೋರು ಈ ಗರ್ಭಗುಡಿ ಅರ್ಥ ಮಾಡ್ಕೋತೀವ? ಅದನ್ನ ತೋರಿಸ್ಕೊಟ್ರು. ಸರಿ ಆಯ್ತು, ಇವ್ರ ಗರ್ಭಗುಡಿಯಲ್ಲಿ ಇದ್ದಂತ ದೇವರು ಯಾರು? ಗೋಪಾಲದಾಸರ ಬಿಂಬ ಏನು? ಏನು? ಗೋಪಾಲ ವಿಠಲನ? ಅಲ್ವೇ ಅಲ್ಲ, ಅವರು ಗಣಪತಿ ಅಲ್ವಾ? ಗಣಪತಿಗೆ ಅಂತರ್ಯಾಮಿ ಆದ ಪರಮಾತ್ಮ ಯಾರು? ವಿಶ್ವಂಬರ. ಮತ್ತು ವಿಶ್ವಂಬರ ವಿಠಲ ಅಂತ ಕೊಡ್ಬೇಕಿತ್ತಲ್ವಾ? ಬಿಡಿ, ಹಂಗಾದ್ರೆ ನೀವು ಇಷ್ಟೊತ್ತು ಹೇಳಿದ ಅಷ್ಟೋ ಸುಳ್ಳು ಅಂತ ಆಯ್ತು. ಅರ್ಥ ಆಗ್ತಿದೆಯಲ್ಲ? ಅದಕ್ಕೆ ಅವ್ರು ಹೇಳಿದ್ರು, ಇದನ್ನ ನೀನು ಇರೋ ತನಕ ಇದನ್ನ ನಿನ್ನ ಬಿಂಬಮೂರ್ತಿ ಯಾರು ಅಂತ 3ನೇ ವ್ಯಕ್ತಿ ಗೊತ್ತಾಗದ್ ಬೇಡ. ಅದು ಗುರುಗಳಿಗೆ ಶಿಷ್ಯರಿಗೆ ಇಬ್ಬರಿಗೆ ಮೀಸಲಾದದ್ದು. ಯಾಕೆ? ವಿಶ್ವಂಬರ ವಿಠಲ ಅಂತ ಕೊಟ್ರೆ ಆಗಿನ ಕಾಲದವ್ರು ಕೇಳಿರೋರು, ಓ ಇವನು ವಿಶ್ವಂಬರನ ಉಪಾಸನೆ ಮಾಡಿದ್ದು, ಇವನೇನು ಗಣಪತಿನ ಅಂತ ಕೇಳಿರೋರು ಅವ್ರು ಇರುವಾಗ. ನೀನ್ ಇರುವಾಗ ತೋರಿಸ್ಬೇಡ, ನೀನು ಹೋಗೋ ಕಾಲಕ್ಕೆ ಸೂಚನೆ ಕೊಟ್ಟು ಹೋಗು ಅಂತಂದ್ರು. ಅದಕ್ಕೆ ಅವ್ರ ಕಡೆ ಹಾಡು ಯಾವುದು? ಅದ್ರಲ್ಲಿ ಹೇಳ್ತಾರಲ್ಲ, 3 ಮಾಡಿದ ಬಿಂಬ ಮೂರ್ತಿ ವಿಶ್ವ ಅಂತಂದ್ರು. 3 ಗುಣಗಳಿಂದ 3 ತಾಪಗಳಿಂದ 3 ಅವಸ್ಥೆ ಇಂದ ಮುಕುಂದ 3 5ರಿಂದ 3 7ರಿಂದ 3 ದಾರಿ ಕಾಣದೆ ಮುರಾದೆ 3 ಹಿಡಿಸಿ ಮೇಲ್ 3 2 3 ಕಾಲಕ್ಕೆ ಭಕ್ತಿ 3 ಕಾಲದೊಳಿತು 3 ರೂಪನಾಗಿ 3 ಲೋಕವನ್ನೆಲ್ಲ 3 ಮಾಡಿದ ಬಿಂಬಮೂರ್ತಿ ವಿಶ್ವ. ಬಿಂಬಮೂರ್ತಿ ವಿಶ್ವ ಅವರ ಅಂತ್ಯಕಾಲದಲ್ಲಿ ತಮ್ಮ ಸ್ವರೂಪ ಚಿಂತನೆಯನ್ನ ಮಾಡಿ ಅವರು ತಮ್ಮ ದೇಹತ್ಯಾಗವನ್ನು ಮಾಡಿದ್ದಾರೆ. ಅದನ್ನ ಅವ್ರಿಗೆ ಅಂಕಿತ ಆಗೋವಾಗಲೇ ತೋರಿಸ್ಕೊಟ್ಟಿದ್ರು. ಇದನ್ನೇ ಅಪರೋಕ್ಷ ಜ್ಞಾನ ಅನ್ನೋದು. ನಮ್ಗೆ ಸಾಮಾನ್ಯ ಜ್ಞಾನ ಇಲ್ದಿರೋವಂಥವ್ರು, ನಮ್ಮಂಥವ್ರು ಅದನ್ನ ಏನು ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ?
ಯಾವಾಗ ಅಂಕಿತ ಆಯ್ತಲ್ಲ, ಅಂಕಿತ ಆಗೋದು ಪುನರ್ಜನ್ಮ. ಅವ್ರಿಗೆ ದಾಸತ್ವ ಅನ್ನೋ ಇನ್ನೊಂದು ಜನ್ಮ ಸಿಕ್ತು. ಅವ್ರಿಗೆ ಹಳೇದೆಲ್ಲ ಮರ್ತೋಯ್ತು, ಹಳೇದಷ್ಟು ಮರ್ತೋಯ್ತು. ಸರಿ, ಇಷ್ಟೆಲ್ಲ ಆಯ್ತು. ವಿಜಯರಾಯರು ಕೇಳಿದ್ರು, ಏನಪ್ಪಾ ನಾನ್ ನಿನ್ನ ಹುಡುಕೊಂಡ್ ಬಂದೆ, ನಿಮ್ ಮನೆಗೆ ಕರ್ಕೊಂಡೋಗಿ ನಮ್ಗೇನು ಔತಣ ಮಾಡಲ್ವಾ ಅಂದ್ರು. ಗುರುಗಳೇ ಬನ್ನಿ, ನಿಮಗಿಲ್ಲ ಅಂತೀನ ಅಂತ ತಕ್ಷಣ ಗದ್ವಾಲಕ್ಕೆ ಪತ್ರ ಎಲ್ಲ ಬರೆದು ಉತ್ತನೂರಿಗೆ ಸಿದ್ಧ ಮಾಡ್ಸಕ್ ಹೇಳಿದ್ರು. ಉತ್ತನೂರಿಗೆ ಬರ್ತಾರೆ ಗದ್ವಾಲದ ಮೇಲೆ. ಹಾಗಾಗಿ ಗುರುಗಳು ಬಂದಾಗ ಎಲ್ಲ ವ್ಯವಸ್ಥೆಯನ್ನ ನನ್ನ ಕಡೆಯವ್ರು ಮಾಡ್ರಿ ಅಂತ ತಮ್ಮಂದ್ರು ಗುರುಗೋಪಾಲ ವಿಠಲ್ರು, ವರದ ಗೋಪಾಲ ವಿಠಲ್ರು, ತಂದೆ ಗೋಪಾಲ ವಿಠಲ್ರು ಅಂತ 3 ಜನ ಅವ್ರಿಗೆ ಹೇಳಿ ಅವ್ರು ಪಟ್ಟಂತ ಕಳಿಸಿದ್ರು. ಅಣ್ಣನ ಮಾತನ್ನ ಒಂದು ಚೂರು ಕೂಡ ನಿರಾಕರಣೆ ಮಾಡಿಲ್ಲ. ಅಣ್ಣನ ಮಾತಿಗೆ ಚಕಾರ ಎತ್ತದೇ ಇರತಕ್ಕಂಥ ಶ್ರೇಷ್ಠ ತಮ್ಮಂದ್ರು ಗೋಪಾಲದಾಸರ ತಮ್ಮಂದ್ರು. ಅಣ್ಣನ ಸೇವೆಗಾಗಿ ತಮ್ಮ ಜೀವನವನ್ನೇ ಮುಡುಪಾಗಿಟ್ಟುಬಿಟ್ರು. ಅಂತ ತಮ್ಮಂದ್ರು ಗೋಪಾಲದಾಸರ ತಮ್ಮಂದ್ರು. ಆಕ್ಚುಲಿ ನಾವು ಗೋಪಾಲದಾಸರ ಆರಾಧನೆಗೆ ಗೋಪಾಲದಾಸರ ಚಿಂತನೆ ಮಾಡಬಾರ್ದು, ಅವ್ರ ತಮ್ಮಂದ್ರ ಚಿಂತನೆ ಮಾಡ್ಬೇಕು. ಅವಾಗ ಅವ್ರಿಗೆ ಇನ್ನೂ ಪ್ರೀತಿ. ಅವರು ಕಾಲವಾದ ಮೇಲೆ ಚರ್ಮಗೀತೆ ಅಂತ ಮಾಡಿದ್ದಾರೆ. ನಿಜ ಮನಸ್ಸಿರ್ತಕ್ಕಂಥವ್ನ ಆ ಚರ್ಮಗೀತೆ ಅಂತ ಕೇಳಿದ್ರೆ ಖಂಡಿತ ಕಣ್ಣಲ್ಲಿ ನೀರಾಗ್ತಾರೆ. ನೆಲಕ್ಕೆ ಮರಳಲ್ಲಿ ಬಿದ್ದಿ ಹೊರಳಾಡಿದ್ದಾರೆ, ಇಂಥ ಅಣ್ಣನ್ ಕಳ್ಕೊಂಬಿಟ್ಟೆ ಅಂತ. ಅಂಥವ್ರು ಗೋಪಾಲದಾಸರು. ಅಂತ ವ್ಯಕ್ತಿತ್ವ. ತಕ್ಷಣ ಕಳಿಸಿದ್ರು, ಊರಿಗೆ ಬಂದ್ರು. ಬರೋ ಕಾಲಕ್ಕೆ ಏನಾಯ್ತು, ಗೋಪಾಲದಾಸರಿಗೆ ಒಂದು ತಂಬೂರಿ, ಗೆಜ್ಜೆ, ಚಿಟಿಗೆ ಎಲ್ಲ ಕೊಟ್ಟಿದ್ರು. ಗೋಪಾಲದಾಸರು ಇನ್ನು ಹುಡುಗ, ವಿಜಯರಾಯರಿಗಿಂತ 30 ವರ್ಷ ಚಿಕ್ಕವರು, ಪಟ 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 ಅಂತ ನಡ್ಕೊಂಡ್ ಬಂದ್ರು. ಎಲ್ರು ನೋಡಿ ವಿಜಯರಾಯರು ಯಾರು, ಗೋಪಾಲದಾಸರು ಯಾರು ಗೊತ್ತಾಗ್ಲಿಲ್ಲ. ಏನ್ ಮಾಡ್ಬಿಟ್ರು, ಗೋಪಾಲದಾಸರನ್ನ ತೆಗೆದು ಪಲ್ಲಕ್ಕಿಯಲ್ಲಿ ಕೂಡಿಸಿ ಮೆರವಣಿಗೆ ಮಾಡ್ಕೊಂಡ್ ಬಂದ್ರು. ತಕ್ಷಣ ದೂರ ಹೋಯ್ತು ವಿಜಯರಾಯರಿಗೆ. ಸ್ವಾಮಿ, ನಿಮ್ ಶಿಷ್ಯ ಅಂತ ಹೊಗಳ್ಕೊಂಡ್ ಬಂದ್ರಿ, ಎಂತ ಶಿಷ್ಯ ನೋಡ್ರಿ, ನೀವ್ ಹಿಂದ್ಗಡೆ ನಡ್ಕೊಂಡ್ ಬರ್ತಾ ಇದೀರಾ, ಅವ್ನು ನೋಡಿದ್ರೆ ಪಲ್ಲಕ್ಕಿ ಏರ್ ಮುಂದಕ್ಕೆ ಹೋಗ್ತಾ ಇದ್ದಾನೆ, ಇದು ಗುರು ಶಿಷ್ಯರ ಬಾಂಧವ್ಯನ ತೂ ಅಂತ ಚಕಾರ ಹೇಳ್ತಿದ್ರಂತೆ. ಆ ವಿಜಯರಾಯರಿಗೆ ಶಿಷ್ಯ ವಾತ್ಸಲ್ಯ ನೋಡಿ. ಅವರು ನಮ್ಮ ಉತ್ಸವ ಮೂರ್ತಿ, ಮೂಲ ವಿರಾಟಕ್ಕೆ ಎಲ್ಲೂ ಉತ್ಸವ ನಡೆಯಲ್ಲ, ನಮ್ಮ ಉತ್ಸವ ಮೂರ್ತಿ ಅಲ್ವಾ, ಅದಕ್ಕೆ ಅವ್ರಿಗೆ ಉತ್ಸವ ನಡೀತಿದೆ ಅಂದ್ರೆ. ಎಂಥ ಶಿಷ್ಯ ವಾತ್ಸಲ್ಯ. ಗೋಪಾಲದಾಸರನ್ನ ನಾವು ನೀವು ಮೆರೆಸೋದಲ್ಲ, ವಿಜಯರಾಯರೇ ಮೆರೆಸ್ಬಿಟ್ಟಿದ್ದಾರೆ. ಹಾಗೆ ಆ ರೀತಿ ಆಯ್ತು. ಇಷ್ಟೆಲ್ಲ ಆಯ್ತು. ಊರಿಗೆ ಬಂದ್ರು, ಉತ್ತಮ ರೀತಿಯಲ್ಲಿ ಗುರುಗಳ ಸೇವೆ ಮಾಡಿದ್ರು. ವಿಜಯರಾಯರು, ನಾವು ನಮ್ಮ ಮುಂದಿನ ಯಾತ್ರೆಗೆ ಹೋಗ್ತೀವಿ. ಛಾಯಾ ಭಗವತಿ ಎಂತಿದ್ದಾಳೆ ಕೃಷ್ಣಾ ನದಿ ತೀರದಲ್ಲಿ, ತುಂಬಾ ವಿಶೇಷ. ಅಕ್ಷಯ ತೃತೀಯದ ಮಾತ್ರ ಅಲ್ಲಿ ದರ್ಶನ ತುಂಬಾ ಚೆನ್ನಾಗಿ. ಅಲ್ಲಿ ವಿಜಯರಾಯರು ಹೊರಟರು. ಗೋಪಾಲದಾಸರು ವ್ಯಾಸ್ತತ್ವಜ್ಞ ತೀರ್ಥರನ್ನು ನೋಡೋಣ, ಅವರನ್ನು ದರ್ಶನ ಮಾಡೋಣ ಅಂತ ಹೇಳಿ ವೇಣಿ ಸೋಂಪುರಕ್ಕೆ ಹೊರಟರು. ತುಂಗಭದ್ರಾ ನದಿ ತೀರ, ಪ್ರಶಾಂತವಾದ ವಾತಾವರಣ, 100 ಜನ ವಿದ್ಯಾರ್ಥಿಗಳು. ವ್ಯಾಸ್ತತ್ವಜ್ಞ ತೀರ್ಥರು ಷೋಡಶ ಭಾವ ನರಸಿಂಹದೇವರ ಉಪಾಸಕರು. ರಾಯರ ಮಠದಲ್ಲಿ ವಿಭುಧೇಂದ್ರ ತೀರ್ಥರು ಅಂತ ರಾಯರಿಗಿಂತ ಪೂರ್ವಿಕರು. ಶ್ರೀಪಾದರಾಜರ ವಿದ್ಯಾಗುರುಗಳು. ಶ್ರೀಪಾದರಾಜರ 2 ಗುರುಗಳು, ಒಂದು ಆಶ್ರಮ ಗುರುಗಳು ಸ್ವರ್ಣವರ್ಣ ತೀರ್ಥರು, ವಿದ್ಯಾಗುರುಗಳು ಬಂದು ವಿಭುಧೇಂದ್ರ ತೀರ್ಥರು ಅಂತ. ವಿಭುಧೇಂದ್ರ ತೀರ್ಥರು ಗುರುಗಳು ಯಾರು ಅಂತಂದ್ರೆ ವ್ಯಾಸರಾಜ ಮಠದ ಮೂಲ ಪುರುಷರಾದ ರಾಜೇಂದ್ರ ತೀರ್ಥರು. ರಾಜೇಂದ್ರ ತೀರ್ಥರ ಗುರುಗಳು ಯಾರು ಅಂದ್ರೆ ಟೀಕಾರಾಯರು. ಟೀಕಾರಾಯರ ಗುರುಗಳು ಯಾರು ಅಂದ್ರೆ ಸಾಕ್ಷಾತ್ ಮಧ್ವಾಚಾರ್ಯರು. ಅಂತ ವಿದ್ಯಾ ಸಂಬಂಧ ವ್ಯಾಸತತ್ವಜ್ಞ ತೀರ್ಥರಿಗೆ. ಅಂತ ವ್ಯಾಸತತ್ವಜ್ಞ ತೀರ್ಥರು ಅವರನ್ನು ಕಾಣಬೇಕು ಅಂತ ಗೋಪಾಲದಾಸ್ ಹೊರಟಿದ್ದಾರೆ. ಅವರು ವಿಭುಧೇಂದ್ರ ತೀರ್ಥರು ಅವರಿಗೆ ಉಪಲಬ್ಧವಾದಂತ ಷೋಡಶ ಭಾವ ಲಕ್ಷ್ಮೀ ನರಸಿಂಹದೇವರು. ಆ ನರಸಿಂಹದೇವರನ್ನು ಉಪಾಸನೆ ಮಾಡ್ತಾ ಇದ್ರು. ಆ ನರಸಿಂಹನನ್ನ ದರ್ಶನ ಮಾಡೋಣ ಅಂತ ಹೇಳಿ ಹೋದ್ರು. ಹೋಗ್ತಾರೆ. ಹೋಗೋ ಕಾಲಕ್ಕೆ ತಕ್ಷಣದಲ್ಲಿ ರಚನೆ ಮಾಡಿದಂತ ಹಾಡೆ, ಬಂದನು ಗೋವಿಂದ ಚಂದದಿ ಆನಂದ, ಸುಂದರಿಯ ಮಂದಿರಕ್ಕೆ ನಂದನ ಕಂದ, ಆನಂದನ ಕಂದ. ಆನಂದನ ಕಂದ ಬಂದ ಅಂತಂದ್ರು. ಶಿಷ್ಯರೆಲ್ಲ ಚಿಂತನೆ ಮಾಡಿದ್ರು. ಓ ಕೃಷ್ಣ ಬಂದ, ನಮ್ ಪಾಠ ಮುಗೀತು ಅಂತ ಪುಸ್ತಕ ಮುಚ್ಚಿಟ್ರು. ಭಜನೆ ಮುಗೀತು. ವ್ಯಾಸತತ್ವ ಕಣ್ಣು ಬಿಟ್ಟು ನೋಡಿದ್ರು. ಏನ್ರೋ ಎಲ್ಲ ಪುಸ್ತಕ ಮುಚ್ಚಿಟ್ಟಿದ್ದೀರಾ ಅಂದ್ರು. ಗುರುಗಳೇ, ನೀವು ಗೋಪಾಲದಾಸ ಸೇರಿದ್ರೆ ಖಂಡಿತ ಕೃಷ್ಣ ಬರ್ತಾನೆ. ಕೃಷ್ಣ ಬಂದ್ರೆ ಅವನೊಟ್ಟಿಗೆ ಆಕಳು ಬರುತ್ತೆ, ಆಕಳು ಬಂದ್ರೆ ಸಗಣಿ ಮಾಡುತ್ತೆ. ನಮ್ಮ ಪುಸ್ತಕದ ಮೇಲೆ ಎಲ್ಲಿ ಸಗಣಿ ಬೀಳುತ್ತೋ ಅಂತ ಮುಚ್ಚಿಟ್ಟಿದೀವಿ ಅಂತಂದ್ರು. ಸರಿ, ನಿಮ್ ವಿದ್ಯೆ ಎಲ್ಲ ಸಗಣಿ ಆಗ್ಲಿ ಅಂದ್ರು. ಎಲ್ಲ ಜ್ಞಾನ ನಷ್ಟ ಆಯ್ತು. ಹೀಗಾಯ್ತು. ಅದಕ್ಕೆ ದೊಡ್ಡವರ ಮುಂದೆ ನಮ್ಮ ಮಾತುಗಳನ್ನ ಆಡಬಾರ್ದು. ನಮ್ಮ ಬುದ್ಧಿವಂತಿಕೆ ಅದೇನ್ ತೋರಿಸ್ಕೊಳ್ಳೋದು ಬೇಕಾಗಿಲ್ಲ. ದೊಡ್ಡವರು ಹೆಂಗ್ ಹೇಳ್ತಾರ ಅಷ್ಟೇ. ದೊಡ್ಡವರ ಮಾತನ್ನ ಮೀರ್ಲೂಬಾರ್ದಂತೆ. ಅದಕ್ಕೆ ಗುರುಜಗನ್ನಾಥದಾಸನ ಕಡೆ ಹೇಳಿದ್ರು, ಜಗನ್ನಾಥದಾಸರಲ್ಲ, ಗುರು ಜಗನ್ನಾಥದಾಸರು ಅಂತ. ಜಗನ್ನಾಥದಾಸ ಕಾಲಾನಂತರದಲ್ಲಿ ಬಂದಂತವ್ರು. ಅವರು
ಅವರ ಹಿಂದಿನ ಜನ್ಮ ಯಾವುದು ಅಂತಂದ್ರೆ ಅಪ್ಪಣ್ಣಾಚಾರ ಆಗಿದ್ದರು ರಾಯರ ಜೊತೆಗೆ. ರಾಯರ ಶಿಷ್ಯರು ಅಪ್ಪಣ್ಣಾಚಾರ. ರಾಯರ ಅಂದ್ರಂತೆ ಅಪ್ಪಣ್ಣಾಚಾರ್ಯ ನಮ್ಮ ಉತ್ತರಾಧಿಕಾರಿಗಳು ನೀವೇ ಅಂತಂದ್ರಂತೆ. ಅದಕ್ಕೆ ಅಪ್ಪಣ್ಣಾಚಾರ ಅಂತಂತೆ, ಗುರುಗಳೇ ನೀವು ಕೂತು ಪೀಠದಲ್ಲಿ ನಾನು ಕೂಡ್ಲಿಕ್ಕೆ ಯೋಗ್ಯನ ಒಳ್ಳೆ ಆಗಲ್ಲ ಅಂತ ಹೇಳಿ ಹೊರಟು ಬಿಟ್ರಾಗ್ಲಿ. ಅದಕ್ಕೆ ಅವ್ರು ಮುಂದೆ ಹೇಳ್ತಾರೆ, ಅವತ್ ನಾನೇನಾದ್ರು ಸನ್ಯಾಸತ್ವವನ್ನು ತಗೊಂಡಿದ್ರೆ ಮತ್ತೆ ನಂಗೆ ಪುನರ್ಜನ್ಮ ಇರ್ತಾನೆ ಇರ್ಲಿಲ್ಲ. ಅದೇನಾಯ್ತು, ಅಪ್ಪಣ್ಣಾಚಾರ ಆದ್ಮೇಲೆ ಬೆನಕಪ್ಪ ಅಂತ ಹುಟ್ಟಿದ್ರು, ಬೆನಕಪ್ಪ ಆದ್ಮೇಲೆ ಶ್ರೀಧವಿಠಲರಾವ್ ಹುಟ್ಟಿ ಮತ್ತೆ ಗುರುಜಗನ್ನಾಥದಾಸರು ಹುಟ್ಟಿದ್ರು. ರಾಯರ ಮಾತನ್ನ ಒಪ್ಪದೇ ಇದ್ದಿದ್ದಕ್ಕೆ ಇಷ್ಟು ಜನ್ಮ ಬಂತಂತೆ. ಇನ್ನು ನಾವು ದೊಡ್ಡವ್ರ ಮಾತನ್ನ ಎಷ್ಟು ಸರಿ ನಿರ್ಲಕ್ಷ್ಯ ಮಾಡ್ತೀವಿ ಲೆಕ್ಕ ಇದೆಯಾ? ಮತ್ ನಮಗಿನ್ನ ಎಷ್ಟು ಜನ್ಮ ರೀ? ಈ ಜನನ ಮರಣ ಎಂಬ ಸಂಸಾರ ಯಾವತ್ತು ತಪ್ಪತ್ತೋ ಗೊತ್ತಿಲ್ಲ. ಅಷ್ಟು ಗುರುಗಳ ವಾಕ್ಯದಲ್ಲಿ ದೀಕ್ಷೆ ಗೋಪಾಲದಾಸ. ಆ ವ್ಯಾಸತ್ವದ ಮಾತಾಗಿತ್ತು. ಇಬ್ರು ಕೂತ್ರಂತೆ, ಈ ಚಿಂತನೆಯನ್ನು ಮಾಡಬೇಕು. ಇಬ್ರು ಕೂತರು, ಹೇಳಿದ್ರಂತೆ, ಕೃಷ್ಣ ಬರ್ತಾ ಇದ್ದ. ಕೃಷ್ಣ ಬಂದ್ರೆ ಬಾಲ್ಯದಲ್ಲಿ ಏನ್ ಮಾಡ್ತಿದ್ದ? ತನ್ನ ಗೋಪಾಲಕರನ್ನೆಲ್ಲ ಕರ್ಕೊಂಡ್ ಬರ್ತಿದ್ದ. ಅವನ ಒಟ್ಟಿಗೆ ಎಲ್ಲ ಆಕಳುಗಳು ಬರ್ತಾ ಇತ್ತು. ಕೃಷ್ಣ ಏನ್ ಮಾಡ್ತಿದ್ದ? ಕೊಳಲು ಊದ್ತಾ ಇದ್ದ. ಆ ಕೊಳಲು ಊದಿದ್ರೆ ಆಕಳ ಏನ್ ಮಾಡ್ತಿತ್ತು? ತಾನು ಜಗಿಯುವಂಥದ್ದು ಅದ ಸ್ವಭಾವ. ಯಾವಾಗಲೂ ಕೂಡ ಬಾಯಿ ಆಡಿಸ್ತಾನೆ ಇರುತ್ತೆ, ಮಲಗಿದ್ರು ಬಾಯಿ ಆಡಿಸ್ತಾರೆ. ಯಾಕೆಂದ್ರೆ ಅದ ಸ್ವಭಾವ ಅಂತದ್ದು. ಮನುಷ್ಯನ ಸ್ವಭಾವವನ್ನ ಬದಲಾವಣೆ ಮಾಡ್ಲಿಕ್ಕಾಗಲ್ವಂತೆ. ಅದು ತನ್ನ ಸ್ವಭಾವದ ವಿರುದ್ಧವಾಗಿ ನಡ್ಕೊತಂತೆ. ಕೃಷ್ಣ ಕೊಳಲನ್ನು ಊದ್ತಿದ್ರೆ ತಾನು ಜಿಗಿಯದೇ ನಿಲ್ಲಿಸ್ಬಿಡ್ತಂತೆ. ಯಾಕೆ ಅಂದ್ರೆ ಜಿಗಿವಾಗ ನಮ್ಗೇನಾಗುತ್ತೆ, ನಮ್ ಧ್ವನಿ ನಮ್ಗೆ ಕೇಳಿಸಲ್ಲ. ಆ ಕೃಷ್ಣನ್ ಕೊಳಲ ಧ್ವನಿ ಎಲ್ಲಿ ತಪ್ಪುತ್ತೋ ಅಂತ ತಾನು ಜಿಗಿಯದೇ ನಿಲ್ಲಿಸ್ತಿತ್ತಂತೆ. ಅಷ್ಟು ಮಾತ್ರ ಮಾಡ್ತಿರ್ಲಿಲ್ಲಂತೆ. ಕೃಷ್ಣ ಏನ್ ಮಾಡ್ತಿದ್ದ? ಬಲಗಾಲನ್ನ ಮೇಲೆತ್ತುತ್ತಾ ಇದ್ದ, ತನ್ನ ಪಾದವನ್ನು ತೋರಿಸ್ತಿದ್ದ, ಬಲಗಾಲ ಎಡಗಾಲ ಹಾಗೆ ಇಟ್ಕೊತಿದ್ದ. ಆ ಕೊಳಲನ್ನು ಊದೋ ಕಾಲಕ್ಕೆ ಗೋಪಾಲದಾಸರ ವ್ಯಾಸತ್ವದ ಚಿಂತನೆ ನೋಡ್ರಿ. ಇಂಥ ಚಿಂತನೆ ಮಾಡ್ಬೇಕ್ರಿ ನಾವು ದೇವರ ಹತ್ರ ಬಂದು. ಅವನ್ ಹಾಗೆ ಇವನ್ ಹೀಗೆ ಬರೀ ಇಷ್ಟೇ ಆಯ್ತು. ಚಾಡಿ ಹೇಳಲು ಬೇಡ ನಾಲಿಗೆ, ನಿನ್ನ ಬೇಡಿಕೊಂಬುವೆನು ನಾಲಿಗೆ. ಆದ್ರೆ ನಮ್ಗ ತಪ್ಪಲೇ ಇಲ್ಲ. ನಮ್ ನಾಲಿಗೆ ದೇವರ ಸ್ಮರಣೆ ರುಚಿಗಿಂತ ಅನ್ಯರ ಹಾಗೆ ಹೀಗೆ ಅನ್ನೋದೇ ರುಚಿ. ಪಕ್ಕ ಹೇಳ್ತೀನಿ, ಆ ತರ ಮಾಡೋರ್ಗೆ ಯಮದೇವರು ಒಂದು ಒಳ್ಳೆ ಆಸನ ಮಾಡಿಕೊಟ್ಟಿದ್ದಾರೆ. ಅದು ನಮಗ್ ಖಚಿತ ಆಗತ್ತೆ. ಅದರಲ್ಲೂ ವಿಷ್ಣು ಭಕ್ತರ ನಿಂದನೆ ಇದೆಯಲ್ಲ, ಅದು ಎಂದಿಗೂ ಕೂಡ ಏಳಿಗೆ ಆಗಲ್ಲ. ಎಂತ ಚಿಂತನೆ ಮಾಡ್ಬೇಕು? ಗೋಪಾಲದಾಸರು ಹೇಳಿದ್ರಂತೆ, ಗುರುಗಳೇ ವ್ಯಾಸತತ್ವಜ್ಞರೇ, ಆ ಕೃಷ್ಣ ಪಾದ ಎತ್ತಿದ್ನಲ್ಲ, ಏನಕ್ಕೆ ತನ್ನ ಪಾದ ತೋರಿಸ್ತಿದ್ದ? ಯಾಕೆ ಅಂತಂದ್ರೆ ಬ್ರಹ್ಮಾದಿ ದೇವತೆಗಳಿಗೆ ನೀನ್ ಪಾದ ತೋರಿಸು ಅಂತ ಹೇಳುವಾಗ ಲಕ್ಷ್ಮೀ ದೇವಿ ಅಡ್ಡ ಇರ್ತಾಳಂತೆ. ಲಕ್ಷ್ಮಿ ಏನ್ ಮಾಡ್ತಾಳೆ? ಆ ಪಾದವನ್ನು ನಾನೇ ನೋಡ್ಬೇಕು, ನನ್ನ ಬಿಟ್ಟು ಯಾರು ನೋಡಬಾರ್ದು ಅಂತಾಳಂತೆ. ಯಾಕೆ ಅಂತಂದ್ರೆ ನಾನೇ ಸಂಪೂರ್ಣವಾಗಿ ನೋಡಿಲ್ಲ, ನಾನು ಪೂರ್ಣವಾಗಿ ನೋಡಿದ್ಮೇಲೆ ಇನ್ನೊಬ್ರು ನೋಡ್ಲಿ ಅಂತ ಅವಳಿಗೆ ಆಸೆ. ಅದಕ್ಕೆ ಜಗನ್ನಾಥದಾಸರು ಅಂದ್ರು, ಏನು ಧನ್ಯರು ಬ್ರಹ್ಮಗುರು ಬಹುಮಾನ ನೀಡುವರು ಈ ಪರಿಯದಿ. ರಮಾನಿವಾಸನ ವಿಮಲ ಲಾವಣ್ಯಾತಿಶಯಗಳನ್ನು ಸಾನುರಾಗದೆ ನೋಡಿ ಸುಖಿಪರು. ಅವರು ಬ್ರಹ್ಮಾದಿ ದೇವತೆಗಳು ಪರಮಾತ್ಮನ ಪಾದ ಮುಟ್ಟಕ್ಕೆ ಆಗಿಲ್ಲ. ಆದ್ರೆ ಪ್ರಹ್ಲಾದ ರಾಜ ಏನ್ ಮಾಡಿದ್ರು? ಪ್ರಹ್ಲಾದ ರಾಜರು ನರಸಿಂಹದೇವರು ಮುಂದೆ ಕೂತಿದ್ದಾರೆ. ಕೇಳಿದ್ರು, ಪ್ರಹ್ಲಾದ ರಾಜರೇ ಏನ್ ಬೇಕು ವರ? ಪ್ರಹ್ಲಾದ ರಾಜರು ಅಂದಂತೆ, ಒಳ್ಳೆ ಬಾರ್ಡರ್ದು ರೇಷ್ಮೆ ಪಂಚ ಉಟ್ಕೊಂಡ್ ಬಂದಿದೆ, ಸ್ವಲ್ಪ ಮೇಲ್ ಮಾಡ್ಕೊ ಅಂದ್ರು. ಇದೇನು ಹೀಗೆ ಕೇಳ್ತಿದ್ದಾನಲ್ಲ ಅಂದ್ರೆ ಗಟ್ಟಿಗೆ ಆ ಪರಮಾತ್ಮನ ಪಾದ ಹಿಡಿದು ಬಿಟ್ರ. ನರಸಿಂಹದೇವರು ಏನ್ ಮಾಡಿದ್ರು? ಸಿಂಹದ ಮುಖ ಅಲ್ವಾ, ನಾಲಿಗೆ ತೆಗೆದ್ರು, ಮೈ ಪೂರ್ತಿ ಸವರಿದ್ರು. ಪ್ರಹ್ಲಾದರಾದ್ರು ಮೈ ಪೂರ್ತಿ ಎಂಜಲು, ಕತ್ತಿ ತರ ಇದೆ. ನರಸಿಂಹದೇವರ ನಾಲಿಗೆ ಕತ್ತಿ ಅಂತ ಇದೆ, ಮೈಯೆಲ್ಲ ಸವರಿದ್ದಾರೆ ಪ್ರಹ್ಲಾದರಾಜ್ಗೆ. ಪ್ರಹ್ಲಾದ, ನನ್ನ ಪಾದ ಮುಟ್ದಕ್ ಭಯ ಆಗ್ಲಿಲ್ವಾ? ಅಂದ ಪ್ರಹ್ಲಾದ. ಮತ್ತೆ ನನ್ನ ನಾಲಿಗೆ ಈ ಘೋರವಾದ ರೂಪ ನಿಂಗೆ ಭಯ ಇಲ್ವಾ? ಏನ್ ಭಯ ಸ್ವಾಮಿ, ಮಕ್ಕಳು ಮಾಡ್ತಾರಲ್ಲ ಚೇಷ್ಟೆ ಹಾಗಿದೆ ಅಂತಂದ್ರು. ಕುಟಿಲ ದ್ವೇಷದವ ನೀನಲ್ಲ, ನಿನ್ನಾರ್ಭಟ ಕಂಜಿದರು ಸೂರರೆಲ್ಲ, ನರ ನಟನೆ ತೋರಿದ್ಯೋ ಲಕ್ಷ್ಮೀನಲ್ಲ. ನರ ನಟನೆ ಅಂದ್ರು, ಮನುಷ್ಯರು ನಾಟಕ ಮಾಡ್ತಾರಲ್ಲ ಅಂತ ನಾಟಕ ನಿಂದು. ನಿನ್ನಲ್ಲಿಂತ ಘೋರ ರೂಪ ಇದೆ, ನೀನ್ ಶಾಂತಮೂರ್ತಿ ಸ್ವಾಮಿ, ಹಂಗಂದ್ರೆ ನಿನ್ಗೆ ಯಾವ್ದಕ್ಕೂ ಭಯ ಇಲ್ವಾ ಅಂದ್ರು. ಒಂದಕ್ಕೆ ಭಯ ಇದೆ ಅಂತ ಪ್ರಹ್ಲಾದ. ಯಾವ ಭಯ? ಈ ಜನನ ಮರಣ ಎಂಬ ಈ ಸಂಸಾರ ಬಂಧನ ಇದೆಯಲ್ಲ, ಇದು ತುಂಬಾ ದೊಡ್ಡ ಭಯ ಇದೆ ಅಂತ. ಮತ್ತೆ ಅದಕ್ಕೆ ಏನ್ ಪರಿಹಾರ? ನಿನ್ ಪಾದ ಸ್ವಾಮಿ, ಅದಕ್ಕೆ ಗಟ್ಟಿ ಹಿಡಿದೆ ಅಂತಂದ್ರು. ಶಬಾಷ್ ಅಂದ್ರು ನರಸಿಂಹದೇವರು. ಅದು ರೀ ಭಕ್ತಿ. ಹೀಗಾಯ್ತು, ಇಷ್ಟೆಲ್ಲ ಚಿಂತನೆ ಮಾಡಿದ್ರು. ಅಂತ ಪಾದವನ್ನ ಬ್ರಹ್ಮಾದಿ ದೇವತೆಗಳು ಮುಟ್ಟಕ್ಕಾಗ್ತಿಲ್ಲ, ಪ್ರಹ್ಲಾದರಾದ್ರು ಮುಟ್ಟಿದ್ರು.
ಅದಕ್ಕೆ ಅಲ್ಲಿ ಹೇಳಿದ್ರು ಅನೇಕ ದೇವತೆಗಳು, ಬ್ರಹ್ಮಾದಿ ದೇವತೆಗಳು ಆ ಲಕ್ಷ್ಮೀ ದೇವಿಗೆ ಹೆದರ್ಕೊಂಡು ಪರಮಾತ್ಮನ ಪಾದ ಮುಟ್ಟಕ್ಕಾಗ್ಲಿಲ್ವಂತೆ. ಅಲ್ಲಿ ಆಕಳುಗಳಾಗ ಬಂದು ಆ ಪರಮಾತ್ಮ ಪಾದ ತೋರಿಸಿದ್ನಲ್ಲ, ಅಲ್ಲಿ ಜೇನುತುಪ್ಪ ಸುರಿಯುತ್ತಿತ್ತಂತೆ. ಆಕಳ ಏನ್ ಮಾಡ್ತಂತೆ, ಕೃಷ್ಣನ ಹತ್ರ ಬಂದು ನಾಲಿಗೆ ತೆಗೆದು ಆ ಪಾದ ಸವರ್ತಾ ಇತ್ತು. ಅಂತ ಪಾದ ನಮ್ಮ ಸ್ವಾಮಿ. ಇಂಥ ಚಿಂತನೆಗಳು ನಮ್ಮಲ್ಲಿ ನಡಿಬೇಕು. ಅದು ಭಕ್ತಿಗೆ ಕಾರಣ ಆಗುತ್ತೆ. ಅಲ್ಲಿ ಇನ್ನೊಂದು ಪ್ರಶ್ನೆ ಬಂತು. ಸುಧಾಮ ಹೇಳ್ತಾನೆ ಎಲ್ಲೋ ಒಂದ್ ಕಡೆ ಸಂದರ್ಭ, ಸಮಯ ಹೆಚ್ಚಾಗುತ್ತೆ. ಕೃಷ್ಣ ಕೊಳಲು ಊದ್ತಾ ಇದ್ದ ಅಲ್ವಾ? ಕೃಷ್ಣ ಕೊಳಲು ಊದುವಾಗ ಏನಾಯ್ತು, ಒನಕೆ ಇರುತ್ತೆ ಮನೇಲಿ. ಆ ಒನಕೆ ಯಾವ ಕಾಲದ್ದೋ ನಮಗೆ ಗೊತ್ತಿರಲ್ಲ. ಯಾಕೆಂದ್ರೆ ಯಾವ ಮರವು ಅದು ನಮಗ್ ಗೊತ್ತಿರುತ್ತೆ. ನಮ್ಮ ಮನೇಲಿ ಇರೋ ಒನಕೆ ಇದೇ ಮರದ್ದು, ಇದೇ ಜಾಗದಲ್ಲಿ ಇತ್ತು ಅಂತ ನಾವು ಹೇಳ್ತೀವಿ, ನಮ್ಗೆ ಗೊತ್ತಿಲ್ಲ ಯಾವ ಕಾಲದ್ದೋ ಮರ. ಆ ಕೃಷ್ಣ ಕೊಳಲನ್ನು ಊದಿದ್ರೆ ಒನಕೆ ಚಿಗುರ್ತಿತ್ತಂತೆ. ಸತ್ತಂತ ಮರಗಳು, ಗಿಡಗಳು ಎಲ್ಲ ಚಿಗುರ್ತಿತ್ತಂತೆ. ಅದಕ್ಕೆ ಪ್ರಶ್ನೆ ಮಾಡಿದ್ರಂತೆ, ಕೃಷ್ಣನ್ ಕೊಳಲು ಯಾವ್ದ್ರದ್ದು ಕೃಷ್ಣನ್ ಕೊಳಲು ಬೀದ್ರದು, ಅದು ಚಿಗುರ್ಲಿಲ್ವಾ? ಓ, ಹಾಗಾದ್ರೆ ಇಷ್ಟೊತ್ತು ಹೇಳಿದ್ದು ಬರೀ ಬೊಗಳೆ ಆಯ್ತು. ಎಲ್ಲ ಚಿಗುರ್ತಂತೆ, ಕೃಷ್ಣನ್ ಕೊಳಲೇ ಚಿಗುರ್ಲಿಲ್ವಂತೆ. ಏನ್ ಮಾಡೋದು? ಹರಿದಾಸರ ಚಿಂತನೆ ಏನ್ ಗೊತ್ತಾ? ಹರಿದಾಸರು ಹೇಳಿದ್ರು, ಕೃಷ್ಣನ್ ಕೈಗೆ ಹೋದ್ಮೇಲೆ ಅದು ಪುನರ್ಜನ್ಮ ಇಲ್ಲ, ಮೋಕ್ಷವೇ, ಅದಕ್ಕೆ ಚಿಗಿರ್ಲಿಲ್ಲ ಅಂತ. ಇಂಥ ಚಿಂತನೆ ವ್ಯಾಸತತ್ವಜ್ಞರದು ಗೋಪಾಲದಾಸರು. ಈ ಚಿಂತನೆ ಮಾಡ್ತಾ ಕೂತ್ ಬಿಟ್ಟಿದ್ದಾರೆ. ತಡ ಆಗೋಯ್ತು ವ್ಯಾಸತತ್ವಜ್ಞರಿಗೆ. ಅವ್ರಿಗೆ ರಾತ್ರಿ ಆನ್ನಿಕ ಮಾಡ್ಬೇಕು, ತಡ ಆಗೋಯ್ತು. ನೋಡ್ತಾರೆ ಸೂರ್ಯ ಅಸ್ತಂಗತನಾಗಿದ್ದಾನೆ, ನಮ್ಮ ಆನ್ನಿಕ ಮಾಡ್ಬೇಕಲ್ಲಪ್ಪ ಅಂತ ಚಿಂತನೆ ಮಾಡಿದ್ರು. ಗೋಪಾಲದಾಸರು, ಹೌದು ನಾನು ಸಂಧ್ಯಾ ವಂದನೆ ಮಾಡ್ಬೇಕು ಅಂದ್ರು. ಮತ್ತೆ ಆಗ್ಲೇ 11 ಗಂಟೆ ಆಗೋಗಿದೆ, ಇನ್ನೇನ್ ಸಂಧ್ಯಾ ವಂದನೆ ಮಾಡೋದು, ಇನ್ನೇನ್ ಆನಿಕ ಮಾಡೋದು? ಸ್ವಾಮಿಗಳೇ ಎಲ್ಲಿ ಸೂರ್ಯ ಅಸ್ತ ಆಗಿದ್ದಾನೆ, ನೋಡ್ ಕಟ್ಲಾಗಿ ಎಲ್ಲ ಊಟ ಮಾಡಿ ಮಲಗಿದ್ದಾರೆ. ಇಲ್ಲ ಸ್ವಾಮಿ ಬನ್ನಿ ಅಂತ ಆ ಸ್ವಾಮಿಗಳ ಕೋಣೆಯಲ್ಲಿ ಕಿಟಕಿಯಲ್ಲಿ ಸೂರ್ಯನನ್ನು ತೋರಿಸ್ತಾರೆ ಗೋಪಾಲದಾಸರು. ಅದಕ್ಕೆ ಆಗ ಹೇಳಿದ್ದೆ ಏನು, ಅಪಮೃತ್ಯುವನು ತರಿದೆ, ಎನ್ನೊಳಗಿದ್ದ ಅಪರಾಧಗಳ ಮರೆದೆ, ಚಪಲ ಚಿತ್ತನಿಗೊಲಿದು ನಿಪುಣ ಮತಿಯ ನಿತ್ತು. ಮುಂದೆ ನಿಪುಣನೆಂದೆನಿಸಿದೆ ತಪಸ್ಸಿಗಳಿಂದಲಿ. ನಿಪುಣನೆಂದೆನಿಸಿದೆ. ಯಾರು ನಿಪುಣ ಅಂದ್ರು? ವ್ಯಾಸತತ್ವಜ್ಞ ತೀರ್ಥರು, ತಪಸ್ಸಿಗಳಲ್ವ ಅವರು ಶಭಾಷ್ ಅಂದಂತೆ ಗೋಪಾಲದಾಸರಿಗೆ. ಇಂಥ ಕತ್ತಲ್ಲಿ ಸೂರ್ಯನನ್ನು ತೋರಿಸಿ ಆನಿಕ ಮಾಡು ಅಂತ ಹೇಳಿದ್ರಲ್ಲ, ಅದು ದೀಕ್ಷೆ. ನಿಪುಣ ಅಂತಂದ್ರಂತೆ ಗೋಪಾಲದಾಸರು. ನಿಪುಣನೆಂದೆನಿಸಿದೆ ತಪಸ್ಸಿಗಳಿಂದಲಿ, ಕೃಪಣ ವತ್ಸಲ ನಿಮ್ಮ ಕರುಣೆಗೆ ಉಪಮೆಗಾಣನೆ. ಸ್ವಾಮಿ ನಿಮ್ ಕರುಣೆನ ಅಳಿಲಿಕ್ಕಾಗತ್ತಾ? ಸಮುದ್ರದಲ್ಲಿ ಎಷ್ಟು ಲೀಟರ್ ನೀರಿದೆ ಹೇಳ್ತೀರಾ? ಒಂದು 10 ಲೀಟರ್ ಹೆಚ್ಚು ಕಮ್ಮಿ ಆಗ್ಲಿ ಪರವಾಗಿಲ್ಲ, ಸಮುದ್ರದಲ್ಲಿ ಎಷ್ಟು ಲೀಟರ್ ನೀರಿದೆ ಹೇಳ್ರಿ ಯಾರಾದ್ರೂ? ಸಮುದ್ರದಲ್ಲಿ ಎಷ್ಟು ಲೀಟರ್ ನೀರಿದೆ? ಸಮುದ್ರದಲ್ಲಿ ಎಷ್ಟು ಲೀಟರ್ ನೀರಿದೆ ಅಂತ ಅಳಿಲಿಕ್ಕಾಗಲ್ವೋ? ಈ ಮಹಾನುಭಾವರ ಕರುಣೆ ಎಷ್ಟಿದೆ ಅಂತ ಅಳಿಲಿಕ್ಕಾಗಲ್ಲ. ಅಂತ ಕರುಣಾ ಸಮುದ್ರರು ಗೋಪಾಲದಾಸರು. ಆ ರೀತಿಯಲ್ಲಿ ಅನುಗ್ರಹ ಮಾಡಿದ್ರು. ಅನುಗ್ರಹ ಆಯ್ತು, ಶಿಷ್ಯರಿಗೆಲ್ಲ ಉದ್ಧಾರ ಮಾಡಿ ಮುಂದಕ್ಕೆ ಹೊರಟರು. ಮುಂದಿನ ಜೀವನ ಏನು ಅಂತಂದ್ರೆ, ಸಾಲ ಮಾಡಲಿ ಬೇಡ, ಸಾಲದೆಂದನೆ ಬೇಡ, ನಾಳೆ ಹೇಗೆಂಬ ಚಿಂತೆ ಬೇಡ. ಅವ್ರ ಅಮ್ಮ ಏನ್ ಮಾಡ್ತಿದ್ರು, ಏನೇ ಬಂದ್ರು ಕೂಡ ತಗೊಂಡೋಗಿ ಬಚ್ಚಿಡೋದು, ಅದನ್ನೆಲ್ಲ ಸಂಗ್ರಹ ಮಾಡೋದು. ಯಾಕೆಂದ್ರೆ ಕಷ್ಟಪಟ್ಟವ್ರಲ್ವಾ, ಕಷ್ಟಪಟ್ಟವ್ರು ಗೊತ್ತಿರುತ್ತೆ. ಅದಕ್ಕೆ ದೊಡ್ಡವ್ರು ಹೇಳ್ತಾರೆ, ನಿನಗೇನು ಗೊತ್ತು ಕಷ್ಟ. ನಾವು ಬರಗಾಲ ಬಂದ ಕಾಲಕ್ಕೆ ಎಲ್ಲೋ ಅಕ್ಕಿ ಸಿಗುತ್ತೆ ಅಂದ್ರೆ ಮರೆ ಮಾಚ್ಕೊಂಡು ಅಕ್ಕಿ ತಂದು ಅಕ್ಕಿ ತಿಂದ್ರೆ ಕಷ್ಟ ಪಡ್ತಿದ್ವಿ, ರಾಗಿ ಅಂಬ್ಲಿ ಕುಡಿದು ಬೆಳೆದಿದ್ವಿ. ಇವತ್ತು ನಿಮ್ಗೆ ಏನಪ್ಪ ಸುಲಭ, ಅಕ್ಕಿ ಸಿಗುತ್ತೆ ಮಾಡ್ತೀರಾ. ಆ ಕಷ್ಟಪಟ್ಟವ್ರಿಗೆ ಆ ನೋವು ಗೊತ್ತಲ್ಲ, ಆ ತಾಯಿ ಕಷ್ಟಪಟ್ಟಿದ್ಲು. ಗೋಪಾಲದಾಸ್ ಹೇಳ್ತಿದ್ರು, ಅಮ್ಮ ನಾಳೆಗೆ ಅಂತ ಎತ್ತಿಡಬೇಡಮ್ಮ, ಎತ್ತಿಡಬೇಡ. ಆದ್ರೂ ತೆಗೆದಿಟ್ಟಿದ್ಲು. ಮಾರನೇ ದಿನ ತೆಗೆದು ನೋಡಿದ್ರೆ ಅದಷ್ಟು ಹುಳ ಆಗ್ಬಿಟ್ಟಿರೋದಂತೆ. ಅವತ್ತು ಅನ್ಕೊಂಡ್ರಂತೆ, ಬಾಗಣ್ಣನ ಮಾತು ಯಾವಾಗಲೂ ಸತ್ಯ, ನಾಳೆ ಚಿಂತನೆ ಬೇಡ ಅಂತ ಬಿಟ್ಬಿಟ್ಲ. ಸರಿ, ಈ ರೀತಿ ಆಯ್ತು. ಅಷ್ಟು ಸದೃಢವಾಗಿ ಜೀವನವನ್ನು ನಡೆಸೋದು, ನಾಳೆ ಎಂಬ ಚಿಂತೆಯನ್ನು ಬಿಟ್ಟು ಗೋಪಾಲದಾಸ ಎಲ್ಲ ಕಡೆ ಯಾತ್ರೆಗೆ ಹೋಗ್ಬೇಕು, ಎಲ್ಲ ಕಡೆ ನಡಿಬೇಕು. ಗೋಪಾಲದಾಸರಿಗೆ ಇನ್ನೊಬ್ರು ಸ್ನೇಹಿತರಿದ್ರು, ತಿಮ್ಮಣ್ಣದಾಸರು ಅಂತ. ಆದವಾನಿಯ ತಿಮ್ಮಣ್ಣ. ಆ ತಿಮ್ಮಣ್ಣ ಆದವಾನಿಯ ನವಾಬನಾದ. ಮುಂದೆ ನವಾಬನ ದಿವಾನ್ರಾದ್ರು. ನಾನಾ ವಿಧವಾದ ಕಷ್ಟ ಕಾರ್ಪಣ್ಯವನ್ನು ಅನುಭವಿಸಿದ್ರು. ಆ ರಾಜ ಆ ತಿಮ್ಮಣ್ಣನ ಮಗನನ್ನ ತನ್ನ ಮಗಳಿಗೆ ಮದುವೆ ಮಾಡಿಸ್ಬಿಟ್ಟ. ನವಾಬ ಅಂದ್ರೆ ಸಾಬ್ರವನು.
ಆ ಕಾಲಕ್ಕೆ ಇಂಟರ್ ಕ್ಯಾಸ್ಟ್ ಮ್ಯಾರೇಜ್ ಆಯ್ತು, ತುಂಬಾ ನೋವಾಯ್ತು ಮನಸ್ಸಿಗೆ. ಬಂದು ಗೋಪಾಲದಾಸರಿಗೆ ಹೇಳ್ಕೊಂಡ್ರು, ಬಾಗಣ್ಣ ನನ್ನ ಮಗನ ಪರಿಸ್ಥಿತಿ ಹೀಗಾಯ್ತು, ನನ್ನ ಮಗಳ ಮದುವೆ ಮಾಡ್ತಿದ್ದೆ, ಬೆಂಕಿ ಹಚ್ಚಿಬಿಟ್ಟ ರಾಜ, ಆ ಮಗಳ ಮದುವೆನೂ ನಿಂತೋಯ್ತು, ಇಂಥ ಹೀನಾಯ ಸ್ಥಿತಿಯಲ್ಲಿ ನಾನು ಇದ್ದೀನಿ, ನಂಗೆ ಒಂದೇ ಒಂದು ಉಪಾಯ, ನೀನ್ ನನಗೆ ಅನುಗ್ರಹ ಮಾಡು ಅಂತಂದ್ರು. ಬಾಗಣ್ಣ ಅಂದ್ರು, ನಾನು ನಿನಗೆ ಅನುಗ್ರಹ ಮಾಡೋಷ್ಟು ದೊಡ್ಡವನಲ್ಲ, ನಿನಗೆ ಅನುಗ್ರಹ ಮಾಡ್ಬೇಕು ಅಂದ್ರೆ ನನ್ನ ಗುರುಗಳೇ ಅನುಗ್ರಹ ಮಾಡ್ಬೇಕು. ಯಾರು ನಿನ್ನ ಗುರುಗಳು? ವಿಜಯರಾಯರು. ಅಷ್ಟೊತ್ತಾಗ್ಲಿ ಅವ್ರು ಕೇಳಿದ್ರು ವಿಜಯರಾಯರು ಅಂತ. ಆ ವಿಜಯರಾಯರ ಅನುಗ್ರಹ ನನಗೆ ಆಗಬೇಕು, ಅವ್ರ ದರ್ಶನ ಮಾಡಿಸು ಅಂದ್ರು. ಸರಿ ಆಯ್ತು, ದರ್ಶನ ಮಾಡಿಸ್ತೀನಿ. ಇವತ್ತು ಆದ್ವಾನಿಯ ಮಂಗರಾಯನ ದೇವಸ್ಥಾನದಲ್ಲಿ ಗುರುಗಳು ನಾನು ಸಾಯಂಕಾಲ ಭೇಟಿ ಆಗ್ತೀವಿ. ಆದ್ರೆ ಗುರುಗಳಿಗೆ ನೀನ್ ಬರೋ ವಿಚಾರ ಹೇಳಿಲ್ಲ, ನಾನು ಗುರುಗಳನ್ನ ಕೇಳದೆ ಏನೂ ಮಾಡಲ್ಲ, ಹಾಗಾಗಿ ನೀನ್ ಬಂದ್ರು ಕೂಡ ದೂರದಲ್ಲಿ ವಿಜಯರಾಯರ ದರ್ಶನ ಮಾಡು. ಆಯ್ತು ಅಂದ. ನಮ್ ವಿಜಯ ಪ್ರಭುಗಳನ್ನ ದರ್ಶನ ಮಾಡ್ಬೇಕು, ಒಂದ್ ಕಿಟಕಿ ಇದೆ, ಆ ಕಿಟಕಿಲಿ ನೋಡ್ಬಿಟ್ಟು ಹೊಟ್ಟೋಗ್ತೀನಿ ಅಂದ್ರು. ಗೋಪಾಲದಾಸರು ವಿಜಯರಾಯರು ಮಂಗರಾಯನ ಗುಡಿಯಲ್ಲಿ ಸೇರಿದ್ರು, ಮಾತಾಡ್ತಾ ಇದ್ದಾರೆ. ವಿಜಯರಾಯರು ಗೊತ್ತು, ಇಲ್ಲಿ ಹುಡ್ಕೊಂಡ್ ಬಂದಿರೋ ಜೀವ ನನಗೆ ಮೀಸಲಾದ ಜೀವ ಅಂತ. ಹಿಂದೆ ತಿರುಗಿ ನೋಡಿದ್ರು, ಲೇ ಪಂಗನಾಮ ಬಾರೋ ಇಲ್ಲಿ ಅಂದ್ರು. ಇದ್ಯಾಕೆ ಪಂಗನಾಮ ಅಂತ ಕರಿತಿದ್ರು ನನ್ನ, ನಾನೇನ್ ಪಂಗನಾಮ ಇಟ್ಕೊಳಲ್ವಲ್ಲ ಅಂದ್ರು. ಬಂದ್ರು, ಕಾಲಿಗೆ ನಮಸ್ಕಾರ ಮಾಡಿದ್ರು. ಪಂಗನಾಮ ಅಂದಿದ್ದು ಅರ್ಥ ಆಯ್ತಾ ಅಂದ್ರು. ತಕ್ಷಣಕ್ಕೆ ಅರ್ಥ ಆಯ್ತು. ಏನದು ಅರ್ಥ ಅಂತಂದ್ರೆ, ಹಿಂದೆ ಅವರೇ ವೈಕುಂಠದಾಸರು ಬೇಲೂರಲ್ಲಿ ಅವ್ರ ಅಯ್ಯಂಗಾರು ಪಂಗನಾಮ ಇಡ್ತಿದ್ರು. ಹಿಂದೆ ಇವನೇ ಪಂಗನಾಮ ತಿಮ್ಮಣ್ಣ, ಅದಕ್ಕೆ ಇಲ್ಲಿಗೆ ಬಂದಿದ್ದಾನೆ ಹುಡುಕೊಂಡು ಅಂದ್ರು. ಏನಕ್ಕೆ ಬಂದೆ ಅಂದ್ರು. ಸ್ವಾಮಿ ನಿಮ್ಮ ಅನುಗ್ರಹ ಭಿಕ್ಷೆ ನನಗೆ ಬೇಕು. ಏನಾಗಿದೆಯೋ ನಿನಗೆ? ಚೆನ್ನಾಗೇ ಇದೆಯಲ್ಲೋ, ಮಂತ್ರ ಸಿದ್ಧ ಕಣೋ ನೀನು ಅಂತ ಹೊಗಳ್ಬಿಟ್ರು. ದೊಡ್ಡವ್ರ ಹತ್ರ ಹೊಗಳಿಸ್ಕೊಳ್ಳೋಕ್ಕಿಂತ ತೆಗಳಿಸ್ಕೊಳ್ಳೋದೇ ಉತ್ತಮ. ಅವ್ರು ಹೊಗಳ್ತಿದ್ರೆ ಅದ್ರ ಒಳಗಡೆ ಏನೋ ಇದೆ ಅಂತ ಅರ್ಥ. ದೊಡ್ಡವ್ರ ಹತ್ರ ಬಯಸ್ಕೊಳ್ಳೋದೇ ಉತ್ತಮ. ಇವ್ರು ಹೊಗಳ್ತಿದ್ದಾರೆ ಅಂದ್ರೆ ಏನೋ ಇದೆ ಅಂತಂದ್ರು. ಸ್ವಾಮಿ ನಿಮ್ಮನ್ನ ಪರಿಪಾಲನೆ ಮಾಡ್ಕೊಂಡ್ ಬರ್ತೀನಿ, ಬೇಡ ನೀನ್ ದೊಡ್ಡ ಸ್ಥಾನದಲ್ಲಿರೋ ನೀನ್ ಹೋಗು ಅಂದ್ಬಿಟ್ರು ವಿಜಯರಾಯರು. ಆದ್ರೆ ಅವ್ರು ಬಿಡ್ಲಿಲ್ಲ. ಗೋಪಾಲದಾಸರು ಅಂದ್ರು, ಗುರುಗಳು ಏನೇ ಹೇಳಲಿ, ಗುರುಗಳು ಏನಕ್ಕೆ ಹೇಳ್ತಿದ್ದಾರೆ ಅಂತಂದ್ರೆ, ನಾವು ಮಾಡ್ತೀವಲ್ಲ, ದೊಡ್ಡವರೇನೋ ಬೈದಿದ ತಕ್ಷಣ ಅವರನ್ನು ತಿರಸ್ಕಾರ ಮಾಡ್ತೀವಲ್ಲ, ಅವರನ್ನು ಪರೀಕ್ಷೆ ಮಾಡೋದು. ಶಿಷ್ಯನನ್ನ ಬಂದಿದ ತಕ್ಷಣ ಪಾಠ ಹೇಳೋದಲ್ಲ, ಅವನ ಯೋಗ್ಯತೆಯನ್ನು ನೋಡ್ಬೇಕು, ಹಾಗೆ ಅವ್ರ ಯೋಗ್ಯತೆಯನ್ನ ಜಗತ್ತಿಗೆ ತೋರಿಸ್ಬೇಕು ಅಂತ ಹೇಳಿ ವಿಜಯರಾಯರು ಅವ್ರ ಪಾಡಿಗೆ ಅವರು ನಡ್ಕೊಂಡು ಹೋಗ್ತಿದ್ರೆ, ಈತ ತಿಮ್ಮಣ್ಣ ಅವರನ್ನು ಪರಿಪಾಲನೆ ಮಾಡ್ಕೊಂಡ್ ಬಂದ. ವಿಜಯರಾಯರು ಮಲಗಿದ್ರೆ ಅವ್ರ ಪಾದದ ಹತ್ರ ಬಂದು ಮಲಗಿದ. ವಿಜಯರಾಯರ ಪಾದಧೂಳು ಎಷ್ಟು ಜನಕ್ಕೆ ಸಿಗುತ್ತೆ ಹೇಳಿ? ನಮಗ್ ಬೇಕು ಅಂದ್ರೆ ಸಿಗುತ್ತಾ? ವಿಜಯರಾಯರ ಅವತ್ತೇನಾದ್ರು ಯಾವ್ದಾದ್ರು ಪಾದಧೂಳು ಮೇಲೆ ನಡ್ಕೊಂಡು ಹೋಗಿದ್ರೆ ಇವತ್ತು ಅದು ಬಿಸ್ನೆಸ್ ಬಂದ್ಬಿಟ್ಟಿರೋದು. ಇದು ವಿಜಯರಾಯರ ಪಾದಧೂಳು, ಇಷ್ಟು ರೇಟು ಅಂತ. ವಿಜಯರಾಯರು ಅದನ್ನ ಮಾಡ್ಲಿಲ್ಲ. ವಿಜಯರಾಯರು ಹೇಳಿದ್ರು, ನನ್ನ ಪದವನ್ನ ಹಿಡೀರಿ, ಅದು ನನ್ನ ಪಾದ ಹಿಡ್ದಾಗೆ ಅಂತಂದ್ರು. ಹಾಗಾಯ್ತು, ಬಂದು ಪಾದದ ಹತ್ರ ಮಲಗಿದ್ರು. ವಿಜಯರಾಯರು ಕೇರೆ ಮಾಡ್ಲಿಲ್ಲ. ಮಾರನೇ ದಿನ ವಿಜಯರಾಯರು ಎದ್ರು, ಸ್ನಾನ ಮಾಡಬೇಕು. ಹಾಗೆಲ್ಲ ಶೌಚಾಲಯ, ಬಚ್ಚಲು ಮನೆ ಅಂತ ಇರಲಿಲ್ಲ ಸ್ನಾನಕ್ಕೆ, ಬಾವಿಯಲ್ಲೇ ಸ್ನಾನ ಮಾಡ್ಬೇಕಲ್ಲ. ಬಾವಿ ಕಟ್ಟೆ ಹತ್ರ ಹೋದ್ರು. ಬಾವಿ ಕಟ್ಟೆ ಪಕ್ಕದಲ್ಲೇನೆ ಒಂದು ಅರಳಿ ಮರ. ಇವ್ರು ಏನೇನು ಸ್ನಾನ ಮಾಡ್ತಾರೋ ಆ ನೀರು ಹೋಗಿ ಅಲ್ಲಿ ನಿಲ್ಲದು. ಅದಕ್ಕೆ ಮರಕ್ಕೆ ಹೋಗಿ ಆ ನೀರು ತಾಕಬಾರ್ದು ಅನ್ನೋದಕ್ಕೋಸ್ಕರ ಒಂದು ಗುಂಡಿ ಮಾಡಿದ್ರು. ಆ ಗುಂಡಿಲೆಲ್ಲ ಹೋಗಿ ನಿಲ್ಲದು. ಮೊದಲು ವಿಜಯರಾಯರೇ ಸ್ನಾನ ಮಾಡೋದು. ಸ್ನಾನ ಮಾಡಿದ ನೀರೆಲ್ಲ ಅಲ್ಲೋಗಿ ಶೇಖರಣೆ ಆಯ್ತು. ಈ ತಿಮ್ಮಣ್ಣ ಏನು ಮಾಡ್ದ, ನನಗೆ ಆ ಬಾವಿ ನೀರಿಗಿಂತ ಶುದ್ಧವಾದ ನೀರು ವಿಜಯರಾಯರಿಗೆ ಸೋಕಿದ ನೀರು ಅಂತ ಹೇಳಿ ಆ ಕೆಸರಲ್ಲಿ ಮುಳುಗ್ಬಿಟ್ಟ. ವಿಜಯರಾಯರು ನೋಡಿದ್ರು, ಇದೇನಪ್ಪ, ಇದ್ಯಾರು ಈ ವ್ಯಕ್ತಿ, ಯಾರು ನಾನ್ ಸ್ನಾನ ಮಾಡಿದ ನೀರಲ್ಲಿ ಇವನು ಮುಳುಗ್ತಿದ್ದಾನಲ್ಲ ಅಂತ ನೋಡಿದ್ರು. ತಿಮ್ಮಣ್ಣ ಬಾಯಿಲಿ ಅಂತ ಕರೆದ್ರು. ವಿಜಯರಾಯರು ತಾವೇ ಒಂದು ಕೊಡ ನೀರು ಸೇದಿ ಅವನಿಗೆ ಹಾಕಿದ್ರು. ಎಂತ ಪುಣ್ಯವಂತ ರೀ! ವಿಜಯರಾಯರ ಕರುಣಾಮೃತವನ್ನ ಉಂಡಂತ ಮಹಾನುಭಾವರವರು ವೇಣುಗೋಪಾಲದಾಸರು. ಅವರೇ ವೇಣುಗೋಪಾಲ ಅಂತ ಕೊಟ್ರು. ಯಾಕಂದ್ರೆ ಗೋಪಾಲದಾಸ ಅಂತ ನೀನು ಪ್ರಖ್ಯಾತನಾಗುವಂತ ವೇಣುಗೋಪಾಲ ಅಂತ ಅವ್ರಿಗೆ ಅಂಕಿತವನ್ನು ಕೊಟ್ರು. ಇಷ್ಟು ಬಂದು ವಿಜಯರಾಯರ ಕಾಲಿಡಿದ್ರು. ಅವ್ರಂದ್ರು, ಫಸ್ಟ್ ಹೇಳಿದ್ರು ವಿಜಯರಾಯರಿಗೆ ನಮಸ್ಕಾರ ಹೇಳಲೇ ಇಲ್ಲ. ಇದಕ್ಕೆಲ್ಲ ನಿಮ್ಮಂತ ಗುರುಗಳು ಸಿಕ್ಕ ಕಾರಣ ಈ ಬಾಗಣ್ಣ. ಆ ಬಾಗಣ್ಣನ ಋಣವನ್ನ ಜನ್ಮದಲ್ಲಿ ತೀರ್ಸಕ್ಕಾಗಲ್ಲ ಅಂದ್ರು. ಗಟ್ಟಿ ಹಿಡಿದ್ರು. ಅಂಕಿತ ಕೊಡ್ಲಿಲ್ಲ ತಕ್ಷಣಕ್ಕೆ. ನಾವು ತಿರುಪ್ತಿಗೆ ಹೊರಟಿದೀವಿ, ಬರ್ತೀರಾ ಅಂದ್ರು. ನೀವು ಬರ್ತೀನಿ ಸ್ವಾಮಿ ಅಂತಂದ್ರು. ಬಾಗಣ್ಣನು ಬರ್ತಾನೆ, ಬಾಗಣ್ಣನ ಹಿಂದೆ ಬಾ ಅಂತಂದ್ರು. ದೊಡ್ಡವನ್ನ ಮುಟ್ಟಬೇಕಂದ್ರೆ ಅವ್ರ ಶಿಷ್ಯರಿಂದಲೇ ಹಿಡಿಬೇಕು. ತಿರುಪ್ತಿ ಯಾತ್ರೆಗೆ ಹೊರಟರು. ಅಷ್ಟೊತ್ತಾಗ್ಲೇ ವಿಜಯರಾಯರಿಗೆ ಎಲ್ಲ ಘಟನೆ ಆಗೋಗಿದೆ. ಯಾವುದು? ಅವನ್ ದರ್ಶನ ಕೊಡದೆ ಅದೆಲ್ಲ ಆಗೋಗಿದೆ. ಏನು, ನಿನ್ನ ದರ್ಶನಕ್ಕೆ ಬಂದವನಲ್ಲವೋ, ಎಲ್ಲ ಮುಗ್ದೋಗಿದೆ. ಅದನ್ನ ಹೇಳಿದ್ರಂತೆ ವಿಜಯರಾಯರು. ತಿರುಪ್ತಿಗೆ ಹೋಗಿದ್ದೆ ಬಾಗಣ್ಣ, ಏನ್ ಆನಂದ ಅಂತೀಯ? ದೇವರ ದರ್ಶನವೇ ಆಗ್ಲಿಲ್ಲ. ಸ್ವಾಮಿ, ದೇವರ ದರ್ಶನ ಆಗದೇ ಇರೋದು ಆನಂದನ? ಅದಲ್ಲಪ್ಪ ಆನಂದ. ಅವನ್ ದರ್ಶನ ಕೊಡ್ಲಿಲ್ಲ, ನಾವು ಮುಂದೆ ಬರೋ ತನಕ ಅವನ ರಥ ಮುಂದೆನೆ ಬರ್ಲಿಲ್ಲ, ಅಷ್ಟು ಭಕ್ತವತ್ಸಲ ಅಂದ್ರು. ಕರೆಕ್ಟು. ಭೃಗು ಋಷಿಗಳು ಬರ್ದೇ ಇದ್ದಿದ್ರೆ ಶ್ರೀನಿವಾಸ ಯಾಕೆ ಬರ್ತಿದ್ದ? ಅದಕ್ಕೆ ಅವ್ರಿಗೋಸ್ಕರ ವೇಟ್ ಮಾಡ್ದ ಅಲ್ವಾ?
ಭೃಗು ಋಷಿಗಳು ಬಂದು ಒದ್ದಿದೆ ಇದ್ದಿದ್ರೆ ಎಲ್ಲವರ ಒಂದು ಶ್ರೀನಿವಾಸ. ಹೀಗಾಯ್ತು. ಅದಕ್ಕೆ ಅಲ್ಲಿ ಬರ್ಲೇ ಇಲ್ಲ. ಆಮೇಲೆ ನಾವು ಕರೆದ್ವಿ, ಹತ್ತಾವತಾರದ ಹರಿಯೇ ಘನಸಿರಿಯೇ ನಾನು ಮತ್ತೊಬ್ಬರನ್ನು, ಹೀಗೆ ಕರೆಯೇ ಸ್ವಾಮಿ. ನಿನ್ನಂತವನ್ನ, ನೀನ್ ಸರ್ವೋತ್ತಮ ಅಂತ ನಿನ್ನ ಬಿಟ್ಟು ಇನ್ಯಾರನ್ನೂ ಕರೆಯಲ್ಲ. ನಾವು ಅರ್ಧ ಗಂಟೆಗೆ ಇವ್ರ ಗುರುಗಳು, ಇನ್ನು ಅರ್ಧ ಗಂಟೆಗೆ ಇನ್ನೊಬ್ರು ಗುರುಗಳು ಅಂತ ನಾವು ಹೇಳ್ತೀವಿ. ಇತ್ತೀಚೆಗಂತೂ ಈ ವಾಟ್ಸಪ್ ಅದರಲ್ಲಿ ಇದ್ರಲ್ಲಿ ಬರುತ್ತೆ, ಆ ದೇವಿಯನ್ನು ಉಪಾಸನೆ ಮಾಡಿ ಪಟ್ಟ ಅಂತ ನಿಮ್ಗೆ ಸಿದ್ಧಿ ಆಗುತ್ತೆ. ಹೌದಾ ಅಂತ ನಮಸ್ಕಾರ ಮಾಡ್ತೀವಿ. ನಮ್ ಕೃಷ್ಣ ಇರುವಾಗ ಯಾರು ಎಲ್ಲ ಗೌಣನೆ. ಪುರಂದರದಾಸರು ಏನ್ ಹೇಳ್ತಾರೆ ಗೊತ್ತಾ? ಮಾರಿಯ ಕೈಯಿಂದ ನೀರ ಹೊರಿಸುವರು, ಮಸಣಿಯ ಕೈಯಿಂದ ಕಸವ ಬಡಿಸುವರು, ಇಂಥ ಹರಿದಾಸರಿಗಿನ್ನು ಸರಿ ಉಂಟೆ ಅಂತ ಹೇಳಿದ್ರು. ಸಾಧ್ಯ ಇದೆಯಾ ನಿಮಗೆ? ಊರ್ ದೇವತೆಗಳ ಕೈಯಲ್ಲಿ ಕಸ ಬಳಸ್ತಾರಂತೆ ಹರಿದಾಸರು. ದೇವತೆಗಳಲ್ಲ, ಹರಿದಾಸರು ಅಂತ ಸಾಮರ್ಥ್ಯಯುಕ್ತರು. ಅದಕ್ಕೆ ಅಂದ್ರು, ಗುರುಗಳೇ ಇಷ್ಟು ಮಹಿಮೆ ತೋರಿಸೋದು ನಾ ತಿಮ್ಮಪ್ಪ. ಹೂನಪ್ಪ, ಇಂಥ ಮಹಿಮೆ ತೋರಿಸ್ದ ಅಂದ್ರೆ ನಿಮ್ಮೊಟ್ಟಿಗೆ ಆ ಶ್ರೀನಿವಾಸನ ನೋಡ್ಬೇಕಂಬ ಹಂಬಲ ಬಹಳ ಇತ್ತು. ಇವತ್ತದು ಫಲಿಸ್ತು ಅಂತ ಇದಿಷ್ಟನ್ನು ಮೌನವಾಗಿ ಕೇಳ್ತಾ ಇದ್ದಾರೆ ತಿಮ್ಮಣ್ಣ. ಗೋಪಾಲದಾಸರೊಟ್ಟಿಗೆ ಹೋದ್ರು. ಗೋಪಾಲದಾಸರು ವಿಜಯರಾಯರಿಬ್ರು ಒಳಗೊಟ್ಟೋದ್ರು ಗರ್ಭಗುಡಿ ಒಳಗೆ. ಗುರು ಗೋಪಾಲ ಬಿಟ್ಟರು ಅಂದ್ರೆ ಸೀನಪ್ಪ ಅಂತ ಅವ್ರ ಹೆಸರು, ಸೀನಪ್ಪ ದಾಸರು ಅಂತ. ಆ ಸೀನಪ್ಪ ಮತ್ತೆ ಈ ತಿಮ್ಮಣ್ಣ ಇಬ್ರು ಹೊರಗಡೆ ಇದ್ದಾರೆ. ಗರ್ಭಗುಡಿಗೆ ಗರಗಂಬ ಇದೆಯಲ್ಲ, ಅಲ್ಲಿ ಬಿದ್ದುಬಿಟ್ರು, ಮೂರ್ಛೆ ಹೋಗ್ಬಿಟ್ರು. ಅವ್ರಿಗೆ ಮೂರ್ಛೆ ಕಾಯಿಲೆ ಇತ್ತು ತಿಮ್ಮಣ್ಣನಿಗೆ. ಮೂರ್ಛೆ ಬಿದ್ದುಬಿಟ್ರು. ಮೈ ಮುಟ್ಟು ನೋಡ್ತಾರೆ, ತಣ್ಣಗಾಗ್ಬಿಟ್ಟಿದೆ. ಅವ್ರು ಅನ್ಕೊಂಡ್ರು ದೇವಸ್ಥಾನದ ಒಳಗನೆ ಇವ್ರ ಪ್ರಾಣ ಪಕ್ಷಿ ಹಾರೋಗುತ್ತೆ ಅಂತ ಅನ್ಕೊಂಡು ಕೂಗ್ಕೊಂಡ್ರು ಗುರುಗೋಪಾಲ್ ಬಿಟ್ಟರು. ಅಣ್ಣ ಅಣ್ಣ ಬಾಯಿಲಿ ಇವ್ರಿಗೆ ಹೀಗಾಯ್ತು ಅಂತ. ಗೋಪಾಲದಾಸರು ಅಂದ್ರೆ ಇದು ನನ್ನ ಡ್ಯೂಟಿ ಅಲ್ಲ, ಇದು ನಮ್ಮ ಗುರುಗಳ ಡ್ಯೂಟಿ, ಇದು ಸ್ವಾಮಿ ಮಾಡ್ತಿರೋ ಅಂತ ಚರ್ಯೆ, ನಾನೇನು ಮಾಡೋಕ್ಕಾಗಲ್ಲ ಅಂದ್ರು. ವಿಜಯರಾಯ ನೋಡಿದ್ರೆ ಶ್ರೀನಿವಾಸ ದೇವ ನಿಂತ್ಕೊಂಡು ನೋಡಿ ಆನಂದ ಪಡ್ತಾ ಇದ್ದಾರೆ. ಸ್ವಾಮಿ ಹೀಗಾಗಿ ಬಿದ್ದು ಬಿಟ್ಟಿದ್ದಾನೆ ತಿಮ್ಮಣ್ಣ. ಬಂದೆ ಅಂತ ಹೇಳಿ ಬಂದು ಆ ಅವಾಗೆಲ್ಲ ಅಷ್ಟು ಜನ ಇದ್ದಿಲ್ಲಲ್ಲ, ಆ ಗರಡ್ಗಮ್ಮದ ಮುಂದೆ ಕೂತು ಆಪತ್ ಪರಿಹಾರ ಸುಳಾದಿ ಬರ್ದಿಯಾಗಿ, ಅದು ಆಪತ್ ಬಂತಲ್ಲ, ಆಪತ್ ಪರಿಹಾರ ಸುಳಾದಿ ಬರೆದು ಮುಂದೆ ಆದವಾನಿಗೆ ಹೋದ ಮೇಲೆ ನಿಮಗೆ ನಾವು ಅಲ್ಲ ಅಂಕಿತವನ್ನು ಕೊಡ್ತೀವಿ ಅಂತ ಅಲ್ಲ ಅನುಗ್ರಹ ಮಾಡಿ ಆ ತಿಮ್ಮಣ್ಣನನ್ನು ಉದ್ಧಾರ ಮಾಡೋದು. ಇಷ್ಟೆಲ್ಲ ಆಯ್ತು. ದೇವರ ದರ್ಶನ ಮಾಡ್ಲಿಕ್ಕೆ ಆಗ್ಲಿಲ್ಲ ತಿಮ್ಮಣ್ಣನಿಗೆ. ಹೋಗಿ ಕೂತಿದ್ದ ಹೊರಗಡೆ. ಆ ಪುಷ್ಕರಣಿ ಇದೆಯಲ್ಲ, ಆ ಪುಷ್ಕರಣಿ ಅಂತ ಕೂತಿದ್ದ. ರಥದಲ್ಲಾದ್ರೂ ದೇವರನ್ನು ನೋಡೋಣ, ಒಳಗೆ ಹೋಗಕ್ಕಾಗ್ತಾ ಇದೆ, ಏನೋ ಪಾದಕ ಹಿಂಸೆ ಮಾಡ್ತಾ ಇದೆ. ನಮಗೂ ಹಾಗೆ ಆಗತ್ತೆ. ಮೊನ್ನೆ ಯಾರೋ ಹೇಳಿದ್ರು, ತಿಮ್ಮಪ್ಪನ ದರ್ಶನ ಮಾಡ್ಬೇಕು ಅಂತ ಗಟ್ಟಿಗೆ ಹೋದ್ರಂತೆ, ಭಕ್ತಿ ಉದ್ರೇಕ, ಕಣ್ಣಲ್ಲಿ ನೀರು ಬಂದು ದೇವರೇ ಕಾಣಲಿಲ್ಲ. ನಮ್ಮ ಪರಿಸ್ಥಿತಿನೂ ಹೀಗೆ ಅಲ್ವಾ? ಹಾಗಾಗೋಗುತ್ತೆ. ಅದಕ್ಕೆ ಏನೋ ಬಾಧಕ ಕಾಡ್ತಾ ಇದೆ, ಸ್ವಾಮಿ ನೀನ್ ನೋಡಕ್ ಆಗ್ತಿಲ್ಲ, ದರ್ಶನ ಕೊಡು. ಅದಕ್ಕೆ ಅವ್ರು ಅಂದ್ರೆ ರಥದಲ್ಲಿ ಬರ್ತಾನೆ ಮಲಯಪ್ಪ ಸ್ವಾಮಿ ಅಂತ. ಉತ್ಸವ ಮೂರ್ತಿನ ಮಲಯಪ್ಪ ಸ್ವಾಮಿ ಅಂತ ಕರೀತಾರೆ. ಬ್ರಹ್ಮದೇವರಿಂದ ಪೂಜಿತ. ಅದು ಯಾವ ಯುಗದಿಂದ ಇದೆಯೋ ಗೊತ್ತಿಲ್ಲ, ಅಂತ ಪ್ರಾಚೀನವಾದ ಸ್ವಾಮಿ ಅವನು ಬರ್ತಾನೆ. ಸರಿ, ಅಲ್ಲಿ ಅವತ್ತೇನಾಯ್ತು, ವಿಜಯರಾಯರು ನಾನ್ ಬರ್ಲಿಲ್ಲ ಅಂದ್ರೆ ತಿಮ್ಮಪ್ಪ ಮುಂದೆ ಬರಲ್ಲ ಅನ್ಕೊಂಡು ನಿಂತರು. ಅವತ್ತೂ ಬರ್ಲಿಲ್ಲ ದೇವರು. ಕರೆದ್ರು, ಬಾ 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 ಅಂತ ಕರೆದ್ರು. ರಥ ಅಲ್ಲಾಡ್ಲಿಲ್ಲ. ಹಿಂದ್ಗಡೆ ಆನೆ ಇತ್ತು, ನೂಗ್ಸಿದ್ರು, ಬರ್ಲಿಲ್ಲ. ಇವತ್ತ್ಯಾಕೆ ರಥ ಮುಂದಕ್ಕೆ ಬರ್ಲಿಲ್ಲ ಅಂದ್ರು. ಯಾಕಂದ್ರೆ ಒಳಗಡೆ ಆ ವಿಜಯರಾಯರ ಶಿಷ್ಯ ಬಾಗಣ್ಣ ಏನ್ ಮಾಡಿದ್ದಾರೆ ಅಂತಂದ್ರೆ, ನರಸಿಂಹದೇವರು ಇದೆಯಲ್ಲ ಅಲ್ಲಿ ಕೂತ್ಕೊಂಡು ತಮ್ಮ ಭಕ್ತಿಯಿಂದ ಹೃದಯಾಕಾಶದಲ್ಲಿ ಪರಮಾತ್ಮನ ಪಾದವನ್ನ ಭಕ್ತಿ ಎಂಬ ಹಗ್ಗದಿಂದ ಕಟ್ಟಾಕ್ಬಿಟ್ಟಿದ್ದಾರೆ. ಮುಂದೆ ಹೆಜ್ಜೆ ಇಡ್ತಾನ. ಅವಾಗ ವಿಜಯರಾಯರಂದ್ರು, ಅವತ್ ನನಗಾಗಿ ನಿಂತೆ, ಇವತ್ ನನ್ನ ಶಿಷ್ಯನಿಗಾಗಿ ನಿಂತಿದ್ಯಾ? ಆಯ್ತು, ನನ್ನ ಶಿಷ್ಯನ್ ಕರ್ತರ್ತೀನಿ ಅಂತ ಹೇಳಿ ಬಾಗಣ್ಣದಾಸರನ್ನು ಮುಂದೆ ತಂದ್ರು. ಬಾಗಣ್ಣದಾಸರ ಕಣ್ಣಲ್ಲಿ ನೀರು ಬಂತು. ಸ್ವಾಮಿ ನನ್ನ ಮನಸ್ಸಲ್ಲಿ ಕಟ್ಟಾಗಿದ್ದಕ್ಕೆ ನಿಜವಾಗ್ಲೂ ನನ್ನ ಬಂಧನಕ್ಕೆ ಒಳಗಾದ್ನ. ಎಂತ ಭಕ್ತ ವತ್ಸಲನಪ್ಪ ಇಂಥ ಸ್ವಾಮಿ. ಇಂಥ ಸ್ವಾಮಿ ಎಲ್ಲಿ ಸಿಗ್ತಾನೆ, ಯಾರಿಗೆ ಸಿಗ್ತಾನೆ? ಅದಕ್ಕೆ ಅವರಂದ್ರು, ನನಗಾದ್ರೂ ಇಂಥ ಸ್ವಾಮಿ ಇದ್ದಾನೆ, ನಿನಗೆ ಯಾರಿದಾರಪ್ಪ ಅಂದ್ರು. ಅಲ್ವಾ? ಇದು ಹರಿದಾಸರ ಮಾತು. ಹೊರಗಡೆ ಬಂದ್ರು ಬಾಗಣ್ಣ. ತಡಮಾಡ ಬ್ಯಾಡ ಓ ಏನಲ್ಲ, ಲೇಟ್ ಆಯ್ತು, ಊಟಕ್ಕೆ ಟೈಮ್ ಆಯ್ತು. ಅದಕ್ಕೆ ಅಂದ್ರು, ತಡಮಾಡ ಬ್ಯಾಡ ಓ ಏನಲ್ಲ, ನಲ್ಲ ಅಂತ ಹಾಕಿದ್ದಾರೆ. ದೇವರ ಒಟ್ಟಿಗೆ ಎಂತ ಸಲಿಗೆ ನೋಡಿ. ತಡಮಾಡ ಬ್ಯಾಡ ಓ ಏನಲ್ಲ, ವಾಕುಲಾಲಿಸನ್ನೊಡೆಯ ಗೋಪಾಲ ವಿಠಲ. ದೇವ್ರ ಹತ್ರ ನಿಂತ್ಕೊಂಡು ನಾನು ಹೇಳ್ದಂಗೆ ಕೇಳಬೇಕು ಅಂತ ದೇವ್ರಿಗೆ ಹೇಳುವಂತ ಎದಗಾರಿಕೆ ನಮಗಿದ್ಯಾ? ಅವ್ರು ಹೇಳ್ತಾ ಇದ್ದಾರೆ, ನನ್ನ ಮಾತನ್ನ ನೀನ್ ಲಾಲಿಸು, ವಾಕುಲಾಲಿಸು ಎನ್ನೊಡೆಯ ಗೋಪಾಲ ವಿಠಲ. ದೇವಾ ಪರಾಕು ಅಡಿಗೀಡು ಭಕ್ತ ವತ್ಸಲ. ಶ್ರೀಲಕುಮಿಯನಲ್ಲ ಮೊಡುವಿನೊಳಗೆ ಗಜ ಮೊರೆ ಇಡಲಾಕ್ಷಣ ಮಡದಿಗೂ ಹೇಳದೆ ದೊಡನೆ ಬಂದು ಹಿಡಿದು ನಕ್ರನ ಬಾಯಿ ಕಡಿದು ಬಿಡಿಸಿದನೆ ಸಡಗರದಲ್ಲಿ ರಮೆ ಪೊಡವಿಯೊಡನೆ ಗುಡಿ ಬಾರಯ್ಯ ಬಾ 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 ಬಾ.
ಬಕುತರ ಪ್ರಿಯ ಶ್ರೀನಿವಾಸರ ಯಾವಾಗ ಈ ಕರೆದ್ರೋ ಪ್ರಯತ್ನನೇ ಪಡ್ಲಿಲ್ವಂತೆ, ರಥ ತಾನಾಗೆ ಮುಂದೆ ಬಂತಂತೆ. ಆ ರಥಾರೂಢನಾದ ಶ್ರೀನಿವಾಸ ದೇವರನ್ನ ದರ್ಶನ ಪಡೆದ್ರು ವೇಣುಗೋಪಾಲದಾಸರು. ಇಷ್ಟೆಲ್ಲ ಕಾರಣ ಏನು ಗೊತ್ತಾ? ಇವ್ರು ಮಾಡ್ತಿರೋ ನಟನೆ ವೇಣುಗೋಪಾಲದಾಸರಿಗೆ ಅನುಗ್ರಹ ಮಾಡ್ಲಿಕ್ಕೆ, ಅವ್ರು ಉದ್ಧಾರ ಆಗ್ಲಿಕ್ಕೆ. ಆ ವೇಣುಗೋಪಾಲದಾಸರಿಗೆ ಅನುಗ್ರಹ ಆಗಬೇಕು ಅಂತ ಹೇಳಿ ಮತ್ತೆ ಆದವಾನಿಗೆ ಬಂದ್ರು, ಗುರುಗಳು ಶಿಷ್ಯರೆಲ್ಲ ಬಂದ್ರು. ಗೋಪಾಲದಾಸರು ಹೇಳಿದ್ರು, ಗುರುಗಳೇ, ಆ ಜೀವಿ ಒದ್ದಾಡ್ತಾ ಇದೆ, ನಿಮಗಾಗಿ ಆ ಜೀವವನ್ನ ಹಿಡಿದಿಟ್ಟಿದೆ, ಅವನ ಆಯಸ್ಸು ಇನ್ನು 2 ತಿಂಗಳು ಅಂತ. 2 ತಿಂಗಳ ಆಯಸ್ಸು, ಮತ್ತೆ ಅಂಕಿತ ಕೊಟ್ಟು ಏನ್ ಸಾಧನೆ ಮಾಡೋದು? ಅದಕ್ಕೆ ವಿಜಯರಾಯರಂದ್ರು, ಇವತ್ತು ನಾನು ಒಂದು ಕೆಲಸ ಮಾಡ್ತೀನಿ, ಮುಂದೆ ನನ್ನ ಕೆಲಸವನ್ನು ನೋಡಿ ನೀವು ಅದೇ ಕೆಲಸ ಮಾಡಬೇಕು ಅಂದ್ರು. ಆಯ್ತು ಗುರುಗಳೇ ಅಂದ್ರು. ಏನ್ ಮಾಡ್ತಾರೆ ವಿಜಯರಾಯರು? ಇವತ್ತೇನ್ ಕೆಲಸ ಮಾಡಿ ನನಗೇನ್ ತೋರಿಸ್ಕೊಡ್ತಾರೆ ಅಂತಂದ್ರು. ಆದವಾನಿಗೆ ಬಂದ್ರು. ಆ ಜಮ್ಮು ಮಸೀದಿ ಆವತ್ತಿನ ಕಾಲದಿಂದ ಇತ್ತು, ಅದ್ರ ಹಿಂದ್ಗಡೆ ಹೋದ್ರು. ಅಶ್ವತ್ಥ ವೃಕ್ಷವನ್ನು ನೆಟ್ಟಿದ್ರಲ್ಲ, ಆ ಅಶ್ವತ್ಥ ವೃಕ್ಷದ ನೆರಳಿನಲ್ಲಿ ಒಂದು ಪ್ರಾಣದೇವ ಪ್ರತಿಷ್ಠಾಪನೆ ಮಾಡಿದ್ರು. ಪ್ರಾಣದೇವ ಪ್ರತಿಷ್ಠಾಪನೆ ಮಾಡಿ ಗೋಪಾಲದಾಸರನ್ನು ಕೂಡಿಸ್ಕೊಂಡು, ಪಕ್ಕದಲ್ಲಿ ಆ ತಿಮ್ಮಣ್ಣನನ್ನು ಕೂಡಿಸ್ಕೊಂಡು ಅವನ ತಲೆ ಮೇಲೆ ಕೈ ಇಟ್ಟು ವೇಣುಗೋಪಾಲ ವಿಠಲ ಪೊರೆಯಬೇಕಿವನ ಅಂತ ಅಂಕಿತವನ್ನು ಕೊಟ್ಟು ಹೇಳಿದ್ರು, ನನ್ನ 2 ವರ್ಷ ಆಯಸ್ಸವನ್ನ ನೀವು ಕೊಡ್ತಾ ಇದ್ದೀನಿ ಅಂತ. ಗೋಪಾಲದಾಸರಿಗೆ ಹೇಳಿದ್ರು, ನೀವು ಮುಂದೆ ಒಬ್ಬರಿಗೆ ಆಯಸ್ಸು ಕೊಡಬೇಕಾಗತ್ತೆ, ಇದೇ ಕ್ರಮವನ್ನು ಅನುಸರಿಸಿ. ಅವ್ರಿಗೆ ಗೊತ್ತಾಗ್ಲಿಲ್ಲ ಗುರುಗಳು ಯಾಕೆ ಹೀಗೆ ಹೇಳ್ತಿದ್ದಾರೆ ಅಂತ, ಸುಮ್ಮನೆ ಇದ್ರು. ಗುರುಗಳು ಹೇಳಿದಕ್ಕೆಲ್ಲ ಹೂ ಅಂದ್ರು. ವಿಜಯರಾಯರು 2 ವರ್ಷ ಆಯಸ್ಸು ಕೊಟ್ರು, ಹೊರಟ್ರು. ವಿಜಯರಾಯರು ಹೊರಟ್ರು, ಗೋಪಾಲದಾಸರು ಹೊರಟ್ರು. ಎಲ್ಲ ಕಡೆ ಒಬ್ರೊಬ್ರೊಬ್ರು ಒಂದೊಂದಿಕ್ಕೆ ಹೊರಟ್ರು. ಗೋಪಾಲದಾಸರು ಒಂದು ತಿರುಪತಿ ಯಾತ್ರೆ ಮಾಡ್ಕೊಂಡು ಬಂದ್ರು. ವಿಜಯರಾಯರು ಇಲ್ಲೇ ಇದ್ರು, ಎಲ್ಲೂ ಹೋಗ್ಲಿಲ್ಲ. ಇಲ್ಲಿ ವೇಣುಗೋಪಾಲದಾಸರು ಅವರಿಗೆ ತಿಮ್ಮಪ್ಪನ ನೋಡ್ಬೇಕು ಅಂತ ಹಂಬಲ ಹೆಚ್ಚಾಯ್ತು. ಇರೋದು 2 ವರ್ಷ ಆಯಸ್ಸಲ್ಲಿ ತಿಮ್ಮಪ್ಪನ ನೋಡ್ಕೊ ಬರ್ಬೇಕು ಅಂದ್ರೆ 1 ತಿಂಗಳು ಬೇಕು. ಏನ್ ಮಾಡೋದು? ಅವ್ರು ಮರಣ ಕಾಲಕ್ಕಿಂತ 3 ತಿಂಗಳು ಮುಂಚೆ ದೇವರ ದರ್ಶನ ಮಾಡ್ತಾರಂತೆ. ಆವಾಗಲೇ ಅವ್ರು ರಚನೆ ಮಾಡಿದ್ರು, ಕರಿಸೋ ಧಿಕ್ಕರಿಸೋ ಹೇಗಾದರೂ ನಿನ್ನಡಿಗೆ ಬರುವೆ ನಾ ಬರುವೆ, ತಿರುಮಲೇಶನೇ ನಿನ್ನ ಪದ ಸಂದರ್ಶನವು ಅಲ್ವಾ. ಕೇಳ್ಕೊಂಡ್ರು, ಹೊರಗಡೆ ಹೇಳ್ತಿದ್ದಾರೆ, ಎಷ್ಟು ಚೆನ್ನಾಗಿ ಹೇಳಿದ್ರು. ದುರ್ವಾದಿಗಳು ನಿನ್ನ ಸರ್ವೋತ್ತಮತವ ಧಿಕ್ಕರಿಸೆ. ದೇವ್ರ ಮುಂದೆ ನಿಂತು ನಾನು ನೀನು ಒಂದೇ ಅಂತ ಹೇಳ್ತಿದ್ದಾರೆ, ಅಂತವ್ರನ್ನ ನಾನು ಧಿಕ್ಕರಿಸ್ತೀನಿ ಸ್ವಾಮಿ. ಯಾವತ್ತಿದ್ರು ನಾನು ದಾಸ, ನೀನು ಈಶ. ವಿಜಯರಾಯರನ್ನು ಪ್ರಾರ್ಥನೆ ಮಾಡಿ ತಿಮ್ಮಪ್ಪನ ದರ್ಶನ ಮಾಡ್ಕೊಂಡು ಬಂದ್ರು. ಮುಂದೆ ವ್ಯಾಸವಿಠಲರಿಗೆ ಅಂಕಿತ ಕೊಟ್ಟು ಅವರು ಕಾಲವಾದರು. ವಿಜಯರಾಯರು ಕಾಲವಾದರು, ಬಾಗಣ್ಣದಾಸರು ಉಳಿದಿದ್ದಾರೆ. ಅಷ್ಟೊತ್ತಿಗಾಗ್ಲೇ ಈ ಜಗನ್ನಾಥದಾಸ ಘಟನೆ ನಡೆದಿತ್ತು. ವಿಜಯರಾಯರಿರುವಾಗ ಜಗನ್ನಾಥದಾಸ ಘಟನೆ ನಡೆದಿತ್ತು. ಚಿಪ್ಗಿರಿಯಲ್ಲಿ ವಿಜಯರಾಯರು ಪ್ರಯಾಣ ಮಾಡಿದ್ರು. ಪ್ರಯಾಣ ಮಾಡಿ 7-8 ವರ್ಷ ಆದ್ಮೇಲೆ ಆಯುಷ್ದಾನದ ಪ್ರಕರಣ ಬಂದಿರೋದು. ನಾವೆಲ್ಲ ಕಲ್ಪನೆ ಹೇಳ್ತೀವಿ, ವಿಜಯದಾಸ ಹತ್ರ ಹೋದ್ರು, ಅವ್ರು ಹೇಳಿದ್ರು ಹೋಗಿ ಆಯುಷ್ದಾನ ಮಾಡು. ಇತಿಹಾಸ ಶುದ್ಧವಾಗಿ ಹೇಳಬೇಕು. ಬುರುಡೆ ಕಥೆಯನ್ನು ಹೇಳಲಿಕ್ಕೆ ಎಲ್ರಿಗೂ 1000 ಕಥೆ ಬರುತ್ತೆ, ಆದ್ರೆ ಇತಿಹಾಸ ಶುದ್ಧವಾಗಿ ಹೇಳಬೇಕಾದ್ರೆ ವಿಜಯರಾಯರ ಕಾಲವಾದ ಮೇಲೆ ಅವರು ಆಯುಷ್ದಾನ ಮಾಡಿದ್ರು. ಆಯುಷ್ದಾನ ಮಾಡಬೇಕಾಯ್ತು. 80 ವರ್ಷ ಪೂರ್ಣ ಆಯಸ್ಸು ಗೋಪಾಲದಾಸರಿಗೆ. ಆದ್ರೆ ಗುರುಗಳಾಗ್ನೆ ಅದನ್ನ ಆಯುಷ್ದಾನ ಮಾಡಬೇಕು ಅಂತ ಆ ಶ್ರೀನಿವಾಸಾಚಾರ್ಯ ಬಂದಿದ್ದಾರೆ. ಅಂದ್ರೆ ಅರ್ಥ ಜಗನ್ನಾಥದಾಸರು. ಉತ್ತನೂರಲ್ಲಿ ಶ್ರೀನಿವಾಸ ದೇವರ ದೇವಸ್ಥಾನ. ಅಲ್ಲಿಗೆ ಬಂದು ಒಬ್ಬ ವ್ಯಕ್ತಿನ ಕೇಳೋದಂತೆ, ಯಾವ್ದೋ ಕೊಳಕು ಪಂಚೆ ಉಟ್ಕೊಂಡಿದ್ದಾನೆ ಸ್ವಾಮಿ, ಇಲ್ಲಿ ಬಾಗಣ್ಣದಾಸರ ಮನೆಯಲ್ಲಿ, ಸೀದಾ ಹೋಗಿ ಅಲ್ಲೇ ಅಂದ್ರಂತೆ. ಅಲ್ಲಿಗೆ ಹೋದ್ರಂತೆ ಬಾಗಣ್ಣದಾಸರ ಮನೆ. ಅಲ್ಲಿ ಅವ್ರ ತಾಯಿ ಇದ್ರು. ಅಮ್ಮ ಬಾಗಣ್ಣದಾಸರಲ್ಲಿ ಏನಂತೆ, ಆ ದೇವಸ್ಥಾನದಲ್ಲಿ ಕಸ ಬೆಳಿತಿದ್ದಾನಲ್ಲ ಅವನೇ ಬಾಗಣ್ಣ ಆದ್ರಂತೆ. ಅಯ್ಯೋ ಅವರೇನಾ? ಯಾಕಂದ್ರೆ ಹಿಂದೆ ನೋಡಿದಾಗ ಪೇಟ ಇತ್ತು. ನಾವೆಲ್ಲ ಅದಕ್ಕೆ ಹೇಳ್ತಾರೆ ಹರಿದಾಸರು ಮಾಡೋ ದೇವರ ಸ್ಮರಣೆಗೆ ಹೊರಗಡೆ ಬೆಲೆ ಕೊಡಲ್ವಂತೆ, ಅವ್ರು ಹಾಕೊಳ್ಳೋ ವೇಷಕ್ಕೆ ಬೆಲೆನ. ನಾವೆಲ್ಲ ಅಷ್ಟೇ ರೀ, ವೇಷಕ್ಕೆ ಮರಳಾಗುವಂಥವ್ರು. ಒಳಗಡೆ ಅವರಲ್ಲಿ ಇರ್ತಕ್ಕಂಥ ಸಾಧನವನ್ನ ಗುರುಸ್ಲಿಕ್ಕೆ ನಮ್ಗೆ ಗೊತ್ತಿಲ್ಲ. ನಮಗೆ ಬೇರೆಯವರ ದೋಷವನ್ನ ಎಣಿಸಿ ಅಭ್ಯಾಸ. ಹಾಗಾಗಿ ಬೇರೆಯವ್ರ ಗುಣ ನಮಗೆ ಕಾಣಿಸಲ್ಲ. ರಾಯರ ಗುಣ ಎಂಥದ್ದು, ಗೋಪಾಲದಾಸರ ಗುಣ ಎಂಥದ್ದು ಅಂದ್ರೆ, ಇಷ್ಟು ದೋಷಿಗಳವ್ರ ಮುಂದೆ ನಿಂತರೂ ನಮ್ಮನ್ನು ಸುಮ್ಮನೆ ಬಿಟ್ಟಿದ್ದಾರೆ. ಯಾಕಂದ್ರೆ ಅವ್ರು ನಮ್ಮಲ್ಲಿ ಒಳ್ಳೆಯದನ್ನು ಮಾತ್ರ ಎಣಿಸ್ತಾರೆ. ಅದಕ್ಕೆ ಅವ್ರು ದೊಡ್ಡವರಾದ್ರು, ನಾವು ದಡ್ಡರಾದ್ವಿ. ಹಾಗಾಯ್ತು. ಬಂದ್ರು ಶ್ರೀನಿವಾಸಾಚಾರ್ಯನ ಯಾಕೆ ಮಾತಾಡಿಸ್ಲಿಲ್ಲ ಅಂತಂದ್ರೆ, ನಮ್ಮ ಗುರುಗಳನ್ನ ನಿಂದನೆ ಮಾಡೋರು ನಮ್ಗೆ ಯಾವ ಕಾಲಕ್ಕೂ ಬೇಡ ಅಂತ. ಅದು ದೀಕ್ಷೆ. ನಮ್ಮ ಗುರುಗಳನ್ನ ನಿಂದನೆ ಮಾಡಿದಾನಿಲ್ಲ. ಆದ್ರೆ ವಿಜಯರಾಯರು ಆಜ್ಞೆ ಮಾಡಿದ್ರು, ಹಾಗೆ ಮಾಡಬೇಡ, ಇವಾಗ ಅವನೇ ನಿಮ್ ಶಿಷ್ಯ, ಅವನು ಬಂದು ಶರಣಾಗ್ತಾನೆ, ಅವನ್ನ ಉದ್ಧಾರ ಮಾಡ್ಬೇಕು ನೀವು. ಆಯ್ತು ಅಂತಂದ್ರು. ಕೂತ್ಕೊಂಡಿದ್ದಾರೆ. ಬಾಗಣ್ಣದಾಸರು ಅಲ್ಲಿ ಕಸ ಬೆಳೀತಿದ್ರಲ್ಲ,
ಕಸ ಬಳಿಯೋಕೊಳಕ್ ಜೋರಾಗಿ ಹೀಗೆ ಬೀಸಿದ್ರಂತೆ. ಇವ್ರು ಏನು ಈ ತರ ಹುಚ್ಚುಚ್ಚಾಗಾಡ್ತಿದಾರಲ್ಲ ಗೋಪಾಲದಾಸರು ಅಂತ. ಎಲ್ಲ ಮುಗಿದ ಮೇಲೆ ಕೊಡ ನೀರು ತೆಗೆದು ಗೋಡೆಗೆ ಹಾಕ್ತಿದ್ದಾರೆ, ಕಂಬಗಳಿಗೆ ಎರಚಿಸ್ತಿದ್ದರಂತೆ. ಆಮೇಲೆ ಎಲ್ಲ ಕೇಳೋದಂತೆ, ಬಾಗಣದಾಸರೇ ಯಾಕೆ ಆತರ ನೀರು ಹಾಕ್ತಿದ್ರಿ, ಯಾಕೆ ಬೀಸ್ತಿದ್ರಿ ಅಂದ್ರೆ, ಪಂಡ್ರಾಪುರದಲ್ಲಿ ರಥಕ್ಕೆ ಬೆಂಕಿ ಹತ್ತಿತ್ತು, ಇಲ್ಲಿ ನೀರು ಹಾಕಿ ಆರಿಸಿದ್ವಿ ಅನ್ನೋದು. ಎಂತ ಸಾಮರ್ಥ್ಯ ರೀ, ಎಂತ ಸಾಮರ್ಥ್ಯಶೀಲರು ಬಾಗಣದಾಸರು. ಬಂದು ಗಟ್ಟಿ ಕಾಲಿಡಿದ್ರು, ಗುರುಗಳೇ ತಪ್ಪಾಯಿತು, ಯಾವ ಜನ್ಮದ ಪ್ರಾರಬ್ಧವೋ ಗೊತ್ತಿಲ್ಲ, ಸೋತ್ತಮರ ದ್ರೋಹ ಮಾಡಿದೆ. ಆ ವಿಜಯರಾಯರು ಮಾಡಿದ ನೈವೇದ್ಯ ನಾನು ಮಾಡಿದಷ್ಟು ಶ್ರೇಷ್ಠ ಇಲ್ಲ ಅಂತ ತಿರಸ್ಕಾರ ಮಾಡಿದೆ. ಇವತ್ತಿಗೆ ಅದಕ್ಕೆ ಬರೀ ಹೊಟ್ಟೆ ನೋವಲ್ಲ, ಘೋರವ್ಯಾಧಿಗಳ ನೋಡಿ ವಿಜಯರಾಯ ಬುರಿ ಕರುಣವ ಮಾಡಿ. ಒಂದು ಹೇಳಿಲ್ಲ ಅವರು, ಹೊಟ್ಟೆ ನೋವು ಅಂತ ಹೇಳಲೇ ಇಲ್ಲ. ದೊಡ್ಡವ್ರನ್ನ ನಿಂದನೆ ಮಾಡಿದ್ರೆ ಅಡಿಯಿಂದ ಮುಡಿಯುವವರೆಗೂ ರೋಗ ಬರುತ್ತೆ. ನಮ್ಗೆಲ್ಲ ಈ ರೋಗ ಏನಕ್ಕೆ ಗೊತ್ತಾ ಬಂದಿರೋದು? ದೊಡ್ಡವರನ್ನ ನಿಂದನೆ ಮಾಡ್ಲಿಕ್ಕೆ. ಯಾರು ನಿಜವಾಗ್ಲೂ ದೊಡ್ಡವರನ್ನ ಗಟ್ಟಿಯಾಗಿ ಹಿಡಿದಿರ್ತಾರಲ್ಲ, ಖಂಡಿತ ಯಾವ ರೋಗವೂ ಬರಲ್ಲ. ನಿಮಗೆಲ್ಲ ಸೋಂದೆ ಮಠದ ವಿಶ್ವೋತ್ತಮ ತೀರ್ಥರು ಗೊತ್ತು ಅಲ್ವಾ? ಈಗಿರೋ ಸ್ವಾಮಿ ಹಿಂದಿನವರು. ಅವರು ಅವರ ಕಡೆಯ ದಿನ ನೋಡಿ ದೇವ್ರ ಪೂಜೆ ಮಾಡಿದ್ದಾರೆ, ರಾಜರಿಗೆ ನೈವೇದ್ಯ ಮಾಡಿ ಬಂದು ಎಲ್ರಿಗೂ ತೀರ್ಥ ಕೊಟ್ಟು ತಾವು ಭೋಜನ ಮಾಡಿ ಎಲ್ರಿಗೂ ಭೋಜನ ಮಾಡಿಸಿ ಮಂತ್ರಾಕ್ಷತೆ ಕೊಟ್ಟು ರಾಮ 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 ಅಂತ ಹಿಂದೆ ಹೊರ್ಕೊಂಡು ಅವ್ರ ದೇವೋತ್ಕ್ರಮಣ ಆಯ್ತಂತೆ. ಯಾಕೆ ಅಂತಂದ್ರೆ ಒಂದು ದಿನ ಒಬ್ಬರಿಗೆ ನಿಂದನೆ ಮಾಡಲಿಲ್ಲ ದೊಡ್ಡವರಿಗೆ. ಅವರಿಗೆ ಜೀವನದಲ್ಲಿ ಎಷ್ಟೋ ಜನ ಹಿಂಸೆ ಮಾಡಿದ್ರು, ಅದನ್ನೆಲ್ಲ ಹಾಗೆ ಬಾಯಿ ಮುಚ್ಕೊಂಡಿದ್ರು. ಎಂದೂ ಕೂಡ ಅವ್ರು ಯಾರನ್ನೂ ನಿಂದನೆ ಮಾಡಲಿಲ್ಲ. ಆ ನಿಂದನೆ ಮಾಡಿದ್ರೆ ಅಂತ ಸ್ಥಿತಿ ಬರುತ್ತೆ. ಇಲ್ಲ ಅಂತಂದ್ರೆ ನಮಗ್ ಗೊತ್ತಿಲ್ಲ. ಇವತ್ತು ಯಾರು ಚೆನ್ನಾಗಿದ್ದೀರಾ ಅಂತ ಕೇಳಿದ್ರೆ ನಮಗ್ ಗೊತ್ತಿಲ್ದಿರೋ ಕಾಯಿಲೆಗಳೆಲ್ಲ ಹೇಳ್ತಾರೆ, ಅಷ್ಟು ವೆರೈಟಿ ಇದೆ ಅಲ್ವಾ? ಇದಕ್ಕೆಲ್ಲ ಕಾರಣ ದೊಡ್ಡವರ ನಿಂದನೆ. ಜಗನ್ನಾಥದಾಸರು ಅಂದ್ರು, ಶ್ರೀನಿವಾಸಾಚಾರ್ಯ ಸೋತ್ತವರು ದ್ರೋಹ ಮಾಡಿದೆ, ಅವತ್ತು ಅವ್ರು ಮಾಡಿದ ನೈವೇದ್ಯ ತಿನ್ನಲ್ಲ ಅಂದೆ. ಗುರುಗಳೇ, ಇವತ್ತು ನಿಮ್ಮ ಅಮೃತ ಭಿಕ್ಷೆಯನ್ನು ಬೇಡ್ತಾ ಇದ್ದೀನಿ, ನನ್ನ ಉದ್ಧಾರ ಮಾಡಿ. ಆಯ್ತು ಅಂತಂದ್ರು. ವಿಜಯರಾಯರು ಹೇಳಿದ್ರಲ್ಲ, ಗುರು ಕಾಣಿಕೆಯನ್ನು ಕೊಡ್ಬೇಕು, ನಾನು ಮಾಡ್ಬೇಕು. ಗುರುಗಳನ್ನು ಸ್ಮರಣೆ ಮಾಡಿದ್ರು. ವಿಜಯರಾಯರು ಸೂಕ್ಷ್ಮ ರೂಪದಲ್ಲಿ ಬಂದು ಹೇಳೋದಂತೆ, ನಿಮ್ಮ ಅರ್ಧ ಆಯುಸ್ಸನ್ನ ಬಾಗಣ್ಣನ ಕೊಡು. ಯಾರಿಗೆ? ಶ್ರೀನಿವಾಸಾಚಾರ್ಯ ಕೊಡು. ಕೃಷ್ಣಾರ್ಪಣ ಅಂದ್ರು. ಒಂದು ಕ್ಷಣ ಚಿಂತನೆ ಮಾಡಲಿಲ್ಲ, ಕೃಷ್ಣಾರ್ಪಣ ಅಂದ್ರು. ಕೂಡಿಸಿದ್ರು. ಎನ್ನ ಭಿನ್ನಪ ಕೇಳೋ ಧನ್ವಂತ್ರಿ ದಯ ಮಾಡೋ, ಸಣ್ಣವನು ಇವ ಕೇವಲ. ಸಣ್ಣವನು ಅಂದ್ಬಿಟ್ರು. ಅಲ್ಲ ರೀ, ಒಳ್ಳೆ ಸುಧಾ ಪಂಡಿತರು 10 ಬಾರಿ ಮಂಗಳ ಮಾಡ್ಕೊಂಡ್ರು, 10 ಶಾಲೆ ಓದ್ಕೋತಿದ್ರು, ಸಣ್ಣವನು ಅಂದ್ರೆ ಸಿಟ್ಟು ಬರಲ್ವಾ ಅಂದ್ರು. ಇಷ್ಟು ದಿನ ಬರೀ ವಿದ್ಯೆ ಇತ್ತು, ಜ್ಞಾನ ಇಲ್ಲ. ಪುಸ್ತಕದಲ್ಲಿ ಏನಿದೆಯೋ ಅದು ಅಷ್ಟಿದ್ರೆ ಪ್ರಯೋಜನ ಇಲ್ಲ ರೀ. ಕಂಪ್ಯೂಟರಲ್ಲೂ ಫೋನಲ್ಲೂ ಅದೇ ಪುಸ್ತಕ ಇದೆ, ಹಂಗಂದ್ರೆ ಅದು ಸುಧಾ ಪಂಡಿತರು ಅಂತ ಅವ್ನ ಕೂಡಿಸಿ ಕಾಲು ತೊಳಿಯಕ್ಕಾಗತ್ತಾ ಫೋನ್ನ ಕಂಪ್ಯೂಟರ್ನ? ಜ್ಞಾನ ವಿದ್ಯೆ ಇದ್ದ ಮಟ್ಟಕ್ಕೆ ಪ್ರಯೋಜನ ಅಲ್ಲ, ಅದು ಜ್ಞಾನಕ್ಕೆ ಕನ್ವರ್ಟ್ ಆಗಿ ಅನುಷ್ಠಾನ ಯಾರು ಮಾಡ್ತಾರಲ್ಲ ಅವಾಗ ಅದಕ್ಕೆ ಬೆಲೆ. ನಮ್ಮಲ್ಲಿ ಇವತ್ತು ಅನುಷ್ಠಾನಕ್ಕೆ ಬೆಲೆ ಇಲ್ಲ. ಅನುಷ್ಠಾನ ಮಾಡೋರ್ನ ಏನೋ ನಿಂದನೆ ಮಾಡ್ತೀವಿ. ಹೀಗಾಯ್ತು ಪರಿಸ್ಥಿತಿ. ಸಣ್ಣವ ಅಂತಂದ್ರು, ಒಪ್ಕೊಂಡ್ರು, ಕರೆಕ್ಟ್, ನಿಮ್ ಮುಂದೆ ನಾ ಸಣ್ಣವ ಅಂತಂದ್ರು. ಇವಾಗ ಕೇವಲ ಪರಮಾತ್ಮ ನಿನ್ನ ಅಮೃತ ಕಲಶದ ಸವಿಯನ್ನ ಅವನಿಗೆ ಉಣಿಸು, ಅವನ ಈ ಪ್ರಾರಬ್ಧವನ್ನ ದೂರ ಮಾಡು ಅಂತ ಹೇಳಿ 4 ಬಕ್ರಿಯನ್ನ ಮಾಡಿ, ಬಕ್ರಿಯವರು ತಿನ್ಲಿಕ್ಕೆ ಆಗಲ್ಲ, ಹೊಟ್ಟೆ ನೋವು ಆದ್ರೂ ಕೂಡ ಅವರ ಕರುಣಾಮೃತದ ನೀರಿನಲ್ಲಿ ಅದ್ದಿ ಆ ಬಾಗಣ್ಣನೇ ತಿನ್ಸಿದ್ರಂತವ್ರಿಗೆ. ಎಂಥ ಪುಣ್ಯಾತ್ಮರು! ಆ ಬಾಗಣ್ಣದಾಸರ ಅಮೃತ ಹಸ್ತದಿಂದ ಉಂಟಂತ ಆ ದೊಡ್ಡವರು ಅವತ್ತು ಅಮೃತವನ್ನು ತಿಂದಿದ್ದಕ್ಕೆ ಹರಿಕಥಾ ಅಮೃತ ಬಂತು. ಇಲ್ದಿದ್ರೆ ಬರ್ತಿತ್ತ? ಅದು ಬಿಡಿ, ಅದಕ್ಕಿಂತ ದೊಡ್ಡದು ಇನ್ನೊಂದಿದೆ. ಇವರೇನೋ ಜಗನ್ನಾಥದಾಸರು ತಮ್ಮ ಶಿಷ್ಯ ಅಂತ ತಿನ್ಸಿದ್ರು. ವಿಜಯರಾಯರು ಗೋಪಾಲದಾಸರು ಇಬ್ರು ಆ ಸೇತು ಯಾತ್ರೆ ಮಾಡ್ತಾ ಇದ್ರು. ಸೇತು ಯಾತ್ರೆ ಮಾಡೋ ಕಾಲಕ್ಕೆ ಕಾಶಿಯಿಂದ ತಂದ ಗಂಗೆಯನ್ನ ರಾಮೇಶ್ವರನ ಲಿಂಗಕ್ಕೆ ಅಭಿಷೇಕ ಮಾಡ್ಬೇಕಾಯ್ತು. ಅಲ್ಲಿಂದ ಮಡಿಯಲ್ಲಿ ಆ ಗಂಗೆಯನ್ನು ಹೊತ್ಕೊ ಬರ್ತಾ ಇದ್ದಾರೆ. ರಾಮೇಶ್ವರದಲ್ಲಿ ನೋಡ್ತಾರೆ, ವಿಪರೀತ ಬಿಸಿಲು ಅಂದ್ರೆ ಬಿಸಿಲು, ತಮಿಳುನಾಡೇ ಬಿಸಿಲು, ವಿಪರೀತ ಬಿಸಿಲು. ದೇವಸ್ಥಾನದ ಒಂದು ಬೀದಿ ದೂರದಲ್ಲಿ ಒಂದು ಕತ್ತೆ ಸತ್ತು ಬಿದ್ದಿದೆ, ನಾಲ್ಗೆ ಹೊರಗಡೆ ಚಾಚಿದೆ. ಬಾಗಣದಾಸರು ಕೇಳಿದ್ರಂತೆ ವಿಜಯರಾಯನ. ಅವರು ಅಪ್ಪ ಅಪ್ಪ ಅಂತಾನೆ ಕರೆಯೋರು ವಿಜಯರಾಯನ. ಅಪ್ಪ, ಈ ತರ ಈ ಕತ್ತೆ ನೀರು 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 ಅಂತ ತ್ರಾಯಿ ತ್ರಾಯಿ ಅಂತ ಬಿದ್ದಿದೆ, ಈ ಗಂಗೆಯನ್ನ ಆ ರುದ್ರದೇವರ ಲಿಂಗಕ್ಕೆ ಹಾಕಿದ್ರೆ ಹೆಚ್ಚು ಪುಣ್ಯನೋ, ಈ ಕತ್ತೆ ಬಾಯಿಗೆ ಹಾಕಿದ್ರೆ ಪುಣ್ಯನೋ ಅಂದ್ರು. ಅವ್ರಂದ್ರು, ಆ ರುದ್ರದೇವರ ಆಜ್ಞೆ ಏನು ಅಂತಂದ್ರೆ ಪ್ರತಿಯೊಂದು ಜೀವಿಗಳನ್ನು, ಅವ್ರಿಗೆ ಪಶುಪತಿ ಅಂತ ತಾನೇ ಹೆಸರು, ಆ ಪಶು ಒದ್ದಾಡ್ತಿದೆ, ಅದಕ್ಕೆ ನೀರು ಹಾಕಿದ್ರೆ ರುದ್ರದೇವರ ಪ್ರೀತಿ ಆಗತ್ತೆ ಅಂದ್ರು.
ಸುತ್ತ ಇದ್ದವ್ರಿಗೆಲ್ಲ ಸಿಟ್ಟು ಬಂತು. ಎಂತ ನಾವು ಅದೇ ತಾನೇ ಅನ್ನೋದು, ಗಂಗೆ ಅಂತಂತ ಕತ್ತೆ ಬಾಯಿಗೆ ಹಾಕದ ಅಂತ. ಅದಕ್ಕೆ ನಮ್ಗೆ ಕತ್ತೆ ಬುದ್ಧಿ ಇದೆ ಅಷ್ಟೇ, ಈಗ ಮಾತಾಡೋರ್ ಕತ್ತೆ ಬುದ್ಧಿ ಇದೆ ಅಷ್ಟೇ. ವಿಜಯರಾಯರ್ ಅಂದ್ರಂತೆ, ಬಾಗಣ್ಣ ಒಂದ್ ಕೆಲಸ ಮಾಡು, ಆ ಕತ್ತೆಯನ್ನ ನಾನೇ ತೊಡೆ ಮೇಲೆ ಮಲಗಿಸ್ಕೊತೀನಿ, ನೀನೇ ನೀರ್ ಹಾಕು ಅಂದ್ರಂತೆ. ಆ ಕತ್ತೆ ಜನ್ಮ ಬರಬಾರ್ದಿತ್ತ ಅವ್ರ ತೊಡೆ ಮೇಲೆ ಮಲಗ್ಲಿಕ್ಕೆ. ಆ ಕತ್ತೆ ಬಾಯಿಗೆ ಆ ಬಾಗಣ್ಣ ನೀರ್ ಹಾಕ್ತಾರೆ ಅಂತಂದ್ರೆ ಆ ಕತ್ತೆನೆ ಮುಂದೆ ಶ್ಯಾಮ್ ಸುಂದರ ದಾಸರಾಗಿ ಹುಟ್ಟಿದ್ರು ಅಂತ. ಅಂಥದ್ದು ಸಾಮರ್ಥ್ಯ, ದೊಡ್ಡವರ ಆ ನೀರು ತಾಕಿದ್ರೆ ಅಂತ ಪುಣ್ಯ. ಅದಕ್ಕೆ ಸಜ್ಜನರ ಮಹಾತ್ಮೆ ಎಂತದ್ದು ಅಂತ ಒಂದು ಈ ವಿಚಾರ ಮುಗಿಸಿ ಸಜ್ಜನರ ಮಹಾತ್ಮೆ ಎಂತದ್ದು ಅಂತ ನೀವೆಲ್ಲ ಕೇಳಿರ್ತೀರ. ಆದ್ರೂ ಶ್ರವಣ ಮನಕಾನಂದವಿಯುವುದು ಅಂತ. ನಾರದರು ಬ್ರಹ್ಮದೇವರ ಕುರಿತಾಗಿ ತಪಸ್ ಮಾಡಿದ್ರಂತೆ. ಬ್ರಹ್ಮದೇವರು ತಮ್ಮ ಲೋಕಕ್ಕೆ ನಾರದನ್ನು ಕರೆಸ್ಕೊಂಡ್ರು. ಅಲ್ಲಪ್ಪ ನೀ ತಪಸ್ ಮಾಡ್ದಲ್ಲ ಯಾಕೆ ಅಂದ್ರು. ಅದಕ್ಕೆ ನಾರದರು ಅಂದ್ರಂತೆ, ಅಪ್ಪ ಬ್ರಹ್ಮದೇವರೇ, ಸಜ್ಜನರ ಮಹತ್ವ ಎಂತದ್ದು. ಅದಕ್ಕೆ ಬ್ರಹ್ಮದೇವರು ಅಂದ್ರಂತೆ, ಸಜ್ಜನರ ಮಹತ್ವ ತಿಳಿಬೇಕಾ, ಭೂಲೋಕದಲ್ಲಿ ಒಂದು ಓತಿಕೇತ ಇದೆ, ಅದರ ಹತ್ರ ಹೋಗಿ ಕೇಳು ಅಂತ. ಇದೇನಪ್ಪ ಹೀಗೆ ಹೇಳ್ತಿದಾರಲ್ಲ ಅಂತ ನಾರದರು ಓತಿಕೇತದ ಹತ್ರ ಬಂದ್ರು. ಆ ನಾರದರಿಗೆ ಸೋಕಿದ ಗಾಳಿ ಅದಕ್ಕೆ ಸೋಕಿ ಸತ್ತೋಯ್ತು. ಅದಕ್ಕೆ ಬೇಸರ ಆಯ್ತು. ಏನಪ್ಪ ನನಗೆ ಪ್ರಶ್ನೆಗೆ ಉತ್ತರನೇ ಸಿಕ್ಕಲಿಲ್ಲ. ಪುನಃ ಬ್ರಹ್ಮದೇವರ ಹತ್ರ ಹೋದ್ರು. ಸ್ವಾಮಿ ನೀವ್ ಹೇಳಿದ್ರೆ ಓತಿಕೇತನ್ ಕೇಳು ಅಂತ. ಓತಿಕೇತ ಸತ್ತೋಯ್ತು. ಸರಿ ಆಯ್ತು. ಸಾಯಂಕಾಲದಲ್ಲಿ ಅರಳಿ ಮರದ ಮೇಲೆ ಕೂತು ಒಂದು ಗಿಣಿ ಹಾಡಾಡುತ್ತೆ. ಆ ಹಾಡಾಡ್ದಾಗ ಹೋಗಿ ಅದರ ಹತ್ರ ಕೇಳು. ಸುಮಾರು ಕಾಲಕ್ಕಾದ್ರೂ ಒಂದು 6 ತಿಂಗಳಾದ್ಮೇಲೆ ಸಾಯಂಕಾಲದಲ್ಲಿ ಅರಳಿ ಮರದ ಮೇಲೆ ಕೂತ್ಕೊಂಡು ಒಂದು ಗಿಣಿ ಹಾಡಾಡ್ತಿತ್ತು. ಅದರ ಹತ್ರ ಬಂದ್ರು. ಇವ್ರು ಬಂದ್ರು, ಇವನ್ನೆರಡು ಆ ಗಿಣಿ ಮೇಲೆ ಬಿದ್ದಿದ ತಕ್ಷಣ ಗಿಣಿ ಸತ್ತೋಯ್ತು. ಆ ಗಿಣಿ ಸತ್ತೋಯ್ತಂತೆ. ಮತ್ತೆ ಬ್ರಹ್ಮದೇವರ ಹತ್ರ ಸ್ವಾಮಿ ಆ ಗಿಣಿನೂ ಸತ್ತೋಯ್ತು. ಸರಿ ಚಿಂತೆ ಮಾಡಬೇಡ, ಯಾವತ್ತು ಒಬ್ಬ ಗೋಪಾಲಕ ಆ ಆಕಳ ಹಾಲು ನನಗೆ ಬೇಡ ಅಂತ ಸಂಪೂರ್ಣವಾಗಿ ಆಕಳ ಹಾಲನ್ನ ಕರು ಬಿಟ್ಬಿಡ್ತಾನಲ್ಲ, ಅಂತ ಆಕಳ ಹತ್ರ ಹೋಗಿ ಕೇಳು, ಅದು ಹೇಳುತ್ತೆ. ಕಾದ ಯಾವ ಗೋಪಾಲಕ ಬಿಡ್ತಾನೆ? ಎಲ್ರಿಗೂ ಹಾಲೇ ಬೇಕು. ಕರುಗೆ ಶಾಸ್ತ್ರಕ್ಕೆ ಬಿಟ್ಟು ನಾವೇ ಎಲ್ಲ ತಗೋತೀವಲ್ಲ. ಒಬ್ಬ ಗೋಪಾಲಕ ಅವತ್ತು ಆ ಕರು ಪೂರ್ತಿ ಕುಡಿಲಿ ಅಂತ ಬಿಟ್ಟಂತೆ. ನಾರದ್ರು ಕಾಯ್ತಿದ್ರು, ಅಲ್ಲಿ ಬಂದ್ರು. ಅಲ್ಲಿ ಆಕಳ ಹತ್ರ ಬಂದ್ರು, ಭಯ ಆಯ್ತು. ಯಾಕೆ ಓತಿಕೇತ ಸತ್ತೋಯ್ತು, ಗಿಣಿ ಸತ್ತೋಯ್ತು, ಇಲ್ಲಿ ಆಕಳ ಏನಾದ್ರು ಸತ್ತರೆ ಏನಪ್ಪ ಮಾಡೋದು, ಗೋಹತ್ಯೆ ಪಾಪ ಬರುತ್ತೆ ನನಗೆ. ಹತ್ರ ಹೋಗಿ ನಿಂತರು, ಸಾಯ್ಲಿಲ್ಲ. ಓಹೋ ಇಲ್ಲ, ಬ್ರಹ್ಮದೇವರಾಗ್ನಿ ಸಾಯಲ್ಲ ಅಂತ ಅನ್ಕೊಂಡು ಆಕಳನ್ನ ನೋಡಿದ ತಕ್ಷಣ ಮೈ ಸವರಿದ್ರು, ನಾರಾಯಣ ನಾರಾಯಣ ಅಂತ. ಅದು ನಾರಾಯಣ ನಾರಾಯಣ ಅಂತ ಸತ್ತೋಯ್ತು. ಅವ್ರಿಗೆ ತುಂಬಾ ದುಃಖ ಆಯ್ತು ನಾರದರಿಗೆ. ಏನಪ್ಪ ನನಗೆ ಗೋಹತ್ಯೆ ಪಾಪ ಅಂತಲ್ಲ. ಹತ್ತು ಬ್ರಹ್ಮದೇವರು ಸ್ವಾಮಿ ನಾನು ಕೇಳಿದ್ದೆ ನಿಮ್ಗೆ ಸಜ್ಜನರ ಮಾತ್ರೆ, ಇಲ್ಲಿ ನೋಡಿದ್ರೆ ನನ್ ಪಾಪಕ್ಕೆ ಗುರಿ ಆಗುತ್ತಲ್ಲ, ನೀನ್ ಚಿಂತೆ ಮಾಡಬೇಡ, ಆದ್ರೆ ಆಯುಸಿದ್ದಿದ್ದೆ ಅಷ್ಟು ಬಿಟ್ಟುಬಿಡು. ಮತ್ ನನಗೆ ಅದ್ರ ಪ್ರಶ್ನೆಗೆ ಉತ್ತರ ಸಿಕ್ಲಿಲ್ವಲ್ಲ. ಸಜ್ಜನರ ಮಾತ್ರ ಇಂಥದ್ದು. ಒಂದು 6 ತಿಂಗಳು ಬಿಟ್ಟು ಬಾ ಅಂದ್ರು. 6 ತಿಂಗಳು ಬಿಟ್ಟು ಬಂದ, ಮತ್ತೆ ಉತ್ತರ ಕೊಟ್ಟು ಇನ್ನೊಂದು 6 ತಿಂಗಳು ಬಿಟ್ಟು ಬಾ ಅಂದ್ರು. 1 ವರ್ಷ ಬಿಟ್ಟು ಮತ್ತೆ ಹೋದ್ರು. ಅವಾಗ ಅಂದ್ರಂತೆ, ಭೂಲೋಕದಲ್ಲಿ ಒಬ್ಬ ಹೇಮವರ್ಮ ಅಂತ ರಾಜ ಇದ್ದಾನೆ. ಆ ರಾಜನಿಗೆ ವಿವಾಹ ಆಗಿ 80 ವರ್ಷ ಆಯ್ತು, ಮದುವೆ ಆಗಿ 80 ವರ್ಷ ಆಯ್ತು. ಅವನಿಗೆ 100 ವರ್ಷ. ಈಗ ಅವನಿಗೆ ಸಂತಾನ ಇಲ್ಲ. ಅವನ್ 100ನೇ ವಯಸ್ಸಲ್ಲಿ ಒಂದು ಗಂಡು ಮಗು ಆಗಿದೆ ಅವನಿಗೆ ಅಂತ. ಹೌದಾ, 100ನೇ ವಯಸ್ಸಲ್ಲಿ ಗಂಡು ಮಗು ಆಗಿದ್ಯಾ? ಅಬ್ಬಬ್ಬ, ಎಂತ ಮಹಾತ್ಮ. ಆ ರಾಜನ ಮನೆಗೆ ಹೋಗು, ಆ ಮಗು ಇದೆಯಲ್ಲ ಅದು ಉತ್ತರ ಕೊಡುತ್ತೆ ಅಂದ್ರು. ಬೇಡ ಗುರುಗಳೇ, ನಾನು ಹೋಗಲ್ಲ ಅಂದ್ರು. ಯಾಕೆ 100 ವರ್ಷ, ಆ ರಾಜನ್ 100 ವರ್ಷ ಆದ್ಮೇಲೆ ಮಗು ಆಗಿದೆ, ನಾನು ಹೋಗೋದೇನೋ ಸತ್ರ ಏನ್ ಕತೆ, ನಾ ಹೋಗಲ್ಲ ಅಂದ್ರು. ಇಲ್ಲ ಹೋಗು ಅಂತಂದ್ರು. ಹೋದ್ರು. ನಾರದರು ಬಂದಿದ್ದಕ್ಕೆ ಹೇಮವರ್ಮ ರಾಜನ ಫುಲ್ ಖುಷಿ ಆಗೋಯ್ತು. ಇವತ್ತು ಮಗುನ ತೊಟ್ಲಿಗೆ ಹಾಕೋದು ಬೇಡ, ನಾರದರ ಮಡ್ಲಿಗೆ ಹಾಕೋಣ ಅಂದ್ರು. ನಾರದರಿಗೆ ಭಯ ಆಯ್ತು. ಅಲ್ಲಿ ಗೋಪಾಲಕನನ್ನು ಬಿಟ್ಟ, ಗಿಣಿನ್ ಕೇಳೋರು ಯಾರು ಇಲ್ಲ, ಹೊತ್ತಿಕಿದ್ದನ್ ಕೇಳೋರು ಯಾರು ಇಲ್ಲ. ರಾಜನ ಮಗು ಸತ್ತೋದ್ರೆ ಬಿಡ್ತಾನೆ, ನನ್ನ ಕಟ್ಟಾಕ್ ಹೊಡಿತಾನೆ. ನಾನು ಬೇಡ ಅಂದ್ರು. ಬ್ರಹ್ಮದೇವರ ಆಜ್ಞೆ ಬರ್ಲೇಬೇಕು. ಬಂದ್ರು. ಆ ಮಗುನ್ ತೆಗೆದು ತೊಟ್ಲಿಗೆ ಹಾಕ್ಲಿಲ್ಲ. ತದೇವ ಲಗ್ನಂ ಸುದಿನಂ ತದೇವ ಅಂತ ನಾರದರ ಮಡ್ಲಿಗೆ ಹಾಕಿದ್ರೆ ಆ ಮಗು ಶನ್ನೋ ಮಿತ್ರ ಶಂ ವರುಣ ಅಂತ 11 ದಿನದ ಮಗು ಮಾತಾಡ್ತಾನೆ. ನಾರದರಿಗೆ ಆಶ್ಚರ್ಯ ಆಯ್ತು. ಇದೆಂಗೆ ಸಾಧ್ಯ, ಇದೆಂಗೆ ಲೋಕ ವಿಲಕ್ಷಣ, 11 ದಿನದ ಮಗು ಹೇಗೆ ಮಾತಾಡುತ್ತೆ? ಅವಾಗ ಆ ಮಗು ಹೇಳ್ತಂತೆ, ಗುರುಗಳೇ ನಾರದರೆ, ನಾನು ಒಬ್ಬರಿಗೆ ನೀರು ಕೊಟ್ಟಿಲ್ಲ. ಒಬ್ಬ ಊಟ ಮಾಡ್ತಿರುವಾಗ ಆ ಊಟಕ್ಕೆ, ಆ ಎಲೆಗೆ ಕಾಲಿಟ್ಟೆ ದುರಾಂಕಾರಕ್ಕೆ.
ಅಷ್ಟು ಅಹಂಕಾರ ಪಟ್ಟಿದ್ದಕ್ಕೆ ನನಗೆ ಓತಿಕೇತ ಜನ್ಮ ಬಂತು. ಆ ಓತಿಕೇತ ಇದೆಯಲ್ಲ, ಜೀವನ ಪೂರ್ತಿ ದಾಹ 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 ಅನ್ನತ್ತಂತೆ. ನೀರನ್ನ ನುಂಗಿದ್ರೆ ಸತ್ತೋಗುತ್ತೆ. ಯಾಕೆ? ಒಬ್ರಿಗೆ ಕೊಟ್ಟಿಲ್ಲಲ್ಲ. ಅದಕ್ಕೆ ನಿಮ್ಮ ಗಾಳಿ ಸೋಕಿದಕ್ಕೆ ನಂಗೆ ಆ ಜನ್ಮ ನಿವೃತ್ತಿಯಾಗಿ ನನಗೆ ಉತ್ತಮ ಗಿಣಿ ಜನ್ಮ ಬಂತು. ಆ ಗಿಣಿ ಜನ್ಮ ಏನಕ್ಕೆ ಬಂತು ಅಂತಂದ್ರೆ, ಬೇರೆಯವರ ದವಸ ಧಾನ್ಯ ಕದಿತಾ ಇದ್ದೆ. ಅದಕ್ಕೆ ಆ ಬೇರೆಯವ್ರ ದವಸ ಧಾನ್ಯ ತಿನ್ನುತ್ತಲ್ಲ, ಗಿಣಿ ನೋಡ್ಲಿಕ್ಕೆ ಚಂದ ರೀ, ರೈತನಿಗೆ ಶತ್ರು. ರೈತ ಏನಾದ್ರು ಬೆಳೆದಿದ್ರೆ ಅದಷ್ಟನ್ನು ಸರ್ವನಾಶ ಮಾಡಿಬಿಡುತ್ತೆ ಗಿಣಿ. ಅದಕ್ಕೆ ಅಂತ ಜನ್ಮ ಬಂತು. ಅಂತ ಜನ್ಮದಲ್ಲಿ ನಿಮ್ಮ ನೆರಳು ತಾಕ್ತಲ್ಲ ನನಗೆ, ಆಕಳ ಜನ್ಮ ಬಂತು. ಆಕಳ ಜನ್ಮದಲ್ಲಿ ನಿಮ್ಮ ಹಸ್ತ ಸ್ಪರ್ಶ ಆಯಿತು. ನಿಮ್ಮ ಹಸ್ತ ಸ್ಪರ್ಶ ಆಗಿದ್ದಕ್ಕೆ ರಾಜನ ಮಗನಾಗಿದ್ದೀನಿ ಎಂದು ನೋಡಿ. ನಾರದರು ಉಪದೇಶ ಮಾಡಲಿಲ್ಲ, ನಾರದರೇನೂ ಆಶೀರ್ವಾದ ಮಾಡಲಿಲ್ಲ. ಬರೀ ಅವ್ರ ಗಾಳಿ ಸೋಕಿದಕ್ಕೆ, ನೆರಳು ಸೋಕಿದಕ್ಕೆ, ಅವ್ರ ಕೈ ತಾಕಿದಕ್ಕೇನೆ ರಾಜನ ಜನ್ಮ ಬಂತು ಅನ್ನೋ ಮಹತ್ವ, ಸಜ್ಜನರ ಮಹತ್ವ ಇದ್ರೆ, ಇನ್ನು ಈ ಗೋಪಾಲದಾಸರ ನೈವೇದ್ಯವನ್ನು ಊಟ ಮಾಡೋದು ನಮಗೆ ಇನ್ನೆಂಥ ಪುಣ್ಯ ಇದೆ, ಎಣಿಸ್ಲಿಕ್ಕಾಗತ್ತಾ? ಖಂಡಿತ ಇಲ್ಲ. ಅಂತ ಮಹಾನುಭಾವರು, ಅಂತ ಸಜ್ಜನರು ಆ ಗೋಪಾಲದಾಸರು, ಅವರ ಗುರುಗಳು ವಿಜಯರಾಯರು, ಅವರ ಶಿಷ್ಯರು ಜಗನ್ನಾಥದಾಸರು, ಅಂತ ಮಹಾನುಭಾವರು ಎಷ್ಟು ಸ್ಮರಣೆ ಮಾಡಿದ್ರು ಅಷ್ಟು ತೀರದು. ಈ ದಾಹ ಇದೆಯಲ್ಲ, ಎಷ್ಟು ಸ್ಮರಣೆ ಮಾಡಿದ್ರು ತೀರದು. ಇದು ಹೀಗೆಲ್ಲ ಕೂತ್ಕೋಬೇಕಾಗಿರೋದು. ಅವ್ರ ಸಾಹಿತ್ಯ ತೆಗೆದು ಅದರ ಚಿಂತನೆ ಮಾಡಬೇಕು. ಆ ಚಿಂತನೆ ಮಾಡಿ ಚಿಂತನೆಗೆ ನಿಂತರೆ ಅದು ತಪ್ಪು. ಅದು ಅನುಷ್ಠಾನಕ್ಕೆ ಬರಬೇಕು. ಅವರು ಬದುಕಕ್ಕೆ ನಮಗಾಗಲ್ಲ. ಆ ಪ್ರಯತ್ನವನ್ನು ನಾವು ಮಾಡಬೇಕು. ಪ್ರಯತ್ನ ಪಟ್ಟಾಗ ನಿಜವಾದ ಅವರ ಆರಾಧನೆ ಆಗುತ್ತೆ. ಅದು ಖಂಡಿತ ಸಾರ್ಥಕ ಆಗುತ್ತೆ. ಇಷ್ಟೊತ್ತು ಆ ಸ್ಮರಣೆಯನ್ನು ಮಾಡಿದ್ವಿ. ಆಯುಷ್ ದಾನ ಮಾಡಿದ ಮೇಲೆ ಏನಾಯ್ತು ಅಂತಂದ್ರೆ, ಆ ಜಗನ್ನಾಥದಾಸರಿಗೆ ಇದ್ದಂತ ಅಷ್ಟು ವ್ಯಾಧಿಗಳು ಇವ್ರಿಗೆ ಬಂತು. ಇವರು ಒದ್ದಾಡ್ಲಿಕ್ಕೆ ಪ್ರಾರಂಭ. ಇದನ್ನೆಲ್ಲ ಗುರು ಗೋಪಾಲ್ ಬಿಟ್ಟಲ್ರು, ತಂದೆ ಗೋಪಾಲ್ ಬಿಟ್ಟಲ್ರು ದಾಖಲೆ ಮಾಡಿದ್ದಾರೆ. ಅವ್ರು ಹೇಳ್ತಾರೆ, ದೇವ್ರೆ, ಶ್ರೀಮದ್ ಆಚಾರ ಸದಾಚಾರ ಸ್ಮೃತಿ ಪ್ರವಚನ ಹೇಳ್ತಾ ಇದೀವಿ, ಅದಕ್ಕೂ ಇದಕ್ಕೂ ಒಂದು ಸಂಬಂಧ ಇದೆ. ಗೋಪಾಲದಾಸರು ಒಂದ್ ಕಡೆ ಹೇಳ್ತಾರೆ, ಆವರೋಗವು ಎನಗೆ ದೇವಧನ್ವಂತ್ರಿ ಸಾವಧಾನದಿಯನ್ನ ಕೈ ಪಿಡಿದು ನೋಡಯ್ಯ. ಆವರೋಗವು ಎನಗೆ ದೇವಧನ್ವಂತ್ರಿ. ಮುಂಚೆ ಎಲ್ಲ ಡಾಕ್ಟರ್ ಹತ್ರ ಹೋದ್ರೆ ಅವ್ರು ಕೈ ಹಿಡಿತಾ ಇದ್ರು ಅಲ್ಲ, ಇವಾಗ ನಮ್ಮನ್ನು ಮುಟ್ಟದೇ ಇಲ್ಲ ಅಲ್ವಾ? ಅವ್ರು ಕೇಳ್ತಾ ಇದ್ದಾರೆ, ನನ್ನ ಕೈ ಹಿಡಿದು ನನ್ನ ರೋಗವನ್ನು ಹೇಳಪ್ಪ ದೇವರೇ, ಈ ಉದ್ಧಾರ ಮಾಡು. ಏನ್ ರೋಗ ನನಗೆ? BP-ನ, ಶುಗರ, ಇದು ಯಾವ್ದು ಅಂತ ದೊಡ್ಡ ರೋಗ ಅಲ್ಲ ಅಂತ ಮತ್ತೇನು? ಹರಿಮೂರ್ತಿಗಳು ಕಾಣಿಸವು ಎನ್ನ ಕಂಗಳಿಗೆ, ಹರಿಯ ಕೀರ್ತನೆಯು ಕೇಳಿಸದೆನ್ನ ಕಿವಿಗೆ, ಹರಿಮಂತ್ರ ಸ್ತೋತ್ರ ಬಾರದು ಎನ್ನ ನಾಲಿಗೆಗೆ, ಹರಿಪ್ರಸಾದವು ಎನಗೆ ರುಚಿಯಾಗದಯ್ಯ. ಆವರೋಗವು ಎನಗೆ ದೇವಧನ್ವಂತ್ರಿ. ಸ್ವಾಮಿ, ನಿನ್ನ ನೋಡೋ ಅಂತ ಕಣ್ಣಿಲ್ಲ. ಇದು ನಿನ್ನನ್ನು ಬಿಟ್ಟು ಬೇರೆದೆಲ್ಲ ನೋಡ್ತಾ ಇದೆ ಕಣ್ಣು. ಹರಿಮೂರ್ತಿಯನು ನೋಡದ ಕಣ್ಣು, ಕೆಲಸಕ್ಕೆ ಬಾರದ ಹೊಲಸಿನ ಕಣ್ಣು, ಬಾರಿ ಬಾರಿಗೂ ಬೀಳುವ ಮಣ್ಣು, ನವಿಲಿನ ಗರಿ ಕಣ್ಣು ಅಂತ ಹೇಳಿದ್ದಾರೆ ಪುರಂದರದಾಸರು. ಪರಮಾತ್ಮನ ನೋಡದ ಕಣ್ಣು ಮತ್ತು ನವಿಲಿನ ಗರಿ ಕಣ್ಣು ಎರಡು ಒಂದೇ. ಅದು ಪ್ರಯೋಜನ ಇಲ್ಲ. ಅದೇನಾದ್ರು ನೋಡ್ತಿದ್ಯಾ? ಇದು ಹಾಗೆ ಆಯ್ತು, ಇದು ಪ್ರಯೋಜನ ಇಲ್ಲ. ದೇವ್ರ ಕಣ್ಣು ಕೊಟ್ಟಿದ್ದೆ ಅವನು ನೋಡ್ಲಿಕ್ಕೆ, ನೋಡದ್ವಾ? ಎಲ್ಲಿ ದೇವ್ರ ನೋಡೋದಲ್ಲ? ಹೇಗಿದ್ದಾನೆ ಹೇಳಿ? ಶ್ರೀನಿವಾಸ ಹೇಗಿದ್ದಾನ? ವಜ್ರದ್ದು ಶಂಖಚಕ್ರ ಇದೆ, ದೊಡ್ಡ ಬಿಳಿ ನಾಮ ಇದೆ, ಅಷ್ಟೇ ಕಾಣಿಸಿದ್ದು. ಇಷ್ಟೇ ನಮ್ಗೆ ಯೋಗ್ಯತೆ ದೇವರನ್ನು ನೋಡೋದು. ಅಂತರಂಗದಲ್ಲಿ ಹರಿಯ ಕಾಣದವ ಹುಟ್ಟು ಕರುಣನ. ಈ ಕಣ್ಣು ಬಗ್ಗೆ ಹೇಳಿಲ್ಲ, ಅಂತರಂಗದ ಕಣ್ಣು ಹೇಳೋದು. ಈ ಕಿವಿ ಇದೆಯಲ್ಲ, ಈ ಕಿವಿ ದೇವರು ಕೊಟ್ಟಿರೋದೇನೆ ಪರಮಾತ್ಮನ ಕಥೆಯನ್ನು ಕೇಳಲಿಕ್ಕೆ. ಪಿಬತ ಭಾಗವತಂ ರಸಂ ಅಂದ್ರು. ಭಾಗವತ ಎಂಬ ರಸವನ್ನ ಈ ಕಿವಿಯಲ್ಲಿ ಕುಡಿಬೇಕಂತ. ಭಾಗವತಕ್ಕೆ ಕಿವಿ ಅರಳಲಿಲ್ಲ, ಪಕ್ಕದ ಮನೆ ಚಾಡಿಗೆ ಯಾರೋ ಹಾಳಾಗಿದ ವಿಚಾರಕ್ಕೆ ಅರಳಿತು. ನಮ್ಮಿಂದ ಹತ್ತಿಯಲ್ಲೇ ಅಲ್ಕೂತಿರೋರಿದ್ರು ಕಿವಿ ಅಷ್ಟು ಚುರುಕು ಅಂತಂದ್ರೆ, ನಮಗೆ ಆಗ್ಬೇಕಾಗಿರೋ ಕೆಲಸಕ್ಕೆ ಕಿವಿ ಕೇಳಲ್ಲ, ಬೇಡದ ವಿಚಾರಕ್ಕೆ ಕಿವಿ ಚಾಚಿತು. ಇಂಥ ಕಿವಿ ಬಚ್ಚಲಲ್ಲಿ ಓಣಿ ಇರುತ್ತಲ್ಲ, ಬಚ್ಚಲ ಗುಣಿ ಇರುತ್ತಲ್ಲ, ಅದಕ್ಕೂ ಇದಕ್ಕೆ ಎರಡೂ ಒಂದೇ ಆಗುತ್ತೆ. ಎಲ್ಲಿ ಪರಮಾತ್ಮನ ಕಥೆ ಕೇಳಿದೆ? ಪರಮಾತ್ಮ ಚರ್ಮ ಕೊಟ್ಟಿದ್ದು ಅವನ ಭಕ್ತರ ಪಾದ ಸ್ಪರ್ಶ ಮಾಡ್ಲಿಕ್ಕೆ, ಕೈ ಕೊಟ್ಟಿದ್ದು ಅವನ ಅರ್ಚಿಸ್ಲಿಕ್ಕೆ, ಅವನ ಭಕ್ತರ ಪಾದ ಸೇವೆ ಮಾಡ್ಲಿಕ್ಕೆ.
ಕಾಲು ಕೊಟ್ಟಿದ್ದೇ ಅವನ ಯಾತ್ರೆಗಳನ್ನು ಮಾಡಲಿಕ್ಕೆ. ಇಂಥ ಶರೀರವನ್ನು ನಾವೇನ್ ಮಾಡಿದ್ವಿ, ಇದೇ ನಂಗೆ ರೋಗ ಅಂತಂದ್ವಿ. ಹೌದಲ್ವಾ? ಮಠಕ್ಕೆ ಬರಬೇಕು ಅಂದ್ರೆ ನಮಗೆ ಮನಸ್ಸಿಲ್ಲ. ಅದೇ ಫಿಲಮ್ಗೆ ಹೋಗ್ಬೇಕು ಅಂದ್ರೆ ಎಷ್ಟು ನೀಟಾಗಿ ರೆಡಿ ಆಗ್ತೀವಿ. ಫಿಲಮ್ಗೆ ಅಂತಲ್ಲ, ನಮಗ್ ಬೇಕಾದ್ದು ಯಾವುದೋ ಒಂದು ದೊಡ್ಡ ಸಮಾರಂಭ ಇದೆ ಅಂತಂದ್ರೆ ಇನ್ನೊಬ್ರ ಮುಂದೆ ನಾವು ಶೋ ಮಾಡ್ಕೊಳ್ಳಿಕ್ಕೆ ಎಷ್ಟೆಲ್ಲ ಅಲಂಕಾರ ಮಾಡ್ತೀವಿ. ದೇವ್ರ ಮುಂದೆ ಬಂದಾಗ ನಾವು ಅಲಂಕಾರ ಮಾಡ್ಕೋಬೇಕು. ದೇವರು ನಮ್ಮನ್ನು ನೋಡ್ತಾನೆ ಅನ್ನೋ ಎಚ್ಚರ ನಮ್ಮಲ್ಲಿ ಇರಬೇಕು. ದೇವಸ್ಥಾನಕ್ಕೆ ಬರ್ಬೇಕು, ಮದ್ವೆಗೆ ಹೋಗ್ಬೇಕು ಅಂದ್ರೆ ರೇಷ್ಮೆ ಸೀರೆ ಉಟ್ಕೋತೀವಿ, ದೇವಸ್ಥಾನಕ್ಕೆ ಬರ್ಬೇಕು ಅಂದ್ರೆ ಚೂಡಿದಾರ್ ಹಾಕೋತೀವಿ. ಇದು ನಮ್ಮ ಪರಿಸ್ಥಿತಿ. ದೇವರು ನಮ್ಮನ್ನು ನೋಡ್ತಾನೆ ಎಂಬ ಎಚ್ಚರ ನಮಗಿರ್ಬೇಕು. ಎಲ್ಲ ಕಡೆ ವ್ಯಾಪ್ತನಾದ ಪರಮಾತ್ಮ ನಮ್ಮನ್ನು ನೋಡ್ತಲೇ ಇರ್ತಾನೆ. ಆದ್ರೂ ವಿಶೇಷವಾಗಿ ಈ ದಿವ್ಯ ಮಂದಿರದಲ್ಲಿ ನೋಡ್ತಾನೆ. ಅವನ ಮುಂದೆ ನಾವು ಹೇಗಿದ್ದೀವಿ. ಆದ್ರೆ ಅವನು ಮುಂದೆ ಇದ್ದಾನೆ ಅನ್ನೋ ಎಚ್ಚರ ನಮಗಿಲ್ಲದೆ ಅವನು ಮುಂದೆ ಆಡಬಾರ್ದು ಆಡ್ತೀವಿ, ಮಾಡಬಾರ್ದು ಕೆಲಸ ಮಾಡ್ತೀವಿ. ಮತ್ತೆ ನಾವು ಇನ್ಯಾವುದಕ್ಕೆ ಗುರಿ ಆಗ್ತೀವಿ. ಅದಕ್ಕೆ ಗೋಪಾಲದಾಸರು ಅಂದ್ರು ಇಂಥ ಪಾಪಕ್ಕೆ ಗುರಿ ಆಗ. ಇದನ್ನ ಕೇಳದಂತ ಅವ್ರ ತಮ್ಮ ಅದಕ್ಕೆ ತಕ್ಷಣ ಹಾಡು ಮಾಡ್ಬಿಟ್ರು. ಅನಗ ನಿನ್ನಂಗ್ರಿಯ ಸೇವೆ ಎನಗೆಂತೂ ದೊರೆಯುವುದು, ಮನದ ದುರ್ವಿಷಯದ ಬಾಧೆಗೆ ಕೊನೆಗಾಣೆನೋ ಕೇಶವ. ಮನದಲ್ಲಿರ್ತಕ್ಕಂಥ ದುರ್ವಿಷಯಗಳಿದೆಯಲ್ಲ ಅದು ಕೊನೆನೇ ಇಲ್ವಲ್ಲಪ್ಪ. ದೇವರನ್ನ ಚಿಂತನೆ ಮಾಡಬೇಕು ಅಂದ್ರೆ ನೋಡಿ, ಯಾರೋ ಒಬ್ಬ ಹಾಸ್ಪಿಟ್ಲ್ಗೆ ಹೋದ, ಒಂದು ವಾರ ಅವನಿಗೆ ಆಕ್ಸಿಜನ್ ಹಾಕಿದ್ರು. ಆಕ್ಸಿಜನ್ ಹಾಕಿ ಬಿಲ್ ಬರೋದ್ರಲ್ಲ, ಎಷ್ಟು ಬರೆದ್ರು ಅಂದ್ರೆ 1.5 ಲಕ್ಷ ಬರೆದಿದ್ರು. ಡಾಕ್ಟರ್ ಮುಂದೆ ಕೂತವನ್ ಕಣ್ಣಲ್ಲಿ ನೀರು ಬಂತು. ಏನಪ್ಪ ಇದು? ಡಾಕ್ಟರ್ ನೋಡ್ದ, ಏನ್ ಚಿಂತೆ ಮಾಡಬೇಡ, ನೀನ್ ಯಾಕೋ ಅಳ್ತಿದ್ಯಾ, ಒಂಚೂರು ದುಡ್ಡು ಕಮ್ಮಿ ಮಾಡ್ತೀನಿ ಅಂತಂದ್ರು. ಅದಕ್ಕೆ ಅವನಂದ, ಈ ದುಡ್ಡು ನೋಡಲ್ಲ ನಂಗೆ ಅಳು ಬಂದಿದ್ದು, ನೀವು 1 ವಾರ ಆಗಿದ್ದಕ್ಕೆ ಎಷ್ಟು ದುಡ್ಡು ತಗೊಂಡೆ, ಜೀವನ ಪರ್ಯಂತ ಉಸಿರು ಕೊಟ್ಟು ಪರಮಾತ್ಮ ನಾನು ಏನೂ ಕೊಡ್ಲಿಲ್ವಲ್ಲ, ಅದಕ್ಕೆ ಅಳು ಬರ್ತಿದೆ ಅಂತ. ಅಲ್ವಾ? ನಮ್ಮ ಅನುಭವಕ್ಕೆ ಬರೋ ತನಕ ಇದು ಅರ್ಥ ಆಗಲ್ಲ ನಮ್ಗೆ. ಪರಮಾತ್ಮಂಗೆ ನಾವೇನ್ ಕೊಟ್ಟಿದೀವಿ? ದೇವರಂದ ಪತ್ರಂ ಪುಷ್ಪಂ ಫಲಂ ತೋಯಂ ಯೋಮೇ ಭಕ್ತ್ಯಾ ಪ್ರಯಚ್ಛತಿ ತದಹಂ ಭಕ್ತ್ಯ ಪ್ರವೃತ್ತಂ ಅಶ್ನಾಮಿ ಪ್ರೇತಾತ್ಮನಃ. ಕೃಷ್ಣ ಹೇಳ್ದ ಪತ್ರ ಪುಷ್ಪ ಫಲ ತೋಯಗಳನ್ನು ಕೊಡುವಂದ. ಅದಕ್ಕೆ ನಾವೇನ್ ಮಾಡಿದ್ವಿ? ಮಾರ್ಕೆಟ್ಗೆ ಹೋದ್ವಿ, ತುಳಸಿ ಪತ್ರ ಕೇಳದ ತಾನೆ, ತುಳಸಿ ಅಲಂಕಾರ ಫುಲ್ ಕೃಷ್ಣನಿಗೆ. ಪತ್ರ ಪುಷ್ಪ ಎಂತ ಹೂವ ಬೇಕು? ಇವತ್ತು ಬೆಂಗಳೂರಲ್ಲಿ ಸಿಗದೇ ಇರ್ತಕ್ಕಂಥ ಹೂವನೇ ಇಲ್ಲ. ತಿರುಪ್ತಿಗೆ ದೇವ್ರಿಗೆ ಬಿಟ್ಟು ಬೇರೆದೆಲ್ಲ ಅಲಂಕಾರ ಆಗುತ್ತಲ್ಲ, ಅದಕ್ಕೆ ಹೂವು ಹೋಗೋದು KR ಮಾರ್ಕೆಟ್ ಇಂದ. ಅಷ್ಟು ಹೂವು ಬೆಂಗಳೂರಲ್ಲಿ ಸಿಗುತ್ತೆ. ಇಲ್ಲಿ ಸಿಗೋ ಅಷ್ಟು ವೆರೈಟಿ ಹೂವು ಇಡೀ ದೇಶದಲ್ಲಿ ಎಲ್ಲೂ ಸಿಗಲ್ಲ. ಹೂವು ಬೇಕಾ? ಪತ್ರಂ ಪುಷ್ಪಂ ಎಂತ ಹೂವು ಬೇಕು ತಗೋ, ಕೃಷ್ಣಾರ್ಪಣ ಅಂದ್ರೆ. ಫಲಂ ಎಂತ ಹಣ್ಣು ಬೇಕು? ಇವತ್ತು ಈ ಡ್ರೈ ಫ್ರೂಟ್ಸ್ ಅವನು ಬೇರೆ ಅಂಗಡಿಗಳೆಲ್ಲ ಇಟ್ಕೊಂಡಿರ್ತಲ್ಲ, ಬೇರೆ ಬೇರೆ ಇಲ್ಲಿ ಲಿಚ್ಚಿ ಅದು ಇದು, ಆ ಹಣ್ಣುಗಳನ್ನ ನೋಡೂ ಇಲ್ಲ ಕೇಳೂ ಇಲ್ಲ, ಅಂತ ಹಣ್ಣುಗಳೆಲ್ಲ ಸಿಗುತ್ತೆ. ಅಂತ ನೈವೇದ್ಯ ಮಾಡ್ತೀವಿ ಕೃಷ್ಣಾರ್ಪಣ ಅಂದ್ರೆ. ತೋಯಂ ನೀರು ಬೇಕಾ? ಎಂತ ನೀರು ಬೇಕು? ಬಾವಿ ನೀರು ಬೇಕಾ? ಕೆರೆ ನೀರು ಬೇಕಾ? ಎಲ್ಲ ನೀರ್ನು ಕೃಷ್ಣಾರ್ಪಣ ಅಂದ್ವಿ. ಅದೇ ದೇವ್ರು ಹೇಳ್ದ, ಈ ಪತ್ರ ಪುಷ್ಪ ಫಲ ತೋಯ ನೀನೇ ಇಟ್ಕೊ, ನಂಗೆ ಬೇಕಾಗಿಲ್ಲ ಅಂದ. ಮತ್ ನೀ ಕೇಳದೆ ಪತ್ರ ಪುಷ್ಪ ಫಲ ತೋಯ ಕೊಡು ಅಂತ ದೇವ್ರು ಹೇಳ್ದ. ಊರ್ಧ್ವಮೂಲ ಮದಶಾಕಂ ಅಶ್ವತ್ಥಂ ಪ್ರಾಹುರವ್ಯಯಂ. ನಿನ್ನ ಶರೀರವೇ, ಈ ದೇಹವೇ ಅಶ್ವತ್ಥ ವೃಕ್ಷ. ಅದರಲ್ಲಿ 11 ದಳ, 10 5 ಕರ್ಮೇಂದ್ರಿಯ, 5 ಜ್ಞಾನೇಂದ್ರಿಯ, ಇನ್ನೊಂದು ಮನಸ್ಸು. 10 ದಳ ನೀನೇ ಇಟ್ಕೋ, 1 ದಳ ಆ ಮನಸ್ಸೆಂಬ ತುಳಸಿ ದಳವನ್ನು ನನಗೆ ಅರ್ಪಣೆ ಮಾಡಿದ್ವಾ? ಸರಿ, ಪತ್ರ ಆಯ್ತು. ಪುಷ್ಪ, ನಾವು ಮಾಡ್ತಕ್ಕಂಥ ಧರ್ಮಾಚರಣೆಯಿಂದ ಇನ್ನೊಬ್ಬರ ಮನಸ್ಸು ನೋವಾಗದೆ ಇದ್ರೆ ಅದೇ ಪುಷ್ಪ ಸಮರ್ಪಣೆ. ಅಷ್ಟಮಿ ಭಾವ ಪುಷ್ಪೈಹಿ ಅಂತ ಉತ್ತಮ ಭಾವದಿಂದ ದೇವರಿಗೆ ಸಮರ್ಪಣೆ ಮಾಡ್ತೀವಲ್ಲ, ಅದೇ ಪುಷ್ಪಾರ್ಪಣೆ. ಫಲ ಅಂದ್ರೇನು? ದೇವ್ರ ಮುಂದೆ ಕೂತು ಒಂದೇ ಒಂದು ಭಾಗವತ ಶ್ಲೋಕನೋ ಒಂದು ಗೀತಾ ಶ್ಲೋಕನೋ ಕಲಿತಿರೋದನ್ನು ಒಂದನ್ನು ಅರ್ಪಣೆ ಮಾಡಿ ದೇವ್ರು ಹೇಳ್ತಾನಂತೆ ನಂಗೆ ಹೊಟ್ಟೆ ತುಂಬಿತು ಅಂತ. ತೋಯಂ ಅಂದ್ರೆ ಏನು? ಅವನ ಚರಿತ್ರೆ ಕೇಳಿದಾಗ ನಮ್ಮ ಕಣ್ಣಲ್ಲಿ ನೀರು ಬರುತ್ತಲ್ಲ, ಅದೇ ನೀರು ಕೃಷ್ಣಾರ್ಪಣ ಅನ್ನಿ. ಉಪವಾಸ ಮಾಡಿ, ಏಕಾದಶಿ ಜಾಗರಣೆ ಮಾಡಿ, ಹರಿವಾಣ ಸೇವೆ ಮಾಡಿ ನಿಮ್ಮ ದೇಹದಿಂದ ಬರುತ್ತಲ್ಲ ಬೆವರು, ಅದೇ ಕೃಷ್ಣಾರ್ಪಣ ಅನ್ನಿ, ಅದೇ ತೋಯ ಅಂದ. ಇದಕ್ಕೇನಾದ್ರು ಖರ್ಚು ಮಾಡ್ಬೇಕಾ ನಾವು? ದೇವರು ಹೇಳೋದು ಖರ್ಚು ಮಾಡದೆ ಕೊಡು. ಏನನ್ನು ಖರ್ಚು ಮಾಡಬೇಕು ಅಂದ್ರೆ ಮನಸ್ಸೆಂಬ ಭಕ್ತಿಯನ್ನು ಖರ್ಚು ಮಾಡೋದು. ನಾವು ಅದು ಮಾಡಲಿಲ್ಲ. ದೊಡ್ಡವರು ಅದನ್ನು ಮಾಡಿದ್ರು, ಆ ಮಾರ್ಗದರ್ಶನವನ್ನು ನಾವು ಮಾಡಿದ್ರು. ಹಾಗಾಗಿ ಅದರಂತೆ ನಾವು ಪರಿಪಾಲನೆ ಮಾಡಿದ್ರೆ ಅದು ಖಂಡಿತ ಗೋಪಾಲದಾಸರ ಆರಾಧನೆ ಖಂಡಿತ ಸಾರ್ಥಕವಾಗುತ್ತೆ, ಮಧ್ವನವಮಿಗೆ ಕಾರಣವಾಗುತ್ತೆ. ನಾವು ನಿಜವಾದ ಮಾಧ್ವರಾಗಬೇಕು. ಹೆಸರಿನ ಮಾಧ್ವರಾಗಿದ್ದೀವಿ,
ಅದ್ರಲ್ಲಿ ನಿಜವಾದ ಮಾಧ್ವರಾಗಬೇಕು. ಅದೇನ್ ನಿಜವಾದ ಮಾಧ್ವರೋ ನಾಳೆ ದಿನ ಆ ಚಿಂತನೆಯನ್ನು ಮಾಡೋಣ ಅಂತ ಹೇಳ್ತಾ ಆ ಗೋಪಾಲದಾಸರ ಆರಾಧನೆಯನ್ನ ನಮ್ಮ ಇಂದಿರೇಶ್ ಅವರು ಮತ್ತೆ ಅವ್ರ ಕುಟುಂಬದವರು ತುಂಬಾ ವಿಜೃಂಭಣೆಯಿಂದ ಮಾಡ್ತಾ ಇದ್ದಾರೆ. ಅವರು ಮಾಡ್ಲಿಕ್ಕೆ ಕಾರಣ ನೋಡಿ, ದೊಡ್ಡವ್ರ ಮನೇಲಿ ಸಂಸ್ಕಾರ ಬರಬೇಕು. ಏನಕ್ಕೆ ಗೊತ್ತಾ, ಅವ್ರ ತಂದೆ ಮಾಡ್ತಿದ್ರು. ಅವ್ರ ತಂದೆ ಮಾಡದೇ ಇದ್ದಿದ್ರೆ ಇವ್ರು ಯಾಕೆ ಮಾಡ್ತಿರೋರು? ನಮ್ಮಪ್ಪ ಯಾವಾಗಲೂ ಕೂಡ ಹಬ್ಬಗಳು ಬಂದ್ರೆ ತೋರಣ ಕಟ್ಟೋರು. ಅದಕ್ಕೆ ನಮಗೂ ಹಬ್ಬಗಳು ಬಂದ್ರೆ ತೋರಣ ಕಟ್ಟಬೇಕು. ಇವತ್ತು ಅದಕ್ಕೆ ಏನ್ ಮಾಡಿದ್ರು, ಪ್ಲಾಸ್ಟಿಕ್ ತೋರಣ ಹಾಕ್ಬಿಟ್ರು. ನಮ್ಮಪ್ಪ ಮಾಡ್ಲಿಕ್ಕೆ ನಮಗ್ ಮಾಡ್ಬೇಕು ಅನ್ಸುತ್ತೆ. ದೊಡ್ಡವ್ರು ನಾವು ಮಾಡಿದ್ರೆ ನಮ್ಮ ಮುಂದಿನವ್ರು ಮಾಡ್ತಾರೆ. ಅದಕ್ಕೆ ಮುಖ್ಯ ಏನು ಅಂತಂದ್ರೆ, ದೊಡ್ಡವರು ನಮ್ಮ ಸ್ವಧರ್ಮಗಳನ್ನ ಬಿಡಬಾರದು, ಏನೇ ಬರ್ಲಿ ಅಲ್ವಾ. ರಂಗ ನಿನ್ನ ಕೊಂಡಾಡುವ ಮಂಗಳಾತ್ಮ, ಸ್ವಧರ್ಮಗಳು ಏನೂ ಬಂದರೂ ಬಿಡರು ಅವರು ನಿನ್ನ ಕೊಂಡಾಡತಕ್ಕಂಥ ಜನರು ಅಂತ. ಹಾಗೆ ಅವ್ರ ತಂದೆ ಹಾಕೊಟ್ಟಿದ್ದ ಮಾರ್ಗ. ಅವ್ರ ತಂದೆ ಒಳ್ಳೆ ಹರಿದಾಸರು. ನಿಮ್ಮ ತಂದೆಯವರು ನಾಗರಾಜ ದಾಸ್ ಒಳ್ಳೆ ಹರಿಕತೆ ಮಾಡೋರಂತೆ. ನಮಗ್ ಸೌಭಾಗ್ಯ ಇಲ್ಲ ಅವ್ರನ್ನ ಕಾಣ್ಲಿಕ್ಕೆ, ಆದ್ರೆ ಅವ್ರ ಬಗ್ಗೆ ಕೇಳಿದ್ವಿ. ಕುಚೇಲೋಪಾಖ್ಯಾನ ಅವನ್ನೆಲ್ಲ ಬಹಳ ಸುಧಾಮ, ಹನುಮತ್ ವಿಲಾಸ ಬಹಳ ಚೆನ್ನಾಗಿ ಹೇಳೋರಂತೆ. ನಮ್ಗ ಆ ಸೌಭಾಗ್ಯ ಇಲ್ಲ. ಅಂಥವರ ಉದರದಲ್ಲಿ ಹುಟ್ಟಿದ್ದಾರೆ, ದೊಡ್ಡವರ ಹೊಟ್ಟೆಯಲ್ಲಿ ಹುಟ್ಟಿದ್ದಾರೆ ಅಂತಂದ್ರೆ ಅದು ಎಷ್ಟು ಜನ್ಮದ ಪುಣ್ಯನೋ ಅದು. ಆ ದೊಡ್ಡವರ ಹೊಟ್ಟೆ ಪುಣ್ಯ ಅಂತದ್ದು. ಇಂಥ ಉತ್ತಮ ಉತ್ತರತ್ನ ಅವ್ರಿಗೆ ಸಿಕ್ಕಿ ಇದನ್ನು ಮುಂದುವರಿಸ್ಕೊಂಡು ಹೋಗಿದ್ದಾರೆ. ಅವ್ರೊಬ್ಬರೇ ಮಾಡ್ತೀವಿ ಅಂದ್ರೆ ಸಾಕಾಗಲ್ಲ. ಅವ್ರ ಸಹಕಾರ ಇದೆಯಲ್ಲ, ಅದು ಬಹಳ ದೊಡ್ಡ ಸಹಕಾರ. ಅವ್ರ ಅತ್ತೆ ಮಾವ ಅಂತೂ ತುಂಬಾ ಸಾತ್ವಿಕರು. ಅವರ ಅತ್ತೆ ಮಾವ ನನಗೆ ಒಂಥರ ಲಕ್ಷ್ಮೀನಾರಾಯಣ ಇದ್ದಾಗ. ನನಗಂತೂ ಅವ್ರನ್ನ ನೋಡಿದ್ರೆ ಭಕ್ತಿ ಬಂದ್ಬಿಡುತ್ತೆ, ಅದೇನೋ ಗೊತ್ತಿಲ್ಲ. ಅಂಥ ಪುಣ್ಯ ಜೀವಿಗಳು, ಅವರನ್ನು ನೋಡೋದೇ ನಮಗೆ ಹಬ್ಬ. ಅಂಥವ್ರು ನಿಮ್ಮ ಕುಟುಂಬ, ನಿಮ್ಮ ಮನೆಯವರು ಇಷ್ಟೆಲ್ಲರ ಸಹಕಾರದಿಂದ ನಿಜವಾಗ್ಲೂ ಗೋಪಾಲದಾಸರ ಆರಾಧನೆ. ನಿಮ್ಮ ಮನೆಯವರು ಇದಕ್ಕೆ ಪೂರಕವಾಗಿದ್ದಾರೆ. ಯಾಕಂದ್ರೆ ಗಂಡ ಮಾಡೋದಕ್ಕೆಲ್ಲ ನಕಾರ ಹಾಕೋರು ಅವರೇ, ನೋ ಅಂತ. ಆದ್ರೆ ಅವ್ರು ಹೇಳ್ತಾರೆ, ನೀವು ನೋ ಅಂದಿದ್ದಕ್ಕೂ ನಾವು ಎಸ್ ಅಂತೀವಿ ಅಂತ. ಆ ರೀತಿಯಲ್ಲಿ ಅವರು ಬೆಂಬಲವಾಗಿ ನಿಂತು ಅವ್ರ ಭಾವನವರು ಹರಿದಾಸರಂತೆ ಗೆಜ್ಜೆ ಕಟ್ಟಿ ಆ ಮನ್ಸು ಬರಲ್ಲ ರೀ ಅಂತದ್ದು. ಅವ್ರಿಗೆ ಪೂರಕವಾಗಿ ಅವರ ಬದರಿಯವರು ಕೂಡ ಅವ್ರಿಗೆ ಪೂರಕವಾಗಿ ಅಕ್ಕಂದ್ರು, ಅವ್ರ ಸಂಬಂಧಿಗಳು, ತಂಗಿ, ಪ್ರತಿಯೊಬ್ಬರು ನಿಂತು ನೋಡಿ. ಅವರೊಬ್ಬರೇ ಇದೆ ಅನ್ನೋದು ಧರ್ಮ ಯಾವಾಗ ಗೊತ್ತಾ ಉಳಿಯುತ್ತೆ. ಮಗ ಯಾವನೋ ಒಬ್ಬ ಮಾಡ್ತೀನಿ, ಅವನೊಬ್ಬರೇ ಮಾಡ್ಕೊಳ್ಳಿ ಅಂತ ಬಿಟ್ಬಿಟ್ರೆ ಸರಿಯಲ್ಲ. ಅವ್ನು ಮಾಡ್ತಿರೋದಕ್ಕೆ ನಂದು ಒಂದಿರ್ಲಿ ಅಂತ ನಿಲ್ತೀವಲ್ಲ, ಅವಾಗ ಮಾತ್ರ ಅದು ಸಾಧ್ಯ. ಅದು ಅವ್ರಲ್ಲಿದೆ. ಇದು ಸದಾಕಾಲ ಅವ್ರ ಮನೇಲಿ ಇರ್ಲಿ. ಗೋಪಾಲದಾಸರನ್ನು ಮಠಕ್ಕೆ ಕರ್ಕೊಂಡ್ ಬಂದಿದ್ದಾರೆ. ಗೋಪಾಲದಾಸರು ಅವ್ರ ಮನೇಲಿ ಇರೋರು, ಅವ್ರ ಮನೆಯಿಂದ ಮಠಕ್ಕೆ ಕರ್ಕೊಂಡ್ಬಂದು ನಮಗೂ ಕೂಡ ಅವರ ಅನುಗ್ರಹ ಆಗೋಂಗ್ ಮಾಡಿದ್ದಾರೆ. ನಿರಂತರವಾಗಿ ಇದು ನಡೀಲಿ. ಏನೇ ಕಷ್ಟ ಬರಲಿ, ಅವ್ರಿಗೆ ಆಕ್ಚುಲಿ ಕಷ್ಟ ಬಂತು. ಏನಂತಂದ್ರೆ ಅವ್ರ ತಾಯಿಯವರು ಹೋದ ವರ್ಷ ಅವ್ರು ಗೋಪಾಲದಾಸರನ್ನು ಅಷ್ಟು ದೃಢವಾಗಿ ನಂಬಿದಕ್ಕೆ ಗೋಪಾಲದಾಸರೇ ಬಂದು ಅವ್ರ ತಾಯಿನ ಕರ್ಕೊಂಡೋದ್ರು. ಅದಕ್ಕೆ ಅವ್ರು ಏನ್ ಮಾಡಿದ್ರು, ನಿಲ್ಲಿಸ್ಲಿಲ್ಲ. ಅವ್ರೇನ್ ಮಾಡಿದ್ರು, ಗೋಪಾಲದಾಸರನ್ನು ಸ್ಮರಣೆ ಮಾಡುವಾಗ ನಮ್ಮ ಅಮ್ಮನ ಸ್ಮರಣೆ ಮಾಡಬೇಕು, ಗೋಪಾಲದಾಸರು ಬೇರೆ ಅಲ್ಲ, ನಮ್ಮ ಅಮ್ಮ ಬೇರೆ ಅಲ್ಲ ಅಂತ ಅವ್ರ ಅನುಸಂಧಾನ. ಆ ರೀತಿಯಲ್ಲಿ ಗೋಪಾಲದಾಸರೇ ಅವ್ರಿಗೆ ಮೊದಲು ತಾಯಿ ಆಗಿದ್ರು. ಈಗಲೂ ಕೂಡ ಅವ್ರ ತಾಯಿ ಅದೇ ದಿನ ಸ್ಮರಣೆ ಬಂದಿದೆ. ಎಂತ ದೊಡ್ಡ ದಿವಸ ಕೊಟ್ಟಿದ್ದಾರೆ ನೋಡಿ ಅಲ್ವಾ. ಅಂತ ದಿವಸವನ್ನು ಕೊಟ್ಟು ನೋಡಿ, ಅಂತ ಪುಣ್ಯಾತ್ಮರು ಎಷ್ಟು ಹೇಳಿದ್ರು ಅಷ್ಟು ಕಮ್ಮಿ. ಅಂತ ಗೋಪಾಲದಾಸನ ಇವತ್ತು ಕರ್ಕೊಂಡ್ಬಂದು ಅವರ ಆರಾಧನೆ ಮುಗ್ದಿದ್ರು ಕೂಡ ಯಾರಿಗೂ ಅವ್ರ ಪ್ರಸಾದ ಸಿಕ್ಕಿಲ್ಲ, ಅವ್ರ ಪ್ರಸಾದ ಸಿಗೋ ಹಾಗೆ ಮಾಡಿದ್ದಾರೆ. ನಿರಂತರವಾಗಿ ನಡೀಲಿ. ಅವರು ಈ ಒಂದು ಸಂತತಿ ಅಭಿವೃದ್ಧಿ ಆಗಲಿ, ಮುಂದೆ ಅವರಿಂದ 10 ಜನ ಧರ್ಮ ಮಾಡುವಾಗಲಿ, ಅವರು ನೋಡಿ ಇಂಥ ಸ್ವಧರ್ಮಗಳನ್ನು ಮಾಡುವಾಗಲಿ ಅಂತ ಹೇಳ್ತಾ ಆ ಗೋಪಾಲದಾಸರ ಆರಾಧನೆ ನಮಗೆ ನಿಮಗೆ ಎಲ್ರಿಗೂ ಆಗಲಿ. ಅವರ ಅಂತರ್ಯಾಮಿಯಾದ ರಾಘವೇಂದ್ರ ಸ್ವಾಮಿಗಳು, ವಾದಿರಾಜರು, ಮುಖ್ಯ ಪ್ರಾಣದೇವರು, ಆ ಲಕ್ಷ್ಮೀ ಹೈಗ್ರೀವನ ಅಭಿನ್ನನಾದ ಲಕ್ಷ್ಮೀ ನರಸಿಂಹದೇವರು, ಗೋಪಾಲಕೃಷ್ಣ ದೇವರು ನಮಗೆ ನಿಮಗೆ ಎಲ್ಲ ಅನುಗ್ರಹ ಮಾಡಲಿ ಅಂತ ಹೇಳ್ತಾ ಶ್ರೀ ಕೃಷ್ಣಾರ್ಪಣ ಮಸ್ತು, ಗುರು ಮಧ್ವೇಶ ಅರ್ಪಣ.